ವನಿತಾ ಸಾಹಿತ್ಯ ವೇದಿಕೆ, ವನಿತಾ ಸಮಾಜ ದಾವಣಗೆರೆ, ಕರ್ನಾಟಕ ಲೇಖಕಿಯರ ಸಂಘ ದಾವಣಗೆರೆ, ಕರ್ನಾಟಕ ಲೇಖಕ ಸಂಘ ಬೆಂಗಳೂರು, ಈ 3 ಸಂಸ್ಥೆಗಳ ಸಹಯೋಗದಲ್ಲಿ ಇಂದು ಹಿರಿಯ ಸಾಹಿತಿ, ಹಿರಿಯ ಲೇಖಕಿ, ಸೃಜನಶೀಲ ಲೇಖಕಿ, ಒಬ್ಬ ಕಥೆಗಾರ್ತಿ, ರಂಗನಟಿ, ಮಹಿಳಾ ಸಬಲೀಕರಣದ ಮುಂಚೂಣಿಯಲ್ಲಿರುವ ಹೋರಾಟಗಾರ್ತಿಯಾದಂತ ಶ್ರೀಮತಿ ಟಿ ಗಿರಿಜಾರವರ ಸಾಹಿತ್ಯದ ಚಿಂತನ ಮಂಥನ ಕಾರ್ಯಕ್ರಮ, ಅವರ ನೆನಪುಗಳನ್ನ ಮತ್ತೆ ಮೆಲುಕು ಹಾಕುವಂತ ಕಾರ್ಯಕ್ರಮವನ್ನ ಇವತ್ತು ಬೆಂಗಳೂರಿನ ನಮ್ಮ ಕರ್ನಾಟಕ ಸಂಘ ಹಮ್ಮಿಕೊಂಡಿದೆ. ಈಗ ಈ ಕಾರ್ಯಕ್ರಮವನ್ನು ನಾವು ಆರಂಭಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನ ಆರಂಭಿಸಲಿಕ್ಕೆ ವೇದಿಕೆಯನ್ನ ನಾನು ನಮ್ಮ ಸಂಸ್ಥೆಯ ನಿರೂಪಕಿಯಾದಂತ ಶ್ರೀಮತಿ ಶ್ರೀತಾ ಪ್ರಕಾಶ್ ಅವರಿಗೆ ಬಿಟ್ಕೊಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಇಂದು ಕರ್ನಾಟಕ ಲೇಖಕಿಯರ ಸಂಘ ಜಿಲ್ಲಾ ಶಾಖೆ ದಾವಣಗೆರೆ, ವನಿತಾ ಸಾಹಿತ್ಯ ವೇದಿಕೆ ದಾವಣಗೆರೆ, ಕರ್ನಾಟಕ ಲೇಖಕಿಯರ ಸಂಘ ಬೆಂಗಳೂರು ಸಹಯೋಗದಲ್ಲಿ ಹಿರಿಯ ಲೇಖಕಿ ಟಿ ಗಿರಿಜಾರವರ ನೆನಪು ಮೆಲುಕು ವೆಬಿನಾರ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಬಯಸುತ್ತೇನೆ. 78 ವರ್ಷಗಳ ಸಾರ್ಥಕ ಬದುಕನ್ನು ನಡೆಸಿದ ನೇರ ನಿಷ್ಠೂರ ನಡೆಯ ದಿಟ್ಟೆ ನಮ್ಮ ಟಿ ಗಿರಿಜಾರವರು. ಅದ್ಭುತ, ಅನನ್ಯ ಹಾಗೂ ಬಹುಮುಖ ಪ್ರತಿಭೆ ನಮ್ಮೆಲ್ಲರ ಹೆಮ್ಮೆಯ ಟಿ ಗಿರಿಜಾರವರು. ವಿಶೇಷ ವ್ಯಕ್ತಿತ್ವದೊಂದಿಗೆ ಇತರ ಲೇಖಕಿಯರನ್ನು ಬೆಳೆಸುವ ಮತ್ತು ಗೌರವಿಸುವ ಮೂಲಕ ಗುರ್ತಿಸಿಕೊಂಡವರು. ಸಾಹಿತ್ಯ ಲೋಕದಲ್ಲಿ ಅವರ ಸೇವೆ ಅಪಾರ. ಹಲವಾರು ಮಜಲುಗಳಿಂದ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ಮೂಲಕ ನಮನಗಳನ್ನು ಸಲ್ಲಿಸುತ್ತಿದ್ದೇವೆ. ಕರ್ನಾಟಕ ಲೇಖಕಿಯರ ಸಂಘ ದಾವಣಗೆರೆ ಜಿಲ್ಲಾ ಶಾಖೆಯ ಉತ್ಸಾಹಿ ಕ್ರಿಯಾಶೀಲ ಅಧ್ಯಕ್ಷರಾಗಿ, ಸೃಜನಶೀಲ ಬರಹಗಾರ್ತಿಯಾಗಿ, ಭಿನ್ನ ಚಟುವಟಿಕೆಯ ಲೇಖಕಿಯಾದ ಇವರ ಕೃತಿಗಳು ಭಕ್ತಿಭಾವ, ತತ್ವ, ಭಾವಬಿಂಬ, ಭಾವಾನುಬಂಧ, ಮಲೆನಾಡಿನ ಮಡಿಲಲ್ಲಿ, ಹೊರನಾಡಿನ ಹೊನಿಲಲ್ಲಿ ಹಾಗೂ ಪೌರ್ಣಿಮೆ ಎಂಬ ಸಂಪಾದಿತ ಕೃತಿಗಳನ್ನು ಹೊರತಂದಿದ್ದಾರೆ. ಅಂತೆಯೇ ಹಲವಾರು ಗೌರವ ಪುರಸ್ಕಾರಗಳಿಗೆ ಪಾತ್ರರಾಗಿರುವ ಶ್ರೀಮತಿ ವೀಣಾ ಕೃಷ್ಣಮೂರ್ತಿ ಅವರಿಂದ ಪ್ರಾರ್ಥನೆಯೊಂದಿಗೆ ಸ್ವಾಗತ. ಮೊದಲಿಗೆ ಗಣೇಶ ಸ್ತುತಿ. ಶರಣು ಬೆನಕನೆ ಕನಕ ರೂಪನೆ ಭಾಮಿನಿ ಸಂಗ ದೂರನೆ, ಶರಣು ಸಾಂಬನ ಪ್ರೀತಿ ಪುತ್ರನೆ, ಶರಣು ಜನರಿಗೆ ಮಿತ್ರನೇ. ಶರಣು ಬೆನಕನೆ ಕನಕ ರೂಪನೆ ಭಾಮಿನಿ ಸಂಗ ದೂರನೆ, ಶರಣು ಸಾಂಬನ ಪ್ರೀತಿ ಪುತ್ರನೆ, ಶರಣು ಜನರಿಗೆ ಮಿತ್ರನೇ. ಏಕದಂತನೆ ಲೋಕ ಖ್ಯಾತನೆ, ಏಕವಾಕ್ಯ ಪ್ರವೀಣನೇ, ಏಕವಿಂಶತಿ ಪತ್ರ ಪೂಜಿತ ಅನೇಕ ವಿಘ್ನ ವಿನಾಶಕ. ಶರಣು ಬೆನಕನೆ ಕನಕ ರೂಪನೆ ಭಾಮಿನಿ ಸಂಗ ದೂರನೆ, ಶರಣು ಸಾಂಬನ ಪ್ರೀತಿ ಪುತ್ರನೆ, ಶರಣು ಜನರಿಗೆ ಮಿತ್ರನೇ. ಶರಣು ಜನರಿಗೆ ಮಿತ್ರನೇ, ಶರಣು ಜನರಿಗೆ ಮಿತ್ರನೇ. ಧನ್ಯವಾದಗಳು. ಕನನ್ನು ನೆನೆಯುತ್ತಾ ಪ್ರಾರ್ಥನೆಯನ್ನು ಸಲ್ಲಿಸಿದಂತಹ ಶ್ರೀಮತಿ ವೀಣಾ ಕೃಷ್ಣಮೂರ್ತಿ ಅವರಿಗೆ ಧನ್ಯವಾದಗಳು. ಇದೀಗ ಸ್ವಾಗತ ಭಾಷಣವೂ ಕೂಡ ಅವರಿಂದಲೇ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಲೇಖಕಿಯರ ಸಂಘ ದಾವಣಗೆರೆ, ಜಿಲ್ಲಾ ವನಿತಾ ಸಾಹಿತ್ಯ ವೇದಿಕೆ ದಾವಣಗೆರೆ ಮತ್ತು ಕರ್ನಾಟಕ ಲೇಖಕಿಯರ ಸಂಘ ಬೆಂಗಳೂರು ಇವರ ಸಹಯೋಗದಲ್ಲಿ ನಡೆಯುತ್ತಿರುವ ದಾವಣಗೆರೆಯ ಅನನ್ಯ ಲೇಖಕಿ ಟಿ ಗಿರಿಜಾರವರ ಬದುಕು ಬರಹದ ಬಗ್ಗೆ ನೆನಪು ಮೆಲುಕು ವೆಬಿನಾರ್ ಕಾರ್ಯಕ್ರಮದಲ್ಲಿ ಎಲ್ಲರನ್ನೂ ಸ್ವಾಗತಿಸುವ ಅವಕಾಶ ನನ್ನದು. ಇಂದು ವಿಶೇಷ ದಿನ, ವಿಶಿಷ್ಟ ಲೇಖಕಿಯೊಬ್ಬರನ್ನು ಸ್ಮರಿಸುವ ದಿನ. ದಾವಣಗೆರೆ ಜಿಲ್ಲೆಗೆ ಹೆಸರು ತಂದುಕೊಟ್ಟ ಲೇಖಕಿಯಾದ ಟಿ ಗಿರಿಜಾರವರ ಸಾಧನೆಗಳನ್ನು, ನೆನಪುಗಳನ್ನು ಮೆಲುಕು ಹಾಕುವ ದಿನ. ದಾವಣಗೆರೆಯಲ್ಲಿ ವನಿತಾ ಸಮಾಜ ಸಂಸ್ಥಾಪಿಸಿದ ಸಮಾಜ ಬಂಧು ಮಾಜಿ ಶಿಕ್ಷಣ ಸಚಿವೆ ಶ್ರೀಮತಿ ನಾಗಮ್ಮ ಕೇಶವಮೂರ್ತಿಯವರು ವನಿತಾ ಸಮಾಜದಡಿಯಲ್ಲಿ ಹುಟ್ಟು ಹಾಕಿದ ಹಲವು ವೇದಿಕೆಗಳಲ್ಲಿ ವನಿತಾ ಸಾಹಿತ್ಯ ವೇದಿಕೆಯೂ ಒಂದು. ಅದರ ಮೊದಲು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಹಲವಾರು ಲೇಖಕಿಯರನ್ನು ಗುರುತಿಸಿ ಅವರಿಗೆ ಉತ್ಸಾಹ ತುಂಬಿ ಅವರ ಪ್ರತಿಭೆಯನ್ನು ಬೆಳಕಿಗೆ ತಂದವರು. ಅಲ್ಲದೆ ಅವರ ಕೃತಿಗಳನ್ನು ವನಿತಾ ಸಮಾಜ ವೇದಿಕೆಯ ಮೂಲಕ ಬಿಡುಗಡೆ ಮಾಡಲು ಅನುವು ಮಾಡಿಕೊಟ್ಟವರು. 2019ನೇ ಇಸ್ವಿಯಲ್ಲಿ ಕಲೇಸಂ ಜಿಲ್ಲಾ ಶಾಖೆ ಆರಂಭವಾಗಿ ತನ್ನನ್ನು ಜಿಲ್ಲೆಯಾದ್ಯಂತ ಗುರುತಿಸಿಕೊಳ್ಳಲು
ಕಾರ್ಯಕ್ರಮಗಳ ವಿಭಿನ್ನ ವೈಖರಿಯಿಂದ ಸಾಧ್ಯವಾಯಿತು. ಇದಕ್ಕೆ ನಮ್ಮ ರಾಜ್ಯ ಅಧ್ಯಕ್ಷರಾದ ವನಮಾಲಾ ಸಂಪನ್ನಕುಮಾರ್ ರವರ ಸಹಕಾರವು ಪೂರ್ಣ ಪ್ರಮಾಣದಲ್ಲಿ ನಮಗೆ ಸಿಕ್ಕಿದೆ. ವನಿತಾ ಸಾಹಿತ್ಯ ವೇದಿಕೆ ನಡೆಸುವ ಕಾರ್ಯಕ್ರಮಗಳಿಗೆ ಕಲೇಸಂ ಜಿಲ್ಲಾ ಶಾಖೆ ಸಹಕರಿಸುತ್ತಿದೆ. ಕರೋನಾದ ಈ ಕ್ಲಿಷ್ಟ ಪರಿಸ್ಥಿತಿಯಲ್ಲೂ ವೆಬಿನಾರ್ ಮೂಲಕ ರಾಜ್ಯಾದ್ಯಂತ ಇರುವ ಹಿರಿಯ ಚೇತನ ಸುಮಾರು 80 ವರ್ಷ ದಾಟಿದವರಿಂದ ಮತ್ತು ಅವರ ಕೃತಿಗಳ ಬಗ್ಗೆ ವಿಚಾರ ಸಂಕಿರಣಗಳನ್ನು ನಮಗೆ ತಲುಪಿಸುವ ನಿಟ್ಟಿನಲ್ಲಿ ಹಾಗೂ ಹಲವಾರು ಕಾನೂನು ತಜ್ಞರನ್ನು, ಮಾನಸಿಕ ತಜ್ಞರನ್ನೂ ಸಹ ಸಾಮಾಜಿಕವಾಗಿ ಕರೆಸಿ ಅವರ ಬಗ್ಗೆ ನಮಗೆ ಮಾಹಿತಿಗಳನ್ನು ಒದಗಿಸಿಕೊಡುತ್ತಿರುವವರು ನಮ್ಮ ಕರ್ನಾಟಕ ಲೇಖಕಿಯರ ಸಂಘದ ರಾಜ್ಯ ಘಟಕದವರು. ಅವರಿಗೆಲ್ಲ ಅವರ ಈ ಕಾರ್ಯವನ್ನು ನಾವು ಇವರ ನೂತನ ಕಾರ್ಯವನ್ನು ಕೊಡುತ್ತಿರುವ ಶ್ರೀಮತಿ ವನಮಾಲಾ ಸಂಪನ್ನಕುಮಾರ್ ಮತ್ತು ಅವರ ಕಾರ್ಯಕಾರಿ ಸಮಿತಿಯ ಸರ್ವರ ಸೇವೆ ತುಂಬಾ ಶ್ಲಾಘನೀಯವಾದುದು. ಹಸನ್ಮುಖಿ ಚಟುವಟಿಕೆಯ ಬುಗ್ಗೆ, ಹಿರಗಳ ಮಾತಿನ ಮೋಡಿಯಲ್ಲಿ ಎಲ್ಲರನ್ನೂ ಸೆಳೆಯುವ ಸದಾ ಕ್ರಿಯಾಶೀಲ ವ್ಯಕ್ತಿತ್ವದ ಶ್ರೀಮತಿ ವನಮಾಲಾ ಸಂಪನ್ನಕುಮಾರ ಇವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಅಂತೆಯೇ ಈ ಕಾರ್ಯಕ್ರಮದಲ್ಲಿ ರಾಜ್ಯ ಕಲೇಸಂ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಬೆಂಗಳೂರಿನ ಶ್ರೀಮತಿಯರಾದ ಆಶಾ ಹೆಗಡೆ, ಎಲ್ ಗಿರಿಜಾರಾಜ್, ನಾಗರತ್ನ ಚಂದ್ರಶೇಖರ್, ಸರಸ್ವತಿ ನಟರಾಜ್ ಮತ್ತು ರೇಣುಕಾ ದೇಸಾಯಿ ಇವರೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಿರಿಯ ಚೇತನ ಹರಿಹರದ ಲೇಖಕಿ ಶ್ರೀಮತಿ ಲಲಿತಮ್ಮ ಡಾಕ್ಟರ್ ಚಂದ್ರಶೇಖರ್, ಡಾಕ್ಟರ್ ಗಿರಿಜಮ್ಮ, ಸುಶೀಲಾದೇವಿ ಆರ್ ರಾವ್, ನೀಲಗುಂದ ಜಯಮ್ಮ ಮತ್ತು ಎಲ್ಲಾ ಹಿರಿಯ ಲೇಖಕಿಯರನ್ನು ಆದರದಿಂದ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾಡಿನಾದ್ಯಂತ ನಮ್ಮ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲಾ ಸಾಹಿತ್ಯ ಆಸಕ್ತರನ್ನು ಅಭಿಮಾನದಿಂದ ಸ್ವಾಗತ ಕೋರುತ್ತೇನೆ. ಅಂತೆಯೇ ಅನನ್ಯ ಲೇಖಕಿ ಗಿರಿಜಾರವರ ಬಗ್ಗೆ ಉಪನ್ಯಾಸ ನೀಡಲಿರುವ ನಿವೃತ್ತ ಶಿಕ್ಷಕಿ, ಲೇಖಕಿ, ಕವಯತ್ರಿ ಮತ್ತು ಗಿರಿಚಕ್ಕರ ಆಪ್ತರಲ್ಲೊಬ್ಬರಾದ ಅರುಂಧತಿ ರಮೇಶ್ ರವರಿಗೂ ಆತ್ಮೀಯ ಸ್ವಾಗತ ಕೋರುತ್ತೇನೆ. ಟಿ ಗಿರಿಜಾರವರ ಬದುಕು ಬರಹದ ಬಗ್ಗೆ ಬೆಳಕು ಚೆಲ್ಲಲಿರುವ ನಿವೃತ್ತ ಉಪನ್ಯಾಸಕಿ, ಸಂಘಟಕಿ, ವನಿತಾ ಸಮಾಜದ ಅಧ್ಯಕ್ಷರು ಮತ್ತು ಟಿ ಗಿರಿಜಾರವರ ಪ್ರೀತಿ ಗೌರವಾಧಾರಗಳನ್ನು ಹೊಂದಿರುವ ಮಲ್ಲಮ್ಮ ನಾಗರಾಜ್ ಅವರನ್ನು ಸಹ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಕಲೇಸಂ ಸರ್ವ ಸದಸ್ಯರಿಗೂ ಮತ್ತು ವನಿತಾ ವೇದಿಕೆಯ ಸರ್ವ ಸದಸ್ಯರಿಗೂ ಮತ್ತೆಲ್ಲ ಸಾಹಿತ್ಯಾಸಕ್ತರಿಗೂ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಟಿ ಗಿರಿಜಾರವರ ಬಹು ಜನಪ್ರಿಯ ಕೃತಿ ಭಾರತದ ನದಿಗಳು, ಇದರ ಬಗ್ಗೆ ಉಪನ್ಯಾಸ ನೀಡಲಿರುವ ಶಿಕ್ಷಕಿ, ಲೇಖಕಿ, ಗಾಯಕಿ ಮತ್ತು ಗಿರಿಜಾರವರ ಆಪ್ತೆ ಭಾಗ್ಯಲಕ್ಷ್ಮಿ ಅಮೃತಾಪುರ ಇವರಿಗೂ ಸಹ ಅಭಿಮಾನದಿಂದ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅಂತೆಯೇ ಟಿ ಗಿರಿಜಾರವರ ಸೋದರ ಸೊಸೆ ಟಿ ಎಸ್ ಶೈಲಜಾ, ಲೇಖಕಿ, ಇವರನ್ನು ಸಹ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಸಹಕರಿಸುತ್ತಿರುವ ಗೆಳತಿಯರಾದ ಐಕೆ ಉಮಾದೇವಿ, ಸಂಧ್ಯಾ ಸುರೇಶ್, ಸುನೀತಾ ಪ್ರಕಾಶ್ ಮತ್ತು ಸತ್ಯಭಾಮ ಮಂಜುನಾಥ್ ಇವರೆಲ್ಲರನ್ನು ಅಭಿಮಾನದೊಂದಿಗೆ ಸ್ವಾಗತಿಸುತ್ತಿದ್ದೇನೆ. ಮತ್ತು ಒಂದು ಸಣ್ಣ ಕಿರುಪರಿಚಯವನ್ನು ನಾನಿಲ್ಲಿ ಮಾಡಿಕೊಡ ಬಯಸುತ್ತೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ನಿರೂಪಿಕೆಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಸುನೀತಾ ಪ್ರಕಾಶ್ ಅವರು ಉದಯೋನ್ಮುಖ ಬರಹಗಾರ್ತಿ. ನಮ್ಮ ಕಲೇಸಂ ಘಟಕ ಜಿಲ್ಲಾ ಶಾಖೆಯ ಪತ್ರಿಕಾ ಪ್ರತಿನಿಧಿಯಾಗಿಯೂ ಅವರು ನಮಗೆ ಸಹಕಾರ ಕೊಡ್ತಿದ್ದಾರೆ. ಅವರೊಬ್ಬ ಕವಯತ್ರಿಯಾಗಿ ಒಂದು ಪುಸ್ತಕವನ್ನು ಹೊರಗೆ ತಂದಿರುತ್ತಾರೆ. ಹಲವಾರು ಸಾಮಾಜಿಕವಾಗಿ ಹಲವಾರು ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿರ್ತಾರೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಆತ್ಮೀಯವಾಗಿ ಎಲ್ಲರನ್ನೂ ಸ್ವಾಗತ ಕೋರಿದಂತಹ ಶ್ರೀಮತಿ ವೀಣಾ ಕೃಷ್ಣಮೂರ್ತಿಯವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಇದೀಗ ಮಧ್ಯ ಕರ್ನಾಟಕದ ಹೆಮ್ಮೆಯ ಲೇಖಕಿ ಟಿ ಗಿರಿಜಾರವರ ಕುರಿತ ದಿಗ್ಗಜೆ ಗೀತ ಗಾಯನ ಗಾಯಕಿ ಉಮಾದೇವಿಯವರಿಂದ. ನಮಸ್ತೆ. ನಾನೀಗ ಮಾತೃ ಸ್ವರೂಪಿಯಾದಂಥ ಟಿ ಗಿರಿಜಾರವರ ಕುರಿತ ನನ್ನ ದಾವಣಗೆರೆಯ ಸಹೋದರಿ ಶ್ರೀಮತಿ ಮಂಜುಳಾ ಸುನಿಲ್ ಅವರು ಬರೆದಂಥ ಕವನ ದಿಗ್ಗಜೆ ಇದನ್ನ ಪ್ರಸ್ತುತಪಡಿಸ್ತೇನೆ.
ಸಾಹಿತ್ಯ ಲೋಕದ ದಿಗ್ಗಜೆ ಸಾಹಿತಿ ಟಿ ಗಿರಿಜೆ. ಸಾಹಿತ್ಯ ಲೋಕದ ದಿಗ್ಗಜೆ ಸಾಹಿತಿ ಟಿ ಗಿರಿಜೆ. ವಿಕಲ ಚೇತನ ಚೈತನ್ಯ ಚಿಲುಮೆ ಊರೂರು ಸೋತಿದ ಸಾಹಿತ್ಯ ಕೃಷಿಯ ಕುಲುಮೆ. ವಿಕಲ ಚೇತನ ಚೈತನ್ಯ ಚಿಲುಮೆ ಊರೂರು ಸೋತಿದ ಸಾಹಿತ್ಯ ಕೃಷಿಯ ಕುಲುಮೆ. ಸನಿ ಪಾನಿ ಪಮ ಪಮರೆ ಮರೆ ಸನಿ ಸ ಸಾಹಿತ್ಯ ಲೋಕದ ದಿಗ್ಗಜೆ. ದೇವನಗರಿ ಮಹಿಳಾ ಸ್ಫೂರ್ತಿ ನಾಡಿನುದ್ದಗಲ ಹರಡಿರುವ ಕೀರ್ತಿ. ದೇವನಗರಿ ಮಹಿಳಾ ಸ್ಫೂರ್ತಿ ನಾಡಿನುದ್ದಗಲ ಹರಡಿರುವ ಕೀರ್ತಿ. ಸರಿ ಸನಿ ಪಮ ರಿಮರಿ ಸನಿ ಸ ಸಾಹಿತ್ಯ ಲೋಕದ ದಿಗ್ಗಜೆ. ಚಿರಸ್ಮರಣೀಯ ಸಾಹಿತ್ಯ ಕನ್ನಿಕೆ ಸಾರಸ್ವತ ಲೋಕದ ಬೆಳ್ಳಿ ಚೌಕೆ. ಚಿರಸ್ಮರಣೀಯ ಸಾಹಿತ್ಯ ಕನ್ನಿಕೆ ಸಾರಸ್ವತ ಲೋಕದ ಬೆಳ್ಳಿ ಚೌಕೆ. ಯುವ ಬರಹಗಾರರಿಗೆ ಮಾದರಿ ಈ ನಮ್ಮ ಸಹೋದರಿ. ಸಾಹಿತ್ಯ ಲೋಕದ ದಿಗ್ಗಜೆ. ಸಾಹಿತ್ಯದಾಲಯ ಸಂಶೋಧನಾಮಯ ಗಿರಿಜಾರ ಪಾಲಿನ ದೇವಾಲಯ. ಸಾಹಿತ್ಯದಾಲಯ ಸಂಶೋಧನಾಮಯ ಗಿರಿಜಾರ ಪಾಲಿನ ದೇವಾಲಯ. ನಿಸರಿ ಮರಿಸ ಸಾಲಿ ಪಮರಿ ನರಿಸ ಸಾಹಿತ್ಯ ಲೋಕದ ದಿಗ್ಗಜೆ. ಈ ಸಾಹಿತ್ಯ ಬದುಕು ಬರಹ ಮಾರ್ಗದರ್ಶಿಯಾಗಲಿ. ಸಾಹಿತ್ಯದ ಪಾವಿತ್ರ್ಯತೆ ಉಳಿಯಲಿ. ಸಮೃದ್ಧಗೊಂಡಿದ ಗಿರಿಜಾ ಸಾಹಿತ್ಯವನ. ಸಮೃದ್ಧಗೊಂಡಿದ ಗಿರಿಜಾ ಸಾಹಿತ್ಯವನ. ಈ ಸಾಹಿತಿಗೆ ನನ್ನದೊಂದು ಕಾವ್ಯ ನಮನ. ಈ ಸಾಹಿತಿಗೆ ನನ್ನದೊಂದು ಕಾವ್ಯ ನಮನ. ಕಾವ್ಯ ನಮನ ಕಾವ್ಯ ನಮನ. ಸುಮಧುರ ಕಂಠದಿಂದ ಟಿ ಗಿರಿಜಾರವನ್ನು ಸ್ಮರಿಸಿದಂತಹ ಶ್ರೀಮತಿ ಉಮಾದೇವಿ ಐಕೆರವರಿಗೆ ಧನ್ಯವಾದಗಳು. ಇದೀಗ ಪ್ರಾಸ್ತಾವಿಕ ನುಡಿ. ವೃತ್ತಿಯಲ್ಲಿ ಶಿಕ್ಷಕಿಯಾಗಿದ್ದು ವನಿತಾ ಸಾಹಿತ್ಯ ವೇದಿಕೆಯ ಕ್ರಿಯಾಶೀಲ ಸದಸ್ಯೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಸಾಹಿತ್ಯದಲ್ಲಿ ಹೆಚ್ಚಿನ ಒಲವನ್ನ ಹೊಂದಿದ್ದು ಇವರ ಕವಿತೆ ಕೃತಿಗಳು ಸಂಧ್ಯಾ ಕವಿತೆಗಳು, ನಿಲ್ಲು ನಿಲ್ಲೆ ಪತಂಗ, ಪ್ರೀತಿಯ ಹುಡುಕಾಟ, ಬೆಳ್ಳಿ ಚುಕ್ಕಿ, ಶ್ರೀಕೃಷ್ಣನ ಪಾಂಚಜನ್ಯ ಸೇರಿದಂತೆ ಒಟ್ಟು 8 ಕೃತಿಗಳು ಪ್ರಕಟಗೊಂಡಿವೆ. ಇವರಿಗೆ ಸಂದ ಪ್ರಶಸ್ತಿಗಳು ಮಹಾನಗರ ಪಾಲಿಕೆ ರಾಜ್ಯೋತ್ಸವ ಪ್ರಶಸ್ತಿ, ಸಾಹಿತ್ಯ ಸಿರಿ ಪ್ರಶಸ್ತಿ, ವನಿತಾ ಸಾಹಿತ್ಯ ಶ್ರೀ ಪ್ರಶಸ್ತಿ ಸೇರಿದಂತೆ ಹಲವಾರು ಗೌರವ ಸನ್ಮಾನಗಳಿಗೆ ಪಾತ್ರರಾಗಿರುವ ಶ್ರೀಮತಿ ಸಂಧ್ಯಾ ಸುರೇಶ್ ರವರಿಂದ ಪ್ರಾಸ್ತಾವಿಕ ನುಡಿ. ಎಲ್ಲರಿಗೂ ನಮಸ್ಕಾರ. ಇಂದು
ನಾವೆಲ್ಲರೂ ವನಿತಾ ಸಾಹಿತ್ಯ ವೇದಿಕೆ, ವನಿತಾ ಸಮಾಜ ದಾವಣಗೆರೆ ಹಳೂರು ಈ 3 ಸಾಹಿತ್ಯ ಸಂಸ್ಥೆಗಳ ಆಶ್ರಯದಲ್ಲಿ ನಡೆಯುತ್ತಿರುವ ಮಧ್ಯ ಕರ್ನಾಟಕದ ಹೆಸರಾಂತ ಸಾಹಿತಿಯಾದ ಶ್ರೀಮತಿ ಟಿ ಗಿರಿಜಾ ಅವರ ನೆನಪು ಮೆಲುಕು ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ. ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರಾದಂತಹ ಶ್ರೀಮತಿ ವನಮಾಲಾ ಸಂಪನ್ನಕುಮಾರ್ ಅವರೇ ಹಾಗೂ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ಎಲ್ಲ ಹೆಸರಾಂತ ಅದ್ವಿತೀಯ ಲೇಖಕಿಯರ ಬಳಗವೇ, ಇವತ್ತಿನ ಅಂತರ್ಜಾಲ ಸಮಾರಂಭದಲ್ಲಿ ಭಾಗಿಯಾದಂತ ಎಲ್ಲ ಕನ್ನಡದ ಮನಸ್ಸುಗಳು, ವನಿತಾ ಸಾಹಿತ್ಯ ವೇದಿಕೆಯ ಪೂರ್ತಿ ರೂವಾರಿಯಾಗಿದ್ದಂತಹ ಶ್ರೀಮತಿ ಟಿ ಗಿರಿಜಾರವರನ್ನ ಪರಿಚಯಿಸುವುದಕ್ಕೋಸ್ಕರ ಇಂದಿನ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿದೆ. ಮೊಟ್ಟ ಮೊದಲಿಗೆ ನಾನು ವನಿತಾ ಸಾಹಿತ್ಯ ವೇದಿಕೆಯ ಕುರಿತು ಮಾತನಾಡಬೇಕಾದ್ದು ಅತ್ಯಂತ ಅಗತ್ಯವಾಗಿದೆ. ವನಿತಾ ಸಾಹಿತ್ಯ ವೇದಿಕೆ ಈ ದಾವಣಗೆರೆಯಲ್ಲಿ ವನಿತಾ ಸಮಾಜವೆಂಬ ಒಂದು ಪ್ರತಿಷ್ಠಿತ ಸಂಸ್ಥೆಯ ಅಂಗಸಂಸ್ಥೆಯಾಗಿದೆ. ವನಿತಾ ಸಮಾಜವನ್ನು ಸುಮಾರು 50 ವರ್ಷಗಳ ಹಿಂದೆ ನಮ್ಮ ದಾವಣಗೆರೆ ನಗರದ ಅನನ್ಯ ಸಾಧಕಿ, ಅನನ್ಯ ಚೇತನ ಸಮಾಜ ಸೇವಕಿಯಾಗಿರುವ ಶ್ರೀಮತಿ ನಾಗಮ್ಮ ಕೇಶವಮೂರ್ತಿಯವರ ನೇತೃತ್ವದಲ್ಲಿ ಸ್ಥಾಪಿಸಲ್ಪಟ್ಟಿತು. ಕ್ರಮೇಣ ಅದರ ಟಿಸಿಲುಗಳಾಗಿ ಹಲವು ಅಂಗಸಂಸ್ಥೆಗಳು ಆರಂಭವಾದವು. ಮಹಿಳೆಯರ ಹಾಗೂ ಮಕ್ಕಳ ಅಭಿವೃದ್ಧಿ, ಮಹಿಳೆಯರ ಪುರೋಭಿವೃದ್ಧಿಯೆಡೆ ನಡೆದಿರುವುದನ್ನು ನಾವು ಕಾಣುತ್ತಿದ್ದೇವೆ. ಅಂತಹ ಒಂದು ಸಮಾಜದ ಅಡಿಯಲ್ಲಿ ನಡೆಯುತ್ತಿರುವ ಒಂದು ವೇದಿಕೆ ವನಿತಾ ಸಾಹಿತ್ಯ ವೇದಿಕೆ. ಉತ್ಸಾಹಶೀಲರು ಆದಂತಹ, ಜೀವನ್ಮುಖಿಯೂ ಆದಂತಹ ಹಾಗೂ ಮಾಜಿ ವಿದ್ಯಾಮಂತ್ರಿಗಳು ಆದಂತಹ ನಮ್ಮ ಶ್ರೀಮತಿ ನಾಗಮ್ಮ ಕೇಶವಮೂರ್ತಿಯವರದು ಬಲು ದೂರದ ದೃಷ್ಟಿ. ಅವರು ಕಟ್ಟಿದ ಈ ಸಂಸ್ಥೆಯ ಮುಖ್ಯ ಉದ್ದೇಶ ದಾವಣಗೆರೆ ಹಾಗೂ ಜಿಲ್ಲೆಯಲ್ಲಿರುವ ಸಾಹಿತ್ಯಿಕ ಆಸಕ್ತಿ ಹೊಂದಿರುವಂತಹ ಎಲ್ಲ ಮಹಿಳೆಯರನ್ನು ಒಂದುಗೂಡಿಸಿ ಒಂದು ಸಂಘವನ್ನ ಸ್ಥಾಪಿಸತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಅದರ ಅಧ್ಯಕ್ಷತೆಯನ್ನು ಹೆಸರಾಂತ ಸಾಹಿತಿಯಾದ ಶ್ರೀಮತಿ ಟಿ ಗಿರಿಜಾ ಅವರಿಗೆ ವಹಿಸಿದರು. ಹಿರಿಯ ಚೇತನ ನಾಗಮ್ಮನವರ ಮಾರ್ಗದರ್ಶನದಲ್ಲಿ ಶ್ರೀಮತಿ ಟಿ ಗಿರಿಜಾರವರು ಅತ್ಯಂತ ಯಶಸ್ವಿಯಾಗಿ ವನಿತಾ ಸಾಹಿತ್ಯ ವೇದಿಕೆಯನ್ನು ನಡೆಸಿಕೊಂಡು ಬಂದರು. ದಾವಣಗೆರೆ ಜಿಲ್ಲೆಯ ವ್ಯಾಪ್ತಿಯಲ್ಲಿರುವ ಎಲ್ಲ ಮಹಿಳಾ ಸಾಹಿತಿಗಳನ್ನು ಒಂದುಗೂಡಿಸಬಲ್ಲಂತ, ಅವರಲ್ಲಿ ಬರವಣಿಗೆಗೆ ಪ್ರೇರೇಪಿಸಬಲ್ಲಂತಹ, ಬರೆದಂತಹ ಕೃತಿಗಳನ್ನ ಪ್ರಕಟಿಸಬಲ್ಲಂತಹ, ಪ್ರಕಟಿಸಿದ್ದನ್ನು ಲೋಕಾರ್ಪಣೆಗೊಳಿಸಬಲ್ಲಂತಹ ಎಲ್ಲ ಕೆಲಸಗಳನ್ನ ಕೂಡ ಗಿರಿಜಾರವರು ಅತ್ಯಂತ ಯಶಸ್ವಿಯಾಗಿ ಮಾಡಿಕೊಂಡು ಬಂದಿದ್ದರ ಫಲವಾಗಿ ಇಂದು ದಾವಣಗೆರೆಯ 100 ಮಹಿಳೆಯರು ಅನೇಕ ಕೃತಿಗಳ ಕರ್ತೃಗಳಾಗಿ, ಸಾಹಿತಿಗಳಾಗಿ, ಕವಯತ್ರಿಯರಾಗಿ ಹೊರಹೊಮ್ಮಿರುವುದರನ್ನ ನಾವು ಕಾಣುತ್ತೇವೆ. ಜೊತೆಗೆ ಈ ಸಾಹಿತ್ಯ ವೇದಿಕೆ ರಂಗಭೂಮಿಯ ಬಗ್ಗೆ ವಿಚಾರ ಸಂಕಿರಣ, ಕಥಾ ಕಮ್ಮಟ ಸ್ಪರ್ಧೆ, ಕವಿಗೋಷ್ಠಿ ಇತ್ಯಾದಿಯಾಗಿ 10 ಹಲವು ಕಾರ್ಯಕ್ರಮಗಳನ್ನು ನಾವು ನಡೆಸಿದ್ದೇವೆ. ಅದರ ಜೊತೆಗೆ ವಿಶೇಷವಾಗಿ ನಮ್ಮ ದಾವಣಗೆರೆಯ ಪತ್ರಿಕೆ ಜನತಾವಾಣಿಯ ಸಂಪಾದಕರು, ಕ್ರಿಯಾಶೀಲರು, ಮಹಿಳಾ ಪರ ಕಾಳಜಿ ಉಳ್ಳವರು ಆಗಿದ್ದಂತಹ ದಿವಂಗತ HN ಷಡಾಕ್ಷರಪ್ಪನವರು ಈ ನಮ್ಮ ಕಾರ್ಯಕ್ರಮವನ್ನು ಮೆಚ್ಚಿ ಪ್ರತಿ ವರ್ಷ ಉದಯೋನ್ಮುಖ ಬರಹಗಾರ್ತಿಗೆ ತಮ್ಮ ತಾಯಿಯವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಕೊಡುವಂತ ಕಾರ್ಯಕ್ರಮವನ್ನು ಆರಂಭಿಸಿದರು. ಅವರು ಇವತ್ತಿಗೂ ಕೂಡ ಅವರ ಪ್ರಾಯೋಜಕತ್ವದಲ್ಲಿ ನಡೆಸುವಂತಹ ಈ ಒಂದು ಅಪರೂಪದ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಅದರ ಅಂಗವಾಗಿ 25 ವರ್ಷಗಳಲ್ಲಿ 25 ಜನ ಉದಯೋನ್ಮುಖ ಮಹಿಳಾ ಸಾಹಿತಿಗಳನ್ನು ಗುರುತಿಸಿ ಅವರಿಗೆ ವನಿತಾ ಸಾಹಿತ್ಯ ಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವವನ್ನ ಅರ್ಪಿಸಲಾಗುತ್ತಿದೆ. ಮತ್ತು 25ನೇ ವರ್ಷದ ಸವಿ ನೆನಪಿಗೆ ವನಿತಾ ಸಾಹಿತ್ಯ ರಜತ ಸಂಚಿಕೆಯನ್ನು ಕೂಡ ಹೊರತರಲಾಯಿತು. ಕನ್ನಡ ರಾಜ್ಯೋತ್ಸವ ಹಾಗೂ 10 ಹಲವು ಕಾರ್ಯಕ್ರಮಗಳು, ಅವುಗಳನ್ನು ಹಮ್ಮಿಕೊಳ್ಳುವುದರೊಂದಿಗೆ ಒಬ್ಬ ಮಹಿಳೆಯನ್ನು ಗೌರವಿಸುವಂತಹ ಕಾರ್ಯಕ್ರಮಗಳಿಗೆ ಅನೇಕ ಹಿರಿಯ ಸಾಹಿತಿಗಳು ನಮ್ಮ ವೇದಿಕೆಗೆ ಆಗಮಿಸಿದ್ದಾರೆ. ಶ್ರೀಯುತ ಜಯಂತ್ ಕಾಯ್ಕಿಣಿ, ಶ್ರೀಮತಿ ಮಲ್ಲಿಕಾ ಘಂಟಿ, ಶ್ರೀಮತಿ ಹೇಮಾ ಪಟ್ಟಣಶೆಟ್ಟಿ, ಕರ್ನಾಟಕ ಲೇಖಕಿಯರ ಸಂಘದ ಮಾಜಿ ಅಧ್ಯಕ್ಷರಾದಂತಹ ಶ್ರೀಮತಿ ವಸುಂಧರಾ ಭೂಪತಿ, ನಾಡೋಜ ಕಮಲಾ ಹಂಪನ, ಹೀಗೆ ಅವರ ಪಟ್ಟಿ ದೊಡ್ಡದಾಗಿ ಬೆಳೆಯಬಲ್ಲದು. ಅವರ ಸಾಹಿತ್ಯ ಸುಧೆಯನ್ನು ದಾವಣಗೆರೆ ಜನತೆಗೆ ಉಣಬಡಿಸಿದ ಸೌಭಾಗ್ಯ ವನಿತಾ ಸಾಹಿತ್ಯ ವೇದಿಕೆ ಎಂದು ಹೇಳಿಕೊಳ್ಳಲಿಕ್ಕೆ ನನಗೂ ಕೂಡ ತುಂಬಾ ಹೆಮ್ಮೆ ಆಗುತ್ತೆ. ಜೊತೆಗೆ ಪ್ರತಿ ವರ್ಷ ಈ ಸಾಹಿತ್ಯ ವೇದಿಕೆಯ ಕನ್ನಡ ರಾಜ್ಯೋತ್ಸವ ಸಮಾರಂಭದಂದು 4 ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮವನ್ನ ಕೂಡ ಹಮ್ಮಿಕೊಳ್ಳುತ್ತಿದ್ದು, ಇದುವರೆಗೂ
ಸುಮಾರು 60ಕ್ಕೂ ಹೆಚ್ಚು ಕೃತಿಗಳನ್ನು ನಾವು ಕನ್ನಡ ಸಾರಸ್ವತ ಲೋಕಕ್ಕೆ ಸಮರ್ಪಿಸಿದ್ದೇವೆ ಎಂದು ಹೇಳಿಕೊಳ್ಳಲು ಹೆಮ್ಮೆಯಾಗುತ್ತದೆ. ಹೀಗೆ ಗಿರಿಜಾರವರು ಒಂದಲ್ಲ ಎರಡಲ್ಲ 10 ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಅವರು ಅವುಗಳನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ, ನೆರವೇರಿಸಿದ್ದಾರೆ. ಸ್ತ್ರೀ ಎಂದರೆ ಅಷ್ಟೇ ಸಾಕೆ? ಈ ಮಾತು ಗಿರಿಜಕ್ಕೂ ಕೂಡ ಅನ್ವಯಿಸುತ್ತೆ. ಸಾಹಿತ್ಯ ವೇದಿಕೆ ಹಮ್ಮಿಕೊಂಡಿದ್ದಂತ ಒಂದು ವಿಚಾರ ಸಂಕಿರಣವೊಂದರ ಶೀರ್ಷಿಕೆ ಈ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಎಂಬ ವಿಚಾರ ಸಂಕಿರಣದಲ್ಲಿ ಖ್ಯಾತ ಸಾಹಿತಿಗಳಾದ ಶ್ರೀಮತಿ ನೇಮಿಚಂದ್ರ, ಶ್ರೀಮತಿ ಪ್ರತಿಭಾ ನಂದಕುಮಾರ್, ಶ್ರೀಮತಿ ಪೂರ್ಣಿಮಾ, ಡಾಕ್ಟರ್ ವಿಜಯ ಸುಬ್ಬರಾವ್ ಹೀಗೆ ಬಹಳಷ್ಟು ಜನ ಭಾಗವಹಿಸಿದ್ದು ಕೂಡ ಇಂದು ಒಂದು ಸುಂದರ ನೆನಪು. ಈಗ ನಮ್ಮ ವನಿತಾ ಸಾಹಿತ್ಯ ವೇದಿಕೆಯ ಅಧ್ಯಕ್ಷರಾಗಿ ಶ್ರೀಮತಿ ಮಲ್ಲಮ್ಮ ನಾಗರಾಜ್ ಅವರು ಕೂಡ ಗಿರಿಜಕ್ಕನದೇ ಹೆಜ್ಜೆಯಲ್ಲಿ ಯಶಸ್ವಿಯಾಗಿ ವೇದಿಕೆಯನ್ನು ಮುನ್ನಡೆಸಿಕೊಂಡು ಸಾಗುತ್ತಿದ್ದಾರೆ. ಕಳೆದ 3 ವರ್ಷಗಳಲ್ಲಿ ನಮ್ಮ ವನಿತಾ ಸಾಹಿತ್ಯ ವೇದಿಕೆ ದಾವಣಗೆರೆಯಿಂದ ಆರಂಭವಾಗಿರುವ ಈ ಕರ್ನಾಟಕ ಲೇಖಕಿಯರ ಸಂಘ ದಾವಣಗೆರೆಯ ಶಾಖೆಯ ಅಧ್ಯಕ್ಷರಾದಂತ ಶ್ರೀಮತಿ ವೀಣಾ ಕೃಷ್ಣಮೂರ್ತಿ ಹಾಗೂ ಅವರ ಇಡೀ ತಂಡದೊಂದಿಗೆ ನಾವು ಜೊತೆಯಾಗಿ ಕೆಲಸ ಮಾಡುತ್ತಾ ಬರ್ತಾ ಇದ್ದೀವಿ. ಸಾಹಿತ್ಯದ ಪುರೋಭಿವೃದ್ಧಿಗೋಸ್ಕರ ಮಹಿಳೆಯರನ್ನು ಒಟ್ಟುಗೂಡಿಸುವ ಕೆಲಸವನ್ನ ನಮ್ಮ ವೇದಿಕೆ ಅತ್ಯಂತ ಯಶಸ್ವಿಯಾಗಿ ಮಾಡ್ತಾ ಇದೆ. ನಾವು ಪ್ರತಿ ವರ್ಷ ಗಿರಿಜಾರವರ ಸಾಧನೆಯನ್ನ ನೆನಪನ್ನ ಮಾಡಿಕೊಳ್ತಾ ಇದ್ದೇವೆ. ಇವತ್ತು ಕರ್ನಾಟಕ ಲೇಖಕಿಯರ ಸಂಘ ಬೆಂಗಳೂರು ಇವರು ಇಲ್ಲಿ ಈ ಕಾರ್ಯಕ್ರಮವನ್ನ ಅಂತರ್ಜಾಲ ತಾಣದಲ್ಲಿ ನಡೆಸಲು ಅನುವು ಮಾಡಿಕೊಟ್ಟಂತ ಅದರ ಅಧ್ಯಕ್ಷರಾದಂತ ಶ್ರೀಮತಿ ವನಮಾಲ ಸಂಪನ್ನಕುಮಾರ್ ಹಾಗೂ ಇತರ ಪದಾಧಿಕಾರಿಗಳಿಗೆ ನಮ್ಮ ವೇದಿಕೆ ಕೃತಜ್ಞತೆಗಳನ್ನು ಅರ್ಪಿಸುತ್ತದೆ. ಹೀಗೆ ನಮ್ಮ ಎಲ್ಲ ಮಹಿಳಾ ಸಾಹಿತಿಗಳ ಏಳಿಗೆಗೆ ಯಶಸ್ಸಿಗೆ ಶ್ರಮಿಸಿದಂತಹ ಶ್ರೀಮತಿ ಟಿ ಗಿರಿಜಾರವರನ್ನು ಮತ್ತೆ ನೆನಪಿಸಿಕೊಳ್ಳುತ್ತಾ ಇವತ್ತಿನ ಸಮಾರಂಭದ ಪ್ರಾಸ್ತಾವಿಕ ನುಡಿಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ ಬಯಸುತ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಸುಂದರವಾಗಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದಂತಹ ಶ್ರೀಮತಿ ಸಂಧ್ಯಾ ಸುರೇಶ್ ರವರಿಗೆ ಧನ್ಯವಾದಗಳು. ಇದೀಗ ಉಪನ್ಯಾಸ. ವಿಜ್ಞಾನ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿ ಪ್ರಸ್ತುತ ವನಿತಾ ಸಾಹಿತ್ಯ ವೇದಿಕೆಯ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸಾಹಿತ್ಯದಲ್ಲಿ ಹೆಚ್ಚು ಒಲವನ್ನ ಹೊಂದಿರುವ ಇವರ ಕೃತಿಗಳು ಮಡಿಲು, ಪರಾಗಸ್ಪರ್ಶಕ್ಕೆ ಕಾದ ಕವನ, ಮುಂಜಾವಿನ ಬೆಳದಿಂಗಳು, ರೊಮ್ಯಾಂಟಿಕ್ ಕಥೆಯೊಂದರ ಕೊನೆ ಸೇರಿದಂತೆ ಒಟ್ಟು 8 ಕೃತಿಗಳು ಪ್ರಕಟಗೊಂಡಿರುತ್ತವೆ. ಬಹುಮುಖ ಪ್ರತಿಭೆಯ ಲೇಖಕಿಗೆ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿ, ಬೇಂದ್ರೆ ಅಡಿಗ ಕಾವ್ಯ ಪ್ರಶಸ್ತಿ, ಅತ್ತಿಮಬ್ಬೆ ಕಾವ್ಯ ಪ್ರಶಸ್ತಿ ಸೇರಿದಂತೆ ಹಲವಾರು ಪುರಸ್ಕಾರಗಳನ್ನು ಸ್ವೀಕರಿಸಿರುತ್ತಾರೆ. ಶ್ರೀಮತಿ ಅರುಂಧತಿ ರಮೇಶ್ ರವರಿಂದ ಅನನ್ಯ ಲೇಖಕಿ ಟಿ ಗಿರಿಜಾ ಕುರಿತು ಉಪನ್ಯಾಸ. ಜಿಲ್ಲಾ ವನಿತಾ ಸಾಹಿತ್ಯ ವೇದಿಕೆ ಮತ್ತು ದಾವಣಗೆರೆ ಜಿಲ್ಲಾ ಘಟಕ ಕಲೇಸಂ ಹಾಗೂ ಬೆಂಗಳೂರು ಕಲೇಸಂನ ರಾಜ್ಯ ಸಮಿತಿಯ ಸಹಯೋಗದಲ್ಲಿ ಇವತ್ತು ನಡೀತಾ ಇರುವಂತಹ ಅದಮ್ಯ ವ್ಯಕ್ತಿತ್ವದ ಶ್ರೀಮತಿ ಟಿ ಗಿರಿಜಾರವರ ನೆನಪು ಮೆಲುಕು ಕಾರ್ಯಕ್ರಮದಲ್ಲಿ ಅವರ ಸಾಹಿತ್ಯದ ಬದುಕು ಬರಹದ ಚಿಂತನ ಮಂಥನವನ್ನ ನಡೆಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಶ್ರೀಮತಿ ವನಮಾಲಾ ಸಂಪನ್ ಕುಮಾರ್ ಅವರೇ, ಶ್ರೀಮತಿ ಮಲ್ಲಮ್ಮ ನಾಗರಾಜ್ ಮತ್ತು ಶ್ರೀಮತಿ ವೀಣಾ ಕೃಷ್ಣಮೂರ್ತಿ ಹಾಗೂ ಕಾರ್ಯಕಾರಿ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಸದಸ್ಯರು ಮತ್ತು ಇದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಎಲ್ಲ ಆತ್ಮೀಯರು. ಶ್ರೀಮತಿ ಟಿ ಗಿರಿಜಾ 24/4/1937ರಿಂದ 3/7/2014 ಅವಧಿಯವರೆಗೆ ಸಾರ್ಥಕವಾದಂತಹ ಒಂದು ಬದುಕು ಬರಹಕ್ಕೆ ಶ್ರೀಮತಿ ಟಿ ಗಿರಿಜಾ ಒಂದು ಮಾದರಿ. ಬರಹಗಾರಕ್ಕೆ, ಮಹಿಳಾ ವರ್ಗಕ್ಕೆ ಗಿರಿಜಕ್ಕ ಅನನ್ಯ ಸಾಧಕಿಯಾಗಿ ಅದಮ್ಯ ವ್ಯಕ್ತಿತ್ವದ ಗಿರಿಜಕ್ಕನ ಒಂದು ಈ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಅವರ ವ್ಯಕ್ತಿತ್ವದ ಆಯಾಮಗಳನ್ನು ಹಂಚಿಕೊಳ್ಳುವ ಭಾಗ ಮತ್ತು ಭಾಗ್ಯ ನನ್ನದು. ಅವರ ಕೌಟುಂಬಿಕ, ಸಾಹಿತ್ಯಿಕ, ಸಾಮಾಜಿಕ ಮತ್ತು ಸೈದ್ಧಾಂತಿಕ ನಿಲುವು ಒಲವುಗಳ ಬಗ್ಗೆ ನನ್ನ ಅನಿಸಿಕೆಗಳನ್ನು ತಮ್ಮ ಮುಂದಿಡಲು ತುಂಬಾ ಖುಷಿ ಆಗ್ತಾ ಇದೆ. ಮೊದಲನೆಯದಾಗಿ ಕೌಟುಂಬಿಕ ನೆಲೆಯಲ್ಲಿ ದಾವಣಗೆರೆ ಮೂಲದವರಾದ ಶ್ರೀ ಮಡಿವಾಳಯ್ಯ ಮತ್ತು ಪುಟ್ಟಮ್ಮ ದಂಪತಿಗಳ 10 ಮಕ್ಕಳಲ್ಲಿ 8ನೇಯವರಾಗಿ ಗಿರಿಜಾ ತುಂಬ ಕುಟುಂಬದ ಸದಸ್ಯೆ. ಪೋಲಿಯೋ ಪೀಡಿತಳಾಗಿ ಒಂದು ಕಾಲಿನ ಬಲವನ್ನೇ ಕಳೆದುಕೊಂಡಿದ್ದಂತಹ ಮಗಳನ್ನ ಸೊಂಟದಲ್ಲಿ ಇರಿಸ್ಕೊಂಡೇ ಇದೇನ್ ಸಂಸಾರ ಮಾಡಿತು, ಇದೇನ್ ಮಕ್ಕಳ ಪಡೆದೀತು ಅಂತ ಹೇಳ್ತಾ
ಆತಂಕದೊಂದಿಗೆ ಅವ್ವ ಸಾಕಿದ್ದು ಮಾತ್ರವಲ್ಲ SSLC ಅವರಿಗೆ ಓದಿಸಿದರು. ಅವರ ಕುಟುಂಬದಲ್ಲಿ ಮೊದಲು ಓದಿದವರು ಇವರೇ SSLCಯನ್ನು. ಮೊಟ್ಟ ಮೊದಲ ವ್ಯಕ್ತಿ, ಹೆಣ್ಣುಮಗಳು ಅಂತಲ್ಲ ಗಂಡು ಮಕ್ಕಳಲ್ಲಿಯೂ ಕೂಡ ಮೊದಲನೆಯವಳಾಗಿ ಇವರು SSLCಯನ್ನು ಮಾಡಿದವರು. ಹಾಗೆ ಮುಂದೆ ಉದ್ಯೋಗಿಯಾದ ತನ್ನ ಕಾಲಿನ ಮೇಲೆ ಸ್ವಂತವಾಗಿ ಸ್ವತಂತ್ರವಾಗಿ ನಿಲ್ಲುವ ಸಾಮರ್ಥ್ಯವನ್ನು ಮತ್ತು ಭವಿಷ್ಯವನ್ನು ನಿರ್ಧರಿಸಿದವರು ಅವರ ತಾಯಿ, ಅವರ ಅಮ್ಮ. ಹಾಗಾಗಿ ಮದುವೆಯ ಯೋಚನೆ ಗಿರಿಜಾರವರ ಮನಸ್ಸಿನಲ್ಲಿ ಸುಳಿಯಲೇ ಇಲ್ಲ. ಹಿರಿಯ ಲೇಖಕಿ, ಇತಿಹಾಸ ಸಂಶೋಧಕಿ, ಹವ್ಯಾಸಿ ರಂಗಭೂಮಿಯ ಕಲಾವಿದೆ, ಚಿತ್ರಕಲಾವಿದೆ, ಬಹುಮುಖ ಪ್ರತಿಭೆಯ ಈ ಗಿರಿಜಕ್ಕ ಸಾಂಸಾರಿಕವಾಗಿ ಅವಿವಾಹಿತ ಸಾಹಿತ್ಯ ಕನ್ನಿಕೆ. ಆದರೆ ಹಾಗೆಂದು ಕುಟುಂಬದ ಜವಾಬ್ದಾರಿಗಳಿಂದ ಎಂದೂ ದೂರ ಉಳಿಯಲಿಲ್ಲ ಇವರು. ಹಾಗೆ ಉಳಿದೆ ಆಸ್ಪತ್ರೆಯಲ್ಲಿ ನರ್ಸಿಂಗ್ ಹಾಸ್ಟೆಲ್ನ ವಾರ್ಡನ್ ಆಗಿ ನೇಮಕ ಆಗುವವರೆಗೂ, ಸರ್ಕಾರಿ ನೌಕರಿ ಸಿಗುವವರೆಗೂ ಕೂಡ ಅವರು ಅಮ್ಮನ ಬಳೆ ಅಂಗಡಿಯಲ್ಲಿಯೇ ಕೆಲಸ ಮಾಡಿ ಅವರಿಗೆ ಸಹಕಾರ ನೀಡ್ತಾ ಇದ್ರು. ಕಾರಣಾಂತರಗಳಿಂದ ಮಧ್ಯ ವಯಸ್ಸಿನಲ್ಲಿಯೇ ನಿಧನರಾದಂತಹ ಅಣ್ಣನ ಕುಟುಂಬದ ಜವಾಬ್ದಾರಿ, ಮಕ್ಕಳ ವಿದ್ಯಾಭ್ಯಾಸಗಳಿಗೆ ನೆರವಾದರು. ಅವರ ಅಣ್ಣನ ಮಗಳಾದ ಶೈಲಜಾ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ಅವ್ರು ಹೇಳ್ತಾರೆ ಮುಂದೆ ಆ ಒಂದು ವಿಷಯಗಳನ್ನ. ನೆರವಾದರು. ಸಹೋದರ ಸಹೋದರಿಯರು ಅವರ ಮಕ್ಕಳ ಕಷ್ಟ ಸುಖಗಳನ್ನು ಹಂಚಿಕೊಂಡೇ ಬದುಕಿದವರು ಇವರು. ಯಾರೇ ಆಗಲಿ ಅವ್ರ ಕಾಲ ಮೇಲೆ ಅವರು ನಿಲ್ಬೇಕು ಅನ್ನುವಂತಹ ಒಂದು ಪ್ರಯತ್ನವನ್ನ ಇವರು ಯಾವಾಗಲೂ ಮಾಡ್ತಾ ಇದ್ರು. ಅನಾರೋಗ್ಯದಿಂದ ಬಳಲುತ್ತಿದ್ದ ಸಹೋದರನನ್ನು ತಮ್ಮೊಂದಿಗೆ ಇರಿಸಿಕೊಂಡು ಸಲಹಿದ್ದಾರೆ ಇವರು. ತಮ್ಮ ಉದ್ಯೋಗದ ಸಂಬಳ ಮಾತ್ರವೇ ಇವರ ಆದಾಯ. ಕೆಲವು ಸಂದರ್ಭಗಳಲ್ಲಿ ತಮ್ಮ ಒಡವೆಗಳನ್ನು ತಮ್ಮ ಉದ್ದೇಶಗಳಿಗಾಗಿ ಬಳಸಿಕೊಂಡಿದ್ದಾರೆ ಕೂಡ. ಮತ್ತೆ ಅವಿವಾಹಿತರಾಗಿ ಉಳಿದಂತಹ ಅವರ ಈ ಬಗ್ಗೆ ಯಾರಾದರೂ ಒಂದು ಕ್ಷಣ ಪಶ್ಚಾತ್ತಾಪವಾಗ್ಲಿ, ಸಂತೋಷ ಆಗ್ಲಿ, ಕೊರತೆ ಆಗ್ಲಿ ಕಂಡಿದೆಯಾ ಅಂತ ಪ್ರಶ್ನೆ ಮಾಡಿದ್ರೆ ಇಲ್ಲ, ಖಂಡಿತ ಇಲ್ಲ. ಮದುವೆ ಆಗಿದ್ರೆ ನನ್ನ ಬರಹದ ಜಗತ್ತು ಇಷ್ಟು ವಿಸ್ತಾರವಾಗ್ತಾ ಇತ್ತೋ ಇಲ್ವೋ, ಮತ್ತಷ್ಟು ಹೋರಾಟ ಸೇರುತ್ತಿತ್ತಾ ಎಂಬ ಅನುಮಾನ ಅಷ್ಟೇ. ನೋ ಕಾಮೆಂಟ್ಸ್ ಎಂಬ ನಗುವೆ ಉತ್ತರವಾಗ್ತಾ ಇತ್ತು. ಇಂತಹ ಅಪಾರ ಬಂಧು ಬಳಗ, ಬರಹಗಾರರ ವಿಶಾಲ ವರ್ತುಲ ಇವರಿಂದ ಪಡೆದಷ್ಟು ಉಪಯೋಗವನ್ನು ಆಗ ಪಡೆಯಕ್ಕಾಗ್ತಾ ಇತ್ತೋ ಇಲ್ವೋ ಅನ್ನುವಂತಹ ಒಂದು ಸಣ್ಣ ಅನುಮಾನ ನಮಗೂ ಸಹ ಇದೆ. ಮುಂದೆ ಸಾಹಿತ್ಯಿಕವಾಗಿ ಇವರನ್ನ ನಾವು ಗುರುತಿಸ್ತಾ ಹೋದ್ರೆ, ಪ್ರೌಢಶಾಲೆಯಲ್ಲಿ ಓದ್ತಾ ಇದ್ದಾಗ ಇವರ ಓದಿನ ತೀವ್ರ ಆಸಕ್ತಿಯನ್ನು ಗಮನಿಸಿದ ಕನ್ನಡ ಅಧ್ಯಾಪಕ ನಂಜಪ್ಪನವರು ಬರೆಯಲು ಪ್ರೋತ್ಸಾಹ ನೀಡಿದ್ದು ಮಾರ್ಗದರ್ಶಕರಂತೆ ಕಂಡದ್ದನ್ನು ತುಂಬಾ ಕೃತಜ್ಞತಾಪೂರ್ವಕವಾಗಿ ಅವರು ನೆನೀತಾ ಇದ್ರು. ಸಂಪಾದಕರಾಗಿದ್ದಂತಹ ಹಿರಿಯ ಸಹೋದರರಿಂದ ಇವರ ಓದು ಮತ್ತು ಬರಹಕ್ಕೆ ಒಳ್ಳೆಯ ಅವಕಾಶವೂ ಸಿಕ್ಕದ್ದು ಮತ್ತೊಂದು ಎಳೆ ಕೂಡ. ಕಥೆಗಾರ್ತಿಯಾಗಿ ಸಾಹಿತ್ಯ ಕೃಷಿ ಆರಂಭಿಸಿದ ಗಿರಿಜಾ ಸಾಮಾಜಿಕ ಕಾದಂಬರಿಗಳ ಒಂದು ರಚನೆಗಳ ನಂತರ ಒಂದೆರಡು ಅಂದ್ರೆ ಭಿಕ್ಷುಕಿ, ಬೆಂಕಿ ಬೆಳಕು ಇತ್ಯಾದಿ ಅನೇಕ ಸಾಮಾಜಿಕ ಕಾದಂಬರಿಗಳ ನಂತರ ಐತಿಹಾಸಿಕ ಕಾದಂಬರಿಗಳಾದ ದುರ್ಗೋತ್ಸವ, ದುರ್ಗದ ದಿಗ್ವಿಜಯಗಳ ಮೂಲಕ ಇತಿಹಾಸ ಸಂಶೋಧನೆಯ ರುಚಿಯನ್ನ ಕಂಡುಕೊಂಡ್ರು. ನೀವು ಹೆಣ್ಮಕ್ಳು ಇದೆಲ್ಲ ಮಾಡಕ್ ಸಾಧ್ಯವೇ, ಏನಾದೀತು ಎಂಬ ಹಂಗಿಸಿದ ಪ್ರಶ್ನೆಗೆ ಹೆಣ್ಣು ಮಕ್ಕಳು ಉತ್ತರವಾಗಿ ಸಂಪೂರ್ಣ ಇತಿಹಾಸ ಸಂಶೋಧನೆಗಳ ಕಡೆಗೆ ತಮ್ಮ ಕಾರ್ಯಕ್ಷೇತ್ರ ಮತ್ತು ಪಾತ್ರವನ್ನ ಇವರು ಸಂಪೂರ್ಣವಾಗಿ ತಿರುಗಿಸ್ಕೊಂಡೇ ಬಿಟ್ರು. ಆ ಕಡೆಗೆ ತಿರುಗಿಸ್ಕೊಂಡ ನಂತರ ಏನಾಯ್ತು, ಚಿತ್ರದುರ್ಗ ಜಿಲ್ಲಾದರ್ಶಿನಿ, ದಾವಣಗೆರೆ ನಮ್ಮ ಜಿಲ್ಲೆಗಳಂತಹ ಆಧಾರ ಆಕರ ಗ್ರಂಥಗಳ ಮಾಹಿತಿ ಕೋಶಗಳ ರಚನೆಯೇ ಆಯಿತು. ಡಬ್ಬಿಯಲ್ಲಿ ಊಟ, ನೀರಿನ ಶಿಶೆಯಿಂದ ಗ್ರಾಮೀಣ ಸ್ಥಳಗಳ ವಿಹಾರ ಮಾಡಿದರು. ವಿವರಗಳನ್ನು ಕೂಡ ಸಂಪೂರ್ಣವಾಗಿ ಪಡೆಯುವ ಪ್ರಯತ್ನವನ್ನು ಮಾಡಿದರು. ಇವರ ವ್ಯಕ್ತಿ ಚಿತ್ರಣ ಕೃತಿಗಳು ಎಸ್ ಪಟ್ಟಬಸಪ್ಪ, ವೆಂಕಯ್ಯ ಶೆಟ್ರು, ನಲ್ಲೂರು ಸಹೋದರರು ಇನ್ನು ಮುಂತಾದವುಗಳಲ್ಲಿ ಅವರ ವಂಶವೃಕ್ಷ ಇತಿಹಾಸದ ಸ್ಪಷ್ಟ ನಿಲುವುಗಳೇ ಆ ಒಂದು ಕೃತಿಗಳ ಬುನಾದಿಯಾಗಿತ್ತು. ಭಾರತದ ನದಿಗಳು ಸುಮಾರು 600 ಪುಟಗಳ ಮಾಹಿತಿ ಕೋಶ ಇದನ್ನ ಭೌಗೋಳಿಕ ಬದಲಾವಣೆಗಳು ಮತ್ತೆ ಸಾಂಸ್ಕೃತಿಕ ಪ್ರಾದೇಶಿಕ ಮೂಲಗಳನ್ನ ಸೂಕ್ಷ್ಮವಾಗಿ ಅವಲೋಕಿಸಿದಂತಹ ಸಮಗ್ರ ಐತಿಹಾಸಿಕ ನೆಲೆಯ ಸಂಶೋಧನಾತ್ಮಕ ಕೃತಿ ಇದು. ಇದಕ್ಕಾಗಿ ಅವರು 14 ವರ್ಷಗಳ ಪ್ರಯತ್ನವನ್ನು ಮಾಡಿದ್ದಾರೆ. ಅವಾಗೆಲ್ಲ ಯಾವ ಅನುಕೂಲಗಳು ಇಲ್ಲದಂತ ಸಂದರ್ಭದಲ್ಲಿ ಪತ್ರಿಕೆಗಳು ಮತ್ತೆ ಟಿವಿಯಲ್ಲಿ ಬಂದದ್ದು, ಪುಸ್ತಕಗಳು ಮತ್ತು ಈ ಆಕರ
ಗ್ರಂಥಗಳನ್ನು ಹೊಂದಿರುವಂತಹ ಗೆಜೆಟ್ಗಳು ಹಾಗೂ ವ್ಯಕ್ತಿಗಳು, ವಿಷಯ ತಿಳಿದಿರುವಂತಹ ವ್ಯಕ್ತಿಗಳು, ಇಷ್ಟನ್ನ ಆಧರಿಸಿ ಅವರು 14 ವರ್ಷಗಳ ಕಾಲ ಈ ಮಾಹಿತಿಯನ್ನು ಕಲೆಗೆ ಹಾಕಿ ಸಂಗ್ರಹಿಸಿ ಈ ಒಂದು ಭಾರತ ನದಿಗಳು ಪುಸ್ತಕವನ್ನ, ಕೃತಿಯನ್ನ, ಸಂಪುಟವನ್ನ ಅವರು ರಚಿಸಿದ್ದಾರೆ. ದುರ್ಗದ ನಾಗತಿಯರು ಅನ್ನುವಂತಹ ಒಂದು ಕೃತಿ ನಾಯಕರುಗಳ ಮನೆತನಗಳಲ್ಲಿ ಸ್ತ್ರೀ ಶಕ್ತಿ ಸ್ವರೂಪದ ಸೆಲೆ, ನೆಲೆ, ಬೆಲೆಗಳನ್ನ ತೆರೆದಿಟ್ಟಂತಹ ಒಂದು ಕೃತಿ ಇರುವುದು. ಹಾಗೆ ಇನ್ನು ಮುಂದಕ್ಕೆ ನಾವು ಇದು ಮಾಡಿದ್ರೆ ದಾವಣಗೆರೆ ಜಿಲ್ಲಾ ಸಮ್ಮೇಳನದ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನದ ಮಹಿಳಾ ಅಧ್ಯಕ್ಷೆಯಾಗಿ ಇವರು ಆಯ್ಕೆಯಾಗಿ ಗೌರವ ಪುರಸ್ಕಾರಗಳನ್ನ ಪಡೆದಿದ್ದಾರೆ. ಸ್ಥಳ ವಿಶೇಷಗಳಿಗೆ ಸಂಬಂಧಿಸಿದ ಕೃತಿಗಳಲ್ಲಿ ಸಂಪ್ರದಾಯಗಳೊಂದಿಗೆ ವೈಜ್ಞಾನಿಕ ಮತ್ತು ವೈಚಾರಿಕ ದೃಷ್ಟಿಕೋನದಿಂದ ಕಂಡ ಸಂಗತಿಗಳ ಉಲ್ಲೇಖಗಳನ್ನು ಮಾಡಿದ್ದಾರೆ. ಹಾಗೂ 1900 ಇವರ ಪ್ರಶಸ್ತಿಗಳ ವಿಷಯಕ್ಕೆ ಬಂದ್ರೆ 1975ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಭಿಕ್ಷುಕಿ ಎಂಬ ಕೃತಿಗೆ ಅಂತಾರಾಷ್ಟ್ರೀಯ ಮಹಿಳಾ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಹಾಗೆ ಬೆಂಗಳೂರು ಕರ್ನಾಟಕ ಲೇಖಕಿಯರ ಸಂಘದಿಂದ ವಿಶಿಷ್ಟ ಲೇಖಕಿ ಪ್ರಶಸ್ತಿಯೊಂದಿಗೆ ಇದೇ ಒಂದು ಇದರಲ್ಲಿ 2014ರಲ್ಲಿ ಬಿ ಸರೋಜಿನಿ ದೇವಿ ನೃತ್ಯ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ದಾವಣಗೆರೆಯ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯೊಂದಿಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಮಹಾಲಿಂಗ ರಂಗದಂತಹ ಗಣನೀಯ ಪ್ರಶಸ್ತಿ ಕೂಡ ಭಾಜನರಾಗಿದ್ದಾರೆ. ಇದಲ್ಲದೆ ಇಂತಹ ಪ್ರತಿಷ್ಠಿತ ಸಂಘ ಸಂಸ್ಥೆಗಳಿಂದ ಸುಮಾರು 109ಕ್ಕೂ ಹೆಚ್ಚು ಪುರಸ್ಕಾರ ಸನ್ಮಾನಗಳನ್ನು ಇವರು ಪಡೆದಿದ್ದಾರೆ. ಇವರ ಒಂದು ಅಂಗವಿಕಲತೆ ಮತ್ತು ಶೈಕ್ಷಣಿಕ ಮಟ್ಟವನ್ನು ಎತ್ತಿ ಹಿಡಿಯುತ್ತಾ ಸರಕಾರವೇ ಒಂದು ವಿಶ್ವವಿದ್ಯಾನಿಲಯವಾಗಿ ಮಾಡಲು ಸಾಧ್ಯವಾಗದೇ ಇರುವಂತಹ ವಿಫಲವಾದಂತಹ ಒಂದು ಯೋಜನೆಯನ್ನ ತನ್ನದೇ ಆದ ವಿಧಿವಿಧಾನಗಳು, ರೀತಿ ನೀತಿಗಳಲ್ಲಿ ಕೈಗೊಂಡು ನೆರವೇರಿಸಿದ್ದನ್ನ ಎಲ್ಲರೂ ಗಮನಿಸಲೇಬೇಕಾಗಿದೆ. ಎಲ್ಲರೂ ಗಮನಿಸಿದರೂ ಕೂಡ ಲೇಖಕಿಯನ್ನು ಮಾತ್ರ ನಿರ್ಲಕ್ಷಿಸಿದರೆ ಎನ್ನುವಂತಹ ಒಂದು ನೋವು ನಮ್ಮ ದಾವಣಗೆರೆಯ ಎಲ್ಲ ಒಂದು ಬಂಧು ಬಳಗದವರು ಹಾಗೂ ಸಾಹಿತ್ಯ ವರ್ಗಕ್ಕೆ ಇದೊಂದು ನೋವಾಗಿ ಕುಳಿತುಬಿಟ್ಟಿದೆ. ಎಲ್ಲರಿಗೂ ಬೇಸರ ಕೂಡ ಇದು, ಹಾಗೆ ತೀರದ ನೋವು ಕೂಡ. ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಅವರ ಸಾಧನೆ, ಕೃತಿಗಳ ಮೌಲ್ಯ, ಆಕರ ಗ್ರಂಥಗಳಾಗಿ ಉಪಯುಕ್ತವಾಗಿರುವಂತಹ ಮಾಹಿತಿಗಳ ಸಂಪೂರ್ಣ ವಿವರವನ್ನ ಮುಂದೆ ನಮ್ಮ ಮಲ್ಲಮ್ಮನವರು ತಮ್ಮ ಅವಲೋಕನದಲ್ಲಿ ನಿಮ್ಮೆಲ್ಲರ ಮುಂದೆ ಇಡಲಿದ್ದಾರೆ. ಹಾಗಾಗಿ ಆ ವಿವರಗಳಿಗೆ ನಾನು ಹೋಗುವುದಿಲ್ಲ. ಈಗ ನಮ್ಮ ಮುಂದೆ ಬರಲಿರುವಂತಹ ವಿವಿಧ ಮುಖಗಳು, ಕತೆ ಕಾದಂಬರಿಗಳಲ್ಲಿ ಸ್ತ್ರೀಯರ ಸಮಸ್ಯೆಗಳು, ವಿವಿಧ ಮುಖಗಳು, ಬಾಧೆಗಳು ಕುರಿತ ಬರಹಗಳಿಂದ ಪ್ರಾರಂಭವಾಗಿದ್ದು ನಗರ ಜಿಲ್ಲಾ ಸಂಪುಟಗಳಲ್ಲಿ ಮುಂದುವರಿದು ಭಾರತ ನದಿಗಳಂತಹ ರಾಷ್ಟ್ರ ಮಟ್ಟದ ಮಾಹಿತಿ ಕೋಶದ ಕೃತಿಯವರೆಗೂ ತಲುಪಿದ್ದು ಅವರದೇ ಒಂದು ಅನನ್ಯವಾದ ಸಾಧನೆ, ಅದ್ಭುತವಾದಂತಹ ಒಂದು ಕೃತಿಯನ್ನು ಅವರು ಕೊಟ್ಟಿದ್ದಾರೆ. ಗಂಡೋಬಳವ ನಾಗತಿ ಮತ್ತು ಮುದಿಯಜ್ಜ ಕೃತಿಗಳ ಹಸ್ತಪ್ರತಿಯನ್ನ ಕೊಟ್ಟು ಹೋಗಿದ್ದಾರೆ. ಅದರ ಪ್ರಕಟಣೆಯನ್ನು ಕೂಡ ಶ್ರೀಮತಿ ಶೈಲಜಾ ಅವರು ಈಗಾಗಲೇ ಮಾಡಿ ಇದು ಪ್ರಕಟಣೆ ಮಾಡಿ ಅದನ್ನು ಲೋಕಾರ್ಪಣೆ ಮಾಡಿದ್ದಾರೆ ಕೂಡ. ಹಾಗೆ ಈ ರೀತಿ ಅಕ್ಷರ ರೂಪದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ನಮ್ಮ ಗಿರಿಜಕ್ಕ ನಮ್ಮೊಂದಿಗೆ ಉಳಿದೇ ಬಿಟ್ಟಿದ್ದಾರೆ. ಸಾಹಿತ್ಯ, ಸಂಗೀತ, ಚಿತ್ರಕಲೆ, ಕೃಷಿ ಇತ್ಯಾದಿ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿದ್ದ ಮಹಿಳೆಯರ ಪ್ರತಿಭೆಯನ್ನ ಹೊರ ಜಗತ್ತಿಗೆ ಪರಿಚಯಿಸಿದರು ಮತ್ತು ಉದಯೋನ್ಮುಖರಿಗೆ ಪ್ರೋತ್ಸಾಹವನ್ನ ನೀಡ್ತಾ ಒಂದು ಸಂಸ್ಥೆ, ಈ ವೇದಿಕೆಯನ್ನ ಅವರು ಬಳಸ್ಕೊಂಡ್ರು ಅಥವಾ ವೇದಿಕೆಯೇ ಅವರನ್ನು ಬಳಸ್ಕೊಳ್ತೋ ನಮಗೆ ನಿಜವಾಗ್ಲೂ ಒಂದು ರೀತಿಯ ಆಶ್ಚರ್ಯಕರವಾದಂತ ಕೆಲಸಗಳನ್ನು ಅವರು ಮಾಡಿದರು. ಈ ನಂತರ ನಗರವಾಣಿ ದಿನಪತ್ರಿಕೆ ಮಹಿಳಾ ಅಂಕಣಕಾರ್ತಿಯಾಗಿ 14 ವರ್ಷಗಳ ದೀರ್ಘಾವಧಿಯವರೆಗೆ ಅವರು ನಾಗಮ್ಮ ಕೇಶವಮೂರ್ತಿಯವರ ವನಿತಾ ಸಮಾಜದ ಅಂಗಸಂಸ್ಥೆಯಾದಂತಹ ದಾವಣಗೆರೆ ಜಿಲ್ಲಾ ವನಿತಾ ಸಾಹಿತ್ಯ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷೆಯಾಗಿ ಕೂಡ ಅವರು 18-19 ವರ್ಷಗಳ ಕಾಲ ಸಾಹಿತ್ಯಿಕ ಚಟುವಟಿಕೆಗಳನ್ನ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದಾರೆ. ವನಿತಾ ಶ್ರೀ ಪ್ರಶಸ್ತಿಗೆ ಅರ್ಹ ಮಹಿಳೆಯರ ಆಯ್ಕೆ ಮಾಡೋದು, ಪುಸ್ತಕಗಳ ಬಿಡುಗಡೆ ಮಾಡೋದು, ಪ್ರಸಿದ್ಧ ಸಾಹಿತ್ಯಗಳನ್ನು ಆಹ್ವಾನಿಸಿ ಕಾರ್ಯಕ್ರಮಗಳನ್ನು ಆಯೋಜಿಸಿ ಮಾಡುವಂತಹ ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಅವರು ಹೊಂದಿದ್ರು. ಬಹುಶಃ ಅದರ ನಂತರ ಮಲ್ಲಮ್ಮನವರು ಈ ಒಂದು ಕೆಲಸವನ್ನ ಸಮರ್ಥವಾಗಿ ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ. ಮಹಿಳೆಯರ ಬದುಕು ಬರಹಗಳಿಗೆ ಬೆಂಬಲಿಸುತ್ತಾ, ಧೈರ್ಯ ತುಂಬುತ್ತಾ ತಮ್ಮ ಕರ್ತೃತ್ವ ಶಕ್ತಿಯನ್ನು ಬಳಸಿಕೊಂಡಂತಹ ಟಿ ಗಿರಿಜಾರವರು ಇಂದು ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ
ನಮ್ಮೊಡನೆ ಇದ್ದಾರೆ ಅಂತಲೇ ನಾವು ಭಾವಿಸ್ತಾ ಇದ್ದೇವೆ. ಸಾಮಾಜಿಕವಾಗಿ ಇವರ ಒಂದು ನೆಲೆಯನ್ನ ನಾವು ಗುರುತಿಸಬೇಕು ಅಂತಂದ್ರೆ, ಗ್ರಾಮೀಣ ಸ್ತ್ರೀ ಶಕ್ತಿ ತಂಡಗಳು ಮಹಿಳಾ ಸಂಘ ಸಂಸ್ಥೆಗಳಿಗೆ ಹಿರಿಯಕ್ಕನಂತೆ, ಆತ್ಮೀಯ ಗೆಳತಿಯಂತೆ ಒಡನಾಡಿದವರು. ತಾವು ತಮ್ಮದೇ ಆದ ರೀತಿಯಲ್ಲಿ ಸಮಸ್ಯೆಗಳಿಗೆ ನ್ಯಾಯ ಪರಿಹಾರ ಒದಗಿಸಿದ ಹೆಣ್ಣು ಮಕ್ಕಳ ಬದುಕು ಸಾರ್ವಜನಿಕ ಮಾತುಗಳಾಗದಂತೆ, ಅವ್ರೇನ್ ಸಹಾಯ ಮಾಡಿದ್ರಲ್ಲ ಆ ಹೆಣ್ಣು ಮಕ್ಕಳ ಬದುಕು ಸಾರ್ವಜನಿಕವಾಗಿ ಒಂದು ರೀತಿಯಲ್ಲಿ ಆಗದಂತೆ ಅದನ್ನು ಕಾಪಾಡುವಂತ ಎಚ್ಚರ ಅವರ ಬುದ್ಧಿ ಭಾವಗಳಲ್ಲಿ ತುಂಬಿತ್ತು ಅದು. ಹಾಗೆ ಪಡೆದವರು ಹೇಳಿದಾಗಷ್ಟೇ ಗೊತ್ತಾಗ್ತಾ ಇತ್ತು ಅವರ ಸಹಾಯ ಹಸ್ತದ ಗುಟ್ಟು. ಆರ್ಥಿಕವಾಗಿ ಸ್ವಾವಲಂಬಿಗಳಾಗುವಂತೆ ದುಡಿಮೆಯ ದಾರಿಯನ್ನ ಅವರು ಅವರವರ ಅಳತೆ ಮತ್ತು ಅಗತ್ಯಗಳಿಗೆ ತಕ್ಕಂತೆ, ಸಾಮರ್ಥ್ಯಗಳಿಗೆ ತಕ್ಕಂತೆ ಹುಡುಕಿ ಕೊಡ್ತಾ ಇದ್ರು. ಎಳೆ ವಯಸ್ಸಿನ ಹೆಣ್ಣು ಮಕ್ಕಳಿಂದ ವಯಸ್ಸಾದ ಹಿರಿಯರವರೆಗೂ ತಮ್ಮ ಸಂಪರ್ಕಕ್ಕೆ ಬಂದವರ ಸಮಸ್ಯೆಗಳಿಗೆ ಅಲ್ಲಲ್ಲೇ ಹಾಗಾಗಿ ಅವರು ಪ್ರಚಾರವಿಲ್ಲದ ಪರಿಹಾರವನ್ನ ಕೂಡ ನೀಡ್ತಾ ಇದ್ರು. ಸಂಬಂಧಿಸಿದವರ ನೆರವು ಒದಗಿಸುವಂತಹ ನಿಸ್ಸಂಕೋಚವಾದ ಆಪ್ತತೆಯನ್ನು ಹೊಂದಿದ್ದರು. ಆದ್ಯತೆ ಕೊಟ್ಟು ಕೂಡ ಪ್ರಚಾರ ಮಾಡದ ವೈಯಕ್ತಿಕತೆಯನ್ನ ಅವರು ಇಟ್ಕೊಂಡಿದ್ರು. ತೆರೆದ ಕಿಟಕಿ, ತೆರೆದ ಬಾಗಿಲುಗಳಂತೆ ತೆರೆದ ಮನಸ್ಸಿನ ಮೂಲಕವೂ ಕೂಡ ಬಾಹ್ಯ ಸಂಪರ್ಕದ ವಿಸ್ತಾರದಲ್ಲಿ ಬದುಕು ಬರಹಗಳ ಮೂಲಕ ಹಬ್ಬೆ ಹರಡಿಕೊಂಡ ಗಿರಿಜಕ್ಕನವರು ಎಂದೂ ಕೂಡ ಮುಚ್ಚಿದ ಕೋಣೆಯ ಏಕಾಂತಕ್ಕೆ ತಮ್ಮನ್ನು ಕಟ್ಟಿ ಹಾಕಿಕೊಳ್ಳಿಲ್ಲ. ಅವರು ಅನಾರೋಗ್ಯದಿಂದ ಬಳಲವಾಗಲು ಸಹ ಯಾವುದೇ ಕಾರ್ಯಕ್ರಮಕ್ಕೆ ಹಾಜರಾಗಲು ಸಾಧ್ಯವಾಗದೇ ಇದ್ರೂ ಕೂಡ ಅದೇ ಸಮಯವನ್ನ ಅವರು ಓದು, ಬರಹ ಮತ್ತು ಮಾಹಿತಿಗಳ ಸಂಗ್ರಹಣೆಗೆ ಬಳಸ್ಕೊಳ್ತಾ ಇದ್ರು. ಅದನ್ನು ಕೂಡ ನಾವು ಕಾಣ್ತಾ ಇದ್ವಿ. ಆರ್ಥಿಕ ಅಡಚಣೆಗಳು ಎದುರಾದಾಗಲೂ ಸಹ ಅವರು ಎದೆಗುಂದದೆ ಹೊಂದಾಣಿಕೆ ಮಾಡಿಕೊಳ್ಳುವಂತಹ ಧಾರಾಳವಾದ ಮತ್ತು ದೃಢ ಮನಸ್ಸನ್ನ ಅವರು ಹೊಂದಿದ್ರು. ಇವರೇನ್ ಬರೀತಾರೆ ಹೆಂಗಸರು ಎಂದು ಹಂಗಿಸುವ ದನಿಗಳಿಗೆ ಉತ್ತರವಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಗಟ್ಟಿಯಾಗಿ ನೆಲೆಯೂರಿ ನಿಂತವರು ಗಿರಿಜಕ್ಕ. ಪ್ರತಿಭೆಗಳು, ಸ್ತ್ರೀ ಶಕ್ತಿ ಮೂಲಗಳು ಎಲ್ಲವನ್ನು ತಟ್ಟಿ ಮುಟ್ಟಿ ಆಧರಿಸಿದ ಧೀಮಂತಿಕೆ, ಜೀವಂತಿಕೆ ಗಿರಿಜಕ್ಕ ಅಂತ ಹೇಳೋದಕ್ಕೆ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ. ಮತ್ತೆ ಹೆಣ್ಮಕ್ಳು ತುಂಬಾ ಶಿಸ್ತಾಗಿ ವಸ್ತ್ರಾಭರಣಗಳನ್ನು ಧರಿಸಿಕೊಂಡು ಕಾರ್ಯಕ್ರಮಗಳ ಸಂಭ್ರಮವನ್ನ ಹೆಚ್ಚಿಸ್ಬೇಕು ಅನ್ನೋದು ಅವರ ಎಲ್ಲರಿಗೂ ಅವ್ರು ಹೆಣ್ಮಕ್ಳಿಗೆ ಹೇಳ್ತಾ ಇದ್ದಂತ ಒಂದು ವಿಷಯ. ಅವರು ಅದರ ಮಾದರಿಯೂ ಕೂಡ ಅವರೇ ಆಗಿದ್ರು. ಮುಂದೆ ಈಗ ನಾವು ಅವರ ಸೈದ್ಧಾಂತಿಕ ನಿಲುವುಗಳಿಗೆ ನಾವು ಹೋದ್ರೆ, ಮಹಿಳೆಯರು ತಮ್ಮ ಶಕ್ತಿ ಮತ್ತು ಅರ್ಹತೆಗೆ ತಕ್ಕ ಉದ್ಯೋಗ ಮಾಡಲೇಬೇಕು. ಮತ್ತೆ ಸರ್ಕಾರಿ ನೌಕರಿ, ಗೃಹ ಕೈಗಾರಿಕೆ, ಕೃಷಿ ಕ್ಷೇತ್ರ, ಮಾಧ್ಯಮ ಯಾವುದೇ ರಂಗದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಆರ್ಥಿಕ ಸ್ವಾವಲಂಬನೆ ಪಡೆಯಬೇಕು. ಆತ್ಮವಿಶ್ವಾಸ ಗಳಿಸಬೇಕು. ಮತ್ತೆ ಇನ್ನೊಂದಂದ್ರೆ ಸಂಸಾರದ ಕಷ್ಟ ಸುಖಗಳಿಗೆ ಸ್ಪಂದಿಸುವಂತ ಮನಸ್ಸು ಇರಬೇಕು. ಎಲ್ಲವನ್ನು ಬಿಟ್ಟು ಅಂತ ಹೇಳಲ್ಲ, ಅವರು ಎಲ್ಲವನ್ನೂ ಒಳಗೊಂಡೇ ಮಾಡ್ಬೇಕು ಅಂತ ಹೇಳ್ತಾರೆ. ಆಯ ವ್ಯಯಗಳ ಲೆಕ್ಕಾಚಾರವಿರಬೇಕು. ಆದರೆ ಬದುಕು ಬರಹ ಎಂದೂ ಕೂಡ ವ್ಯವಹಾರದ ಸರಕು ಆಗಬಾರದು. ಅವರ ಬದುಕು ಹೇಗಿತ್ತು ಅಂದ್ರೆ, ಈ ಒಂದು ವಾಕ್ಯದಲ್ಲಿ ನಾನು ಅದನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆಯ ವ್ಯಯಗಳ ಲೆಕ್ಕಾಚಾರವಿರಬೇಕು, ಆದರೆ ಬದುಕು ಬರಹ ಎಂದೂ ಕೂಡ ವ್ಯವಹಾರದ ಸರಕು ಆಗಬಾರದು. ಇಂತಹುದೇ ಸೈದ್ಧಾಂತಿಕ ನೆಲೆಗಳಲ್ಲಿ ಗಿರಿಜಕ್ಕ ನಮ್ಮೊಡನೆ ಇದ್ದಾರೆ. ಮತ್ತೆ ಸಾಂಪ್ರದಾಯಿಕವಾದಂತಹ ಧಾರ್ಮಿಕ ನಂಬಿಕೆಯ ಆಚರಣೆಗಳಲ್ಲಿ ಅವರು ವೈಜ್ಞಾನಿಕ ಮತ್ತು ವೈಚಾರಿಕ ನೆಲೆಗಳಲ್ಲೂ ಸಹ ಪರಿಶೋಧನೆ ಮಾಡಬೇಕು. ಒಳಿತನ್ನು ಒಪ್ಪಿಕೊಂಡು ಅನುಸರಣೆಯಲ್ಲಿ ಉಳಿಸಿಕೊಳ್ಳಬೇಕು. ಅನಾವಶ್ಯಕ ನಂಬಿಕೆಗಳ ತುಳಿಯಿಂದ ಹೊರಬರಬೇಕು. ದೃಢವಾದ ಒಂದು ಸಿದ್ಧಾಂತವನ್ನು ಅವರು ಹೊಂದಿದ್ರು. ಕಾರ್ಯಕ್ರಮಗಳ ಯಶಸ್ಸಿಗೆ ಪೂರ್ವ ಸಿದ್ಧತೆ ಮತ್ತು ಸಂಪೂರ್ಣ ಬದ್ಧತೆ ಬೇಕು ಅಂತ ಯಾವಾಗ್ಲೂ ಅವರು ನಮಗೆ ಪ್ರತಿ ಕಾರ್ಯಕ್ರಮದ ಆರಂಭದಲ್ಲೂ ಅವರು ಇದನ್ನ ನಮಗೆ ಹೇಳ್ತಾ ಇದ್ರು. ಮತ್ತು ಅದೇ ರೀತಿಯಲ್ಲಿ ಅವರು ಕೂಡ ನಡೆದುಕೊಳ್ತಾ ಇದ್ರು. ಈಗ ಈ ಎಲ್ಲ ಒಂದು ನೆಲೆಗಳಿಗೆ ಒಂದು ಉಪಸಂಹಾರವನ್ನು ಕೊಡ್ತಾ, ಅವರವರ ದೃಷ್ಟಿಕೋನಗಳಲ್ಲಿ ಗಿರಿಜಕ್ಕನ ಭಾವ, ಸ್ವಭಾವ, ಸಂಭಾವ್ಯತೆಗಳು ಎಣಿಸಿಗೊಳಿಸಿಕೊಡುವಂತಹ ಉಪಚಾರಗಳು ಅವರನ್ನು ಮತ್ತಷ್ಟು ಸಬಲರನ್ನಾಗಿ, ಸಶಕ್ತರನ್ನಾಗಿ ಮಾಡಿದ್ವು. ವ್ಯಕ್ತಿತ್ವ ಘನವಾಗುತ್ತಾ ಊರಿದ ಹೆಜ್ಜೆಗಳು ಅವರಿಗಾಗಿ ಹೊಸ ಹಾದಿಯನ್ನೇ ತೆರೆದವು. ಮತ್ತೆ ಮತ್ತೆ ತಳ್ಳು ಎಳೆಗಳ ತಿರುಗಡೆಯಲ್ಲಿ ಹೊಸ ಹೊಸ ಸಾಧ್ಯತೆಗಳನ್ನು ಕಂಡುಕೊಂಡ ವ್ಯಕ್ತಿತ್ವ ಅವರದು. ಈ ಸಂಪನ್ನ ಸಮೃದ್ಧ ಅರಿವು ಸಾಧ್ಯವಾದಲೆಲ್ಲ ತೆರೆದುಕೊಳ್ಳಲಿ ಎಂಬ ಆಶಯ, ಹಾರೈಕೆ ಮತ್ತು ಕೋರಿಕೆಗಳೊಂದಿಗೆ ಅದಮ್ಯ ಚೇತನಕ್ಕೆ ನಮಿಸುತ್ತಾ
ನಿರ್ಗಮಿಸುತ್ತಿದ್ದೇನೆ. ಈ ಅವಕಾಶವನ್ನು ಕೊಟ್ಟ ಸರ್ವರಿಗೂ ಕೂಡ ಕೃತಜ್ಞತಾಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ನಾನು ನಿರ್ಗಮಿಸುತ್ತಿದ್ದೇನೆ. ಸದಾ ಕೀರ್ತಿ ಪ್ರಚಾರದ ಬೆನ್ನು ಹತ್ತಿ ಓಡುವ ಈ ಜಗದಲ್ಲಿ ಕೀರ್ತಿಯೇ ಬೆನ್ನು ಹತ್ತುವಂತೆ ತಮ್ಮಲ್ಲಿ ಶ್ರದ್ಧೆ, ಪ್ರಾಮಾಣಿಕತೆ, ನಿಶ್ಚಲತೆಯನ್ನು ಬೆಳೆಸಿಕೊಂಡಿದ್ದ ಟಿ ಗಿರಿಜಾರವರ ಕುರಿತು ಉಪನ್ಯಾಸ ನೀಡಿದಂತಹ ಅರುಂಧತಿ ರಮೇಶ್ ರವರಿಗೆ ಧನ್ಯವಾದಗಳು. ನಿವೃತ್ತ ಕನ್ನಡ ಉಪನ್ಯಾಸಕಿಯಾದ ಇವರು ಪ್ರಸ್ತುತ ವನಿತಾ ಸಾಹಿತ್ಯ ವೇದಿಕೆಯ ಅಧ್ಯಕ್ಷರಾಗಿ, ಕರ್ನಾಟಕ ಲೇಖಕಿಯರ ಸಂಘದ ಜಿಲ್ಲಾ ಶಾಖೆಯ ಗೌರವ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರಕಟಿತ ಕೃತಿ ನುಡಿ ಸಂಧಾನ. ಟಿ ಗಿರಿಜಾರವರ ಸಂಸ್ಮರಣ ಗ್ರಂಥ ಅದಮ್ಯ ಮತ್ತು ರಜತ ಸಿರಿ ಎಂಬ ಸಂಪಾದಿತ ಕೃತಿಗಳನ್ನು ಸಹ ಹೊರತಂದಿದ್ದಾರೆ. ಕ್ರಿಯಾಶೀಲ ಲೇಖಕಿಯಾದ ಇವರಿಗೆ ಸಂದ ಪ್ರಶಸ್ತಿಗಳು ಶ್ರೇಷ್ಠ ಶಿಕ್ಷಕಿ ಪ್ರಶಸ್ತಿ, ವನಿತಾ ಸಾಹಿತ್ಯ ಪ್ರಶಸ್ತಿ ಮತ್ತು ಹಲವಾರು ಗೌರವ ಸನ್ಮಾನಗಳಿಗೆ ಪಾತ್ರರಾಗಿರುವ ಶ್ರೀಮತಿ ಮಲ್ಲಮ್ಮ ನಾಗರಾಜ್ರವರಿಂದ ಉಪನ್ಯಾಸ ಟಿ ಗಿರಿಜಾರವರ ಬದುಕು ಬರಹ ಕುರಿತು. ಎಲ್ಲರಿಗೂ ನಮಸ್ಕಾರ. ಇಂದಿನ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರಾದ ಶ್ರೀಮತಿ ವನಮಾಲಾ ಸಂಪನ್ ಕುಮಾರ್ ಅವರೇ, ದಾವಣಗೆರೆ ಜಿಲ್ಲಾ ಶಾಖೆಯ ಅಧ್ಯಕ್ಷರಾದ ಶ್ರೀಮತಿ ವೀಣಾ ಕೃಷ್ಣಮೂರ್ತಿ ಅವರೇ, ಹಾಗೂ 3 ಸಂಸ್ಥೆಗಳ ವನಿತಾ ಸಮಾಜದ ಸದಸ್ಯರೇ, ಕನ್ನಡದ ಬಂಧುಗಳೇ, ಇಂದು ನಾವು ದಾವಣಗೆರೆ ಹೆಸರಾಂತ ಸಾಹಿತಿ ಟಿ ಗಿರಿಜಾರವರ ಸಾಹಿತ್ಯದ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ಗಿರಿಜಕ್ಕ ಸುಮಾರು 19 ವರ್ಷಗಳ ಕಾಲ ದಾವಣಗೆರೆಯಲ್ಲಿ ಡಾಕ್ಟರ್ ಸಿ ನಾಗಮ್ಮ ಕೇಶವಮೂರ್ತಿ ಅವರು ಸ್ಥಾಪಿಸಿರುವ ವನಿತಾ ಸಮಾಜದ ಅಡಿಯಲ್ಲಿ ವನಿತಾ ಸಾಹಿತ್ಯ ವೇದಿಕೆಯನ್ನು ಹುಟ್ಟು ಹಾಕಿ, ನೀರೆರೆದು, ಪೋಷಿಸಿ, ಹೆಮ್ಮರವಾಗಿ ಬೆಳೆಸಿ ಕಳೆದ 7 ವರ್ಷಗಳ ಹಿಂದೆ ದೈವಾಧೀನರಾದರು. ಅಂದಿನಿಂದ ಸಾಹಿತ್ಯ ವೇದಿಕೆಯನ್ನು ಮುನ್ನಡೆಸಿಕೊಂಡು ಹೋಗುವ ಜವಾಬ್ದಾರಿ ನನ್ನದಾಗಿದೆ. ಇದೇ ವೇದಿಕೆಯಲ್ಲಿ ಹರಿಹರದ ದೊಡ್ಡಮ್ಮನೆಂದೇ ಖ್ಯಾತಿ ಪಡೆದ ನಮ್ಮ ಹಿರಿಯ ಸಾಹಿತಿ ಲಲಿತಮ್ಮ ಡಾಕ್ಟರ್ ಚಂದ್ರಶೇಖರ್ ಅವರ ಬಗೆಗೆ ಒಂದು ವಿಶೇಷ ವಿಚಾರ ಸಂಕಿರಣವನ್ನು ಕರ್ನಾಟಕ ಲೇಖಕಿಯರ ಸಂಘ ನಡೆಸಿರುವುದು ನಮಗೆಲ್ಲ ಸಂಭ್ರಮದ ವಿಚಾರ. ಅಂತೆಯೇ ದಾವಣಗೆರೆ ಹಿರಿಯಕ್ಕನಾದ ಸಾಹಿತ್ಯ ಕನ್ನಿಕೆ ಟಿ ಗಿರಿಜಾರವರ ಬದುಕು, ಬರಹ, ಸಾಧನೆ ಕುರಿತು ಒಂದು ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡು ಅದನ್ನು ದಾವಣಗೆರೆ ಮಹಿಳೆಯರೇ ನಿರ್ವಹಿಸಲು ಅವಕಾಶ ಮಾಡಿಕೊಟ್ಟಿರುವ ನಮ್ಮ ಲೇಖಕರ ಸಂಘದ ಅಧ್ಯಕ್ಷರಾದ ವನಮಾಲಾ ಸಂಪನ್ ಕುಮಾರ್ ಮತ್ತು ಅವರ ತಂಡದವರಿಗೆ ಮೊಟ್ಟ ಮೊದಲೇ ಬಾರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು. ಗಿರಿಜಕ್ಕನೊಂದಿಗೆ ಕೊನೆಯ 4-6 ವರ್ಷಗಳು ಹತ್ತಿರದ ಒಡನಾಡಿಯಾಗಿ ಕಳೆಯುವ ಪುಣ್ಯ ನನ್ನದಾಗಿತ್ತು. ಇಂದಿಗೂ ಆ ದಿನಗಳು ನನ್ನ ಬದುಕಿನ ಅಮೂಲ್ಯ ದಿನಗಳೆಂದೇ ನಾನು ಭಾವಿಸಿದ್ದೇನೆ. ಇಂದು ಅವರ ಬದುಕು ಬರಹದ ಬಗೆಗೆ ನನಗೆ ತಿಳಿದಷ್ಟನ್ನು ತಮ್ಮೊಂದಿಗೆ ಹಂಚಿಕೊಳ್ಳ ಬಯಸುತ್ತೇನೆ. ಬೇರೆ ಯಾರೋ ನಮಗಾಗಿ ದಾರಿ ಮಾಡುತ್ತಾರೆಂದು ಕಾಯುತ್ತಾ ಇರುವುದರ ಬದಲು ನಾವೇ ನಮ್ಮ ದಾರಿಯನ್ನು ಮಾಡಿಕೊಳ್ಳಬೇಕು. ಆಗ ಬೇರೆಯವರು ನಾವು ನಿರ್ಮಿಸಿದ ದಾರಿಯಲ್ಲಿ ನಡೆದು ಅವರ ಗುರಿ ಸೇರುತ್ತಾರೆ. ಹಾಗೆ ತನ್ನ ದಾರಿ ರೂಪಿಸಿಕೊಂಡವರೇ ನಿಜವಾದ ಯಶಸ್ವಿ ವ್ಯಕ್ತಿಗಳು. ವೃತ್ತಿಯಿಂದ ಆರೋಗ್ಯ ಕ್ಷೇತ್ರದಲ್ಲಿ ದಾದಿಯರ ಹಾಸ್ಟೆಲ್ ವಾರ್ಡನ್ ಆಗಿ ಸೇವೆ ಸಲ್ಲಿಸುತ್ತಲೇ ಪ್ರವೃತ್ತಿಯಿಂದ ಸಾಹಿತಿಯಾಗಿ ದಾವಣಗೆರೆ, ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಗಿರಿಜಕ್ಕನಂದೇ ಜನಜಿಂತರಾಗಿದ್ದ ಟಿ ಗಿರಿಜಾ ಕಾದಂಬರಿಗಾರ್ತಿಯಾಗಿ, ಸಂಶೋಧಕಿಯಾಗಿ ಕನ್ನಡ ಸಾಹಿತ್ಯ ಕಣಜಕ್ಕೆ ಬೆಲೆ ಬಾಳುವ ಗಟ್ಟಿ ಕಾಳುಗಳನ್ನು ಸಮರ್ಪಿಸಿದ ಶ್ರೇಷ್ಠ ಬರಹಗಾರ್ತಿ. ಓದಿದ್ದು ಬರೀ SSLC ಮಾತ್ರ, ಆದ್ರೆ ಸ್ವತಃ ಗಳಿಸಿದ ಜ್ಞಾನ ಇಂದಿನ ಕಾಲೇಜು ವಿದ್ಯಾರ್ಥಿಗಳಿಗೂ ಹಂಚುವಷ್ಟು. ಅವರ ಬಗ್ಗೆ ಹಲವಾರು ಪದವಿ ವಿದ್ಯಾರ್ಥಿಗಳು MPhil ಪದವಿಯನ್ನು ಕೂಡ ಪಡೆದುಕೊಂಡಿರೋದು ಹೆಮ್ಮೆಯ ಸಂಗತಿ. ಕೆಲಸಕ್ಕೆ ಸೇರಿದ್ದು ಆರೋಗ್ಯ ಇಲಾಖೆಯಲ್ಲಿ, ಅದೂ ಸಹ ಸಮಸ್ಯೆಗಳಲ್ಲಿ ಸಿಲುಕಿದ ಕುಟುಂಬಕ್ಕೆ ಆರ್ಥಿಕ ಸಹಾಯ ಮಾಡುವ ಸಲುವಾಗಿ. ಇವರ ಜೀವನ ಸಮಸ್ಯೆಗಳ ಗಂಟಾಗಿದ್ದರೂ ಜೀವನೋತ್ಸಾಹ, ಜೀವನ ಪ್ರೀತಿ, ಅಧ್ಯಯನಾಸಕ್ತಿ ಯಾವತ್ತೂ ಕುಗ್ಗಲಿಲ್ಲ. ಗಿರಿಜಾರಿಂದ ರಚಿತವಾದಂತ ಒಟ್ಟು ಕೃತಿಗಳು 34, 14 ಸಾಮಾಜಿಕ ಕಾದಂಬರಿಗಳು, 4 ಐತಿಹಾಸಿಕ ಕಾದಂಬರಿ, 4 ಜೀವನ ಚರಿತ್ರೆ, 2 ಸ್ಥಳ ಪುರಾಣ, 5 ಸಂಪಾದಿತ ಗ್ರಂಥಗಳು, ಎಲ್ಲಕ್ಕಿಂತ ಹೆಚ್ಚಾಗಿ 4 ಸಂಶೋಧನಾ ಕೃತಿಗಳು. ಹದಿಹರೆಯದಲ್ಲೇ ಪ್ರಾರಂಭವಾದ ಇವರ ಬರಹಕ್ಕೊಂದು ನಿಶ್ಚಿತ ರೂಪ ದೊರಕಿರುವುದು 1975ರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ವರ್ಷದಲ್ಲಿ ಇವರು ಬರೆದ ಮಹಿಳೆ ಮತ್ತು ದಾದಿ ವೃತ್ತಿ ಕೃತಿ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಬಹುಮಾನ ಪಡೆದು ಪ್ರಕಟಿಸಲ್ಪಟ್ಟಿತು. ಈ ಕೃತಿಯಲ್ಲಿ ಗಿರಿಜಾ ದಾದಿ ವೃತ್ತಿಗೆ ಬರುವ ತರುಣಿಯರು, ಅವರ ಆರ್ಥಿಕ ಸಂಕಷ್ಟ, ಕೌಟುಂಬಿಕ ಹಿನ್ನೆಲೆ, ಮಾಡಿಕೊಳ್ಳಬೇಕಾದ ಮಾನಸಿಕ ಸಿದ್ಧತೆ, ಸಮರ್ಥ ನಿರ್ವಹಣೆ, ಸಮರ್ಪಣಾ ಮನೋಭಾವ ಎಲ್ಲವನ್ನು ಪದರವಾಗಿ ವಿಂಗಡಿಸಿ ವಿಷಯ ವಿವೇಚನೆಯ ಎಳೆಗಳನ್ನು ತೂಕ ತಪ್ಪದಂತೆ ನಿರೂಪಿಸಿದ್ದಾರೆ. 1976ರಲ್ಲಿ ಪ್ರಕಟವಾದ ಭಿಕ್ಷುಕಿ ಕೃತಿಗೆ ಆನಕೃಷ್ಣರಾಯರ ಪ್ರಸಿದ್ಧಿ ದೊರಕಿತು.
ಇದೊಂದು ಭಿಕ್ಷುಕರ ಜೀವನವನ್ನು ಚಿತ್ರಿಸುವ ಕಥನ. ಈ ಕೃತಿ ಬರೆಯಲು ಗಿರಿಜಾ ಭಿಕ್ಷುಕರನ್ನು ಮನೆಗೆ ಕರೆಯಿಸಿಕೊಂಡು ಧಾನ್ಯ, ಹಣ ಇತ್ಯಾದಿ ನೀಡಿ ಅವರ ಕಷ್ಟ, ಸುಖ, ಬದುಕಿನ ನೋವು ನಲಿಗಳನ್ನು ಹಂಚಿಕೊಂಡು ಸಾಧ್ಯವಾದಷ್ಟು ವಾಸ್ತವಿಕ ರೂಪ ಕೊಡಲು ಯತ್ನಿಸಿದ್ದಾರೆ. ಅದರಲ್ಲೂ ಒಂದು ಹೆಣ್ಣು ಭಿಕ್ಷುಕಿಯಾದ್ರೆ ಅವಳ ಪಾಡು ವ್ಯಥೆ. ಹೆಣ್ಣನ್ನು ಭಿಕ್ಷುಕಿಯಾಗಿ ನೋಡುವ ಜೊತೆಗೆ ಸಮಾಜ ಅವಳ ದೇಹವನ್ನು ಉಪಯೋಗಿಸಿಕೊಳ್ಳುವ ಲಾಲಸೆ ಭಿಕ್ಷಾಟನೆ ವ್ಯವಸ್ಥೆಯ ಒಳಗೂ ಇದೆ. ದೇಹ ಬಾಧೆಯ ಕಷ್ಟಗಳಲ್ಲಿ ಲೈಂಗಿಕ ಹಸಿವಿನ ಕಷ್ಟವನ್ನು ಅನುಭವಿಸುವ ಈ ವರ್ಗದಲ್ಲಿ ಹೆಂಗಸರು ಮತ್ತಷ್ಟು ಶೋಷಣೆಗೊಳಗಾಗುತ್ತಾರೆ. ಭಿಕ್ಷುಕರನ್ನು ಕುರಿತು ಪ್ರಕಟವಾದ ಒಂದು ಅಪರೂಪದ ಕೃತಿ ಇದು. ಇನ್ನು 1977 ಪ್ರಕಟವಾದ ಬೆಳ್ಹಕ್ಕಿಗಳು ಕೃತಿ ಅವರ ದಾದಿ ವೃತ್ತಿಯ ಒಳಹೊರಗನ್ನು ಅತ್ಯಂತ ಹತ್ತಿರದಿಂದ ನೋಡಿ ಗಿರಿಜಾ ದಾದಿಯರ ಸಂಕಷ್ಟ, ಉದ್ಯೋಗದ ಅನಿವಾರ್ಯತೆ, ಎದುರಿಸಬೇಕಾದ ಸಮಸ್ಯೆಗಳು ಎಲ್ಲವನ್ನು ವಿವರಣಾತ್ಮಕವಾದ ಚಿಂತನೆಯನ್ನ ನಡೆಸಿದ್ದಾರೆ. ನರ್ಸಿಂಗ್ ಕಲಿಯಲು ಬರುವ ತರುಣಿಯರು ಇಂದಿನ ಆಸ್ಪತ್ರೆ ವ್ಯವಸ್ಥೆಯಲ್ಲಿ ಹೇಗೆ ಲೈಂಗಿಕವಾಗಿ, ಮಾನಸಿಕವಾಗಿ ಶೋಷಣೆ ಒಳಗಾಗುತ್ತಾರೆ ಎಂಬುದನ್ನೇ ಪ್ರಧಾನವಾಗಿ ಚಿತ್ರಿಸಿದ ಕಾದಂಬರಿ ಇದು. 1978ರಲ್ಲಿ ಪ್ರಕಟಗೊಂಡ ಬಲಿ ಕಾದಂಬರಿ ಮೇಧಾರಿ ಕುಟುಂಬ ಹುಟ್ಟಿದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿ ಕುಟುಂಬಕ್ಕೆ ಆದಾಯ ತರುವ ಸಲುವಾಗಿ ಕೂಲಿಗೆ ಹೋಗುವ ಕಥಾವಸ್ತುವನ್ನು ಹೊಂದಿದೆ. ಶೋಷಿತ ಮಕ್ಕಳೇ ಇಲ್ಲಿನ ನಾಯಕರು. ಈ ರೀತಿಯ ವಸ್ತು ಜನಪ್ರಿಯವಲ್ಲವಾದರೂ ಅದನ್ನು ನಿರ್ವಹಿಸಿರುವ ಗಿರಿಜಾರವರ ಬದ್ಧತೆಯನ್ನು ತೋರಿಸುತ್ತದೆ. ಶೋಷಣೆಗೆ ನೆಲ ಸ್ಪರ್ಶ ಒದಗಿಸಿ ಚಿತ್ರಿಸುವ ಕಲೆ ಅವರಿಗೆ ಸಿದ್ಧಿಸಿದೆ. 1980ರಲ್ಲಿ ಪ್ರಕಟವಾದ ಬಹಿಷ್ಕಾರ ಕಾದಂಬರಿಯಲ್ಲಿ ಬ್ರಾಹ್ಮಣ ಕುಟುಂಬದಲ್ಲಿ ಮಗಳನ್ನು ಮೈನರಿಯುವುದಕ್ಕೆ ಮೊದಲೇ ಮದುವೆ ಮಾಡದಿದ್ದರೆ ಆ ಕುಟುಂಬಕ್ಕೆ ಸಮಾಜ ಬಹಿಷ್ಕಾರ ಹಾಕುವಂತ ಒಂದು ಮೂಢ ಅಂಧಶ್ರದ್ಧೆಯನ್ನು ಕುರಿತು ಬರೆಯುವುದಾಗಿದೆ. ಇಲ್ಲಿ ವಸ್ತು ಹಳೆಯದಾಯಿತು ಎಂಬ ಭಾವ ಹುಟ್ಟುತ್ತದೆ. 1981ರಲ್ಲಿ ಪ್ರಕಟವಾದ ಇಳಿಜಾರು ಕಾದಂಬರಿ ಕಾಡುಗೊಲ್ಲರ ಬದುಕನ್ನು ಅನಾವರಣಗೊಳಿಸಿದರೆ, ಮತ್ತೊಂದು ಕಾದಂಬರಿ ದೇವದಾಸಿ ಕೃತಿಯು ಕೆಳಜಾತಿಯ ಹೆಣ್ಣುಗಳನ್ನು ದೇವರ ಹೆಸರಿನಲ್ಲಿ ಬಸವಿ ಬಿಡುವ ಪದ್ಧತಿಯ ಮೇಲೆ ಬೆಳಕು ಚೆಲ್ಲುತ್ತದೆ. ದುರಂತವೆಂದರೆ ಈ ಮಹಿಳೆಯರು ದೇವರ ಹೆಸರಿನಲ್ಲಿ ಸೂಳೆಗಾರಿಕೆಯನ್ನು ಒಪ್ಪಿಕೊಂಡು ಆ ವ್ಯವಸ್ಥೆಯ ಭಾಗವಾಗಿದ್ದಾರೆ. ಇಲ್ಲಿ ಲೇಖಕಿ ಸೃಷ್ಟಿಸುವ ಆವರಣ, ಅವರ ಆಹಾರ, ವಿಹಾರ, ಜೀವನ ಪದ್ಧತಿಗಳನ್ನು ಅವರದೇ ಭಾಷೆಯಲ್ಲಿ ಕಟ್ಟಿಕೊಟ್ಟಿದ್ದಾರೆ ಎನ್ನುವುದು ಪ್ರಶಂಸನೀಯವೆನಿಸುತ್ತದೆ. ಅವರ ಬೆಂಕಿ ಬೆಳಕು, ಬೆಂಕಿಗಿಟ್ಟ ಹೂ ಕಾದಂಬರಿಗಳು ವೇಶ್ಯಾವಾಟಿಕೆಗೆ ತಳ್ಳಿಬಿಡುವ ಅನಾಥ ಹುಡುಗಿಯರ ಕಥೆಯನ್ನು ಹೊಂದಿದ್ದು ಈ ವಸ್ತುವಿನಲ್ಲಿ ಶೋಷಣೆಯ ಅಂಶವೇ ಪ್ರಧಾನವಾಗಿದೆ. ಜೊತೆಗೆ ಹೆಣ್ಣಿನ ಅಸಹಾಯಕ ಪರಿಸ್ಥಿತಿ ಅವಳನ್ನು ಎಂಥ ದೈನ್ಯಾವಸ್ಥೆಗೆ ಕರೆದೊಯ್ಯಬಲ್ಲದು ಎಂಬುದನ್ನು ಹೇಳುತ್ತಲೇ ಲೇಖಕಿ ಅವಳನ್ನು ಮೆಟ್ಟಿ ಹೊರಬರುವ ದಾರಿಯನ್ನು ತೋರಿಸಿರುವುದು ಕೃತಿಯ ಮೌಲ್ಯವನ್ನ ಹೆಚ್ಚಿಸಿದೆ. ಇನ್ನು 1986ರಲ್ಲಿ ಪ್ರಕಟವಾದ ಅವಿವಾಹಿತ ಕಾದಂಬರಿ ಅವರದೇ ಬದುಕಿನ ಭಾಗವೇನೋ ಎಂಬಂತೆ ಪೋಲಿಯೋ ಪೀಡಿತ ಹೆಣ್ಣು ಮಗಳೊಬ್ಬಳು ತನ್ನ ಜೀವನದಲ್ಲಿ ಮದುವೆ ಆಗಬೇಕೇ ಬೇಡವೇ ಅನ್ನುವ ಚಿಂತನೆಯಲ್ಲಿ ತೊಡಗಿ ಕೊನೆಗೊಮ್ಮೆ ಅಂತಿಮವಾಗಿ ಅವಿವಾಹಿತೆಯಾಗಿ ಉಳಿಯುವ ತೀರ್ಮಾನಕ್ಕೆ ಬರುತ್ತಾಳೆ. ಬಹುಶಃ ಇವತ್ತಿನ ಆಧುನಿಕ ಪ್ರಪಂಚದಲ್ಲಿ ಬಹಳಷ್ಟು ಹೆಣ್ಣು ಮಕ್ಕಳು ತಾವು ತಮ್ಮದೇ ಆದಂತ ಉದ್ದೇಶ ಈಡೇರಿಕೆಗೋಸ್ಕರ ತಮ್ಮ ಸಂಸಾರ ಕಡೆ ಗಮನ ಕೊಡಿರುವಂತಹ ಪ್ರಸಂಗಗಳು ಸಾಕಷ್ಟು ಇರೋದನ್ನ ಅಂತವರ ಬದುಕಿನ ಮೇಲೆ ಬೆಳಕು ಚೆಲ್ಲಬಲ್ಲಂತ ಕೃತಿ ಇದಾಗಿದೆ. ಅವರ ಮತ್ತೊಂದು ಕೃತಿ ಮುದಿಯಜ್ಜ. ಇಂದಿನ ರಾಜಕೀಯ ದೊಂಬರಾಟ, ಭ್ರಷ್ಟಾಚಾರ, ಅನ್ಯಾಯದ ಪರಾಕಾಷ್ಠೆ ಇವುಗಳ ನಡುವೆ ಶ್ರೀ ಸಾಮಾನ್ಯನ ಬದುಕು ಮುರುಟಿ ಹೋಗುತ್ತಿರುವ ವಾಸ್ತವಿಕ ಸ್ಥಿತಿಯನ್ನು ಬಿಂಬಿಸಲಾಗಿದೆ. ಭೂತ, ವರ್ತಮಾನ, ಭವಿಷ್ಯತ್ ಕಾಲಗಳ ಸಾಮಾಜಿಕ ಜೀವನವನ್ನು ಅಪ್ಪಟ ಗ್ರಾಮ್ಯ ಭಾಷೆಯಲ್ಲಿ ರಚಿಸಿ ಗಿರಿಜಾ ಓದುಗರ ಮನ ಸೆಳೆದಿದ್ದಾರೆ. ಇದಿಷ್ಟು ಅವರ ಸಾಮಾಜಿಕ ಕಾದಂಬರಿಗಳ ಬಗ್ಗೆ. ಆದ್ರೆ ಐತಿಹಾಸಿಕ ಅದೊಂದು ಮತ್ತೊಂದು ಮಜಲನ್ನ ನಾವಲ್ಲಿ ಕಾಣ್ತಾ ಇದ್ವಿ. ಅವ್ರ ಜೀವನ ನಡೆದದ್ದು. ಗಿರಿಜಾ ಬಹಳ ವರ್ಷಗಳ ಕಾಲ ಇತಿಹಾಸ ಪ್ರಸಿದ್ಧ ಚಿತ್ರದಲ್ಲಿ ನೆಲೆಸಿ ಅಲ್ಲಿಯ ಕೋಟೆ, ಕೊತ್ತಲ, ಗುಡ್ಡಗಳನ್ನು ಹತ್ತಿ ಇಳಿಯುತ್ತಾ ಪದೇ ಪದೇ ಅಲ್ಲಿ ಆಳ್ವಿಕೆ ಮಾಡಿದ ಪಾಳೆಗಾರರ, ನಾಯಕರ ಜೀವನದ ಸಾಧನೆಗಳನ್ನು ಕೇಳಿಸೋದ್ರಿಂದ ಸಹಜವಾಗಿಯೇ ಅವರ ಆಸಕ್ತಿ ಇತಿಹಾಸದತ್ತ ಹರಿಯಿತು. 1980ರ ಆಸುಪಾಸಿನಲ್ಲಿ ದುರ್ಗದಲ್ಲಿ ಆರಂಭವಾದ ಸಮಾನ ಮನಸ್ಕರ ಕೂಟ ಚಿಂತನ ವೇದಿಕೆಯಲ್ಲಿ ಸಂಶೋಧಕರಾದ ಡಾಕ್ಟರ್ ಎಂ.ವಿ. ಶ್ರೀನಿವಾಸ್, ಲಕ್ಷ್ಮಣ್ ತೆಲಗಾವಿ, ಶ್ರೀಶೈಲಾರಾಧ್ಯ, ಬಿ. ರಾಜಶೇಖರಪ್ಪ, ವೆಂಕಣ್ಣಾಚಾರ್ ಮುಂತಾದವರ ಸಾಹಚರ್ಯದಲ್ಲಿ ಅನೇಕ ಸಂಶೋಧನಾ ಲೇಖನಗಳು, ಪ್ರಚಲಿತ ಸಮಸ್ಯೆಗಳು ಇತ್ಯಾದಿ ವಿಷಯಗಳು ಚರ್ಚಿತಗೊಳ್ಳುತ್ತಿದ್ದವು. ಇದೆಲ್ಲದರಿಂದ ಪ್ರೇರಣೆಗೊಂಡ ಗಿರಿಜಾ ದುರ್ಗದ ಇತಿಹಾಸ ಕುರಿತ ಕಾದಂಬರಿಯನ್ನು ಬರೆಯುವ ಇಚ್ಛೆಯನ್ನು ವ್ಯಕ್ತಪಡಿಸಿದಾಗ ಅಲ್ಲಿರುವ ಇತಿಹಾಸಜ್ಞರೊಬ್ಬರು ಹೇಳಿದಂತ ಮಾತು, ನೀವು ಹೆಣ್ಣು ಮಗಳು, ಜೊತೆಗೆ ಶಾಸ್ತ್ರೀಯ ಅಧ್ಯಯನ ಇಲ್ಲ, ನೀವು ಕುಳಿತಲ್ಲೇ ಯಾವುದಾದ್ರೂ ಸಾಮಾಜಿಕ ಕಾದಂಬರಿ ರಚಿಸಿ ಎಂದು ಅವರು ಉತ್ಸಾಹಕ್ಕೆ ತಣ್ಣೀರೆರಚಿದರು. ಅದಕ್ಕೆ ಗಿರಿಜಾ ಎದೆಗುಂದದೆ, ನೀವು ವಿಶ್ವವಿದ್ಯಾಲಯದ ಮಟ್ಟಕ್ಕೆ ಬರೆದರೆ ನಾನು ಸಾಮಾನ್ಯರ ಮಟ್ಟಕ್ಕೆ ಬರೆಯುತ್ತೇನೆ ಎಂಬುದಷ್ಟೇ ಅಲ್ಲ, ಅದನ್ನು ಸವಾಲಾಗಿ ಸ್ವೀಕರಿಸಿ ದುರ್ಗದ ದಿಗ್ವಿಜಯ ಮತ್ತು ದುರ್ಗೋತ್ಸವ ಎಂಬ 2 ಕೃತಿಗಳನ್ನು ರಚಿಸಿ ಅಪಸ್ವರ ವ್ಯಕ್ತಪಡಿಸಿದವರಿಗೆ ಬರವಣಿಗೆ ಮೂಲಕ ದಿಟ್ಟ ಉತ್ತರ ನೀಡಿದರು.
ವಿಜಯನಗರ ಅರಸರ ಕಾಲದಲ್ಲಿ ಅಸ್ತಿತ್ವಕ್ಕೆ ಬಂದ ಪಾಳೆಯ ಪಟ್ಟುಗಳಲ್ಲಿ ಚಿತ್ರದುರ್ಗದ ಪಾಳೆಯ ಪಟ್ಟು ಪ್ರಸಿದ್ಧವಾದುದು. ದುರ್ಗದ ದಿಗ್ವಿಜಯ ಕೃತಿಯು ದುರ್ಗವನ್ನು ಆಳಿದ ಬಿಚ್ಚುಗತ್ತಿ ಭರಮಣ್ಣ ನಾಯಕನ ಆಳ್ವಿಕೆಯ ಕಾಲದ ಏರಿಳಿತ ಹಾಗೂ ಸಾಧನೆಗಳನ್ನು ಬಣ್ಣಿಸಿದರೆ, ದುರ್ಗೋತ್ಸವ ಕಾದಂಬರಿ ಪಾಳೆಯಗಾರರು ಯುದ್ಧಗಳಲ್ಲಿ ಗಳಿಸಿದ ವಿಜಯಗಳನ್ನು ಉತ್ಸವವಾಗಿ ಆಚರಿಸಿದ ವರ್ಣನೆಗಳನ್ನು ಗಿರಿಜಾ ಅತ್ಯಂತ ಸಂಕ್ಷಿಪ್ತವಾಗಿ ಔಚಿತ್ಯಪೂರ್ಣವಾಗಿ ವಿವರಿಸಿದ್ದಾರೆ. ಅವರ ಮತ್ತೊಂದು ಐತಿಹಾಸಿಕ ಕೃತಿ ದುರ್ಗದ ನಾಗತಿಯರು. ದುರ್ಗದ ನಾಯಕರು ಯುದ್ಧ, ಸಾವು, ಬೇಜವಾಬ್ದಾರಿತನ ಇತ್ಯಾದಿ ಸಂದರ್ಭಗಳಲ್ಲಿ ಅವರ ಅನುಪಸ್ಥಿತಿಯಲ್ಲಿ ಇಡೀ ಪಾಳೆಯ ಪಟ್ಟಿನ ಆಡಳಿತ ಸುವ್ಯವಸ್ಥೆ, ರಕ್ಷಣೆ ಮಾಡುವ ದೊಡ್ಡ ಹೊಣೆ ಪಾಳೆಯಗಾರ ಮಡದಿಯರಾದ ನಾಗತಿಯರ ಮೇಲೆ ಇರ್ತಿತ್ತು. ಇತಿಹಾಸದ ಪುಟಗಳಲ್ಲಿ ದಾಖಲಾಗದ, ಬೆಳಕಿಗೆ ಬಾರದ ಇಂಥ 23 ವೀರ ಮಹಿಳೆಯರ ಧೈರ್ಯ, ಸಾಹಸ, ದಿಟ್ಟ ತಂದ ಹೋರಾಟ, ಆಡಳಿತದ ಸೂಕ್ಷ್ಮತೆಗಳನ್ನು ಚಿತ್ರಿಸುವಾಗ ಗಿರಿಜಾ ಸ್ತ್ರೀವಾದಿಯಾಗಿ ಸ್ತ್ರೀ ಪಾತ್ರಗಳಿಗೆ ನ್ಯಾಯ ಒದಗಿಸಿದ್ದಾರೆ. ಐತಿಹಾಸಿಕ ಕೃತಿಗಳಲ್ಲಿ 4ನೆಯದು ಗಂಡೋಬಳವನ್ನಾಗತಿ. ಮಾಯಿಕೊಂಡ ಯುದ್ಧದಲ್ಲಿ ಹಿರಿಯ ಮರಿಕರಿ ನಾಯಕನು ಸಾವಿಗೆ ತುತ್ತಾದಾಗ, ಮಗನು ಅಕಾಲಿಕ ಮರಣಕ್ಕೀಡಾದಾಗ ದುರ್ಗದ ಮುಂದಿನ ನಾಯಕನ ಹುಡುಕಾಟ ನಡೆಸುವ ಹೊಣೆಯೊಂದಿಗೆ ರಾಜಕೀಯ ಮುತ್ಸದ್ದಿಯಾಗಿ ಯಾವ ಗಂಡು ದೊರೆಗೂ ಕಡಿಮೆ ಇಲ್ಲದಂತೆ ರಾಜಸೂತ್ರವನ್ನು ಹಿಡಿದು ಆಡಳಿತ ನಡೆಸಿದ ಹಾಗೂ ಶತ್ರು ಯುದ್ಧ ಸಾರಿದಾಗ ತಾನೇ ಯುದ್ಧರಂಗಕ್ಕಿಳಿದ ರಣಧೀರೆ ಒಬ್ಬವ್ವನಾಗತಿ. ದುರ್ಗದ ಇತಿಹಾಸದಲ್ಲಿ ರಾಜ ಪ್ರತಿನಿಧಿಯಾಗಿ ರಣಚಂಡಿಯಾಗಿ ಕೋಟೆ ರಕ್ಷಿಸಿದ ಗಂಡೆದಿಯ ಹೆಣ್ಣು ಗಂಡೋಬಳವನ್ನಾಗಿತಿ. ಇದಿಷ್ಟು ಅವರ ಐತಿಹಾಸಿಕ ಕೃತಿಗಳಾದ್ರೆ, ಮುಂದೆ ಅವರ ಮತ್ತೊಂದು ಮಜಿಲು ಅವರ ಸಂಶೋಧನಾ ಕೃತಿಗಳು. ಇಷ್ಟಕ್ಕೆ ತೃಪ್ತಿ ಪಡೆದ ಗಿರಿಜಾ ವಿಭಿನ್ನ ರೀತಿಯಲ್ಲಿ ಏನಾದ್ರೂ ಸಾರ್ಥಕ ಕೆಲಸ ಮಾಡಬೇಕೆಂದು ಚಿಂತಿಸಿ ಆ ದಿಸೆಯಲ್ಲಿ ಕಾರ್ಯಪ್ರವೃತ್ತರಾದರು. 1985ರಲ್ಲಿ ಪ್ರಕಟವಾದ ಮೊದಲ ಸಂಶೋಧನಾ ಕೃತಿ ದಾವಣಗೆರೆ ದರ್ಶಿನಿ. ಇದರಲ್ಲಿ ದಾವಣಗೆರೆ ತಾಲೂಕಿನ ಎಲ್ಲ ಗ್ರಾಮಗಳ ಐತಿಹಾಸಿಕ, ಪೌರಾಣಿಕ, ಜನಪದ, ಸಾಮಾಜಿಕ ಘಟನೆಗಳನ್ನು ಪ್ರಸ್ತಾಪಿಸುತ್ತಲೇ ಅಲ್ಲಿನ ಕೆರೆ, ಹಳ್ಳ, ನದಿ, ಜಾತ್ರೆ, ಅಲ್ಲಿನ ಸಾಧಕರು, ಅಲ್ಲಿ ಹಳ್ಳಿಯ ನಕಾಶೆ, ದೇವಾಲಯ ಎಲ್ಲವನ್ನು ಕ್ರೋಢೀಕರಿಸಿ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿ ಬಹುದೊಡ್ಡ ಮಾಹಿತಿ ಕೋಶವನ್ನ ಪ್ರಕಟಿಸಿದ್ದಾರೆ. ಕನ್ನಡಪ್ರಭ ಪತ್ರಿಕೆ ಹೀಗೆ ವರದಿ ಮಾಡಿದೆ: ದಾವಣಗೆರೆ ದರ್ಶಿನಿ ಕೃತಿ ಶ್ರದ್ಧೆ ಮತ್ತು ಶ್ರಮದ ಅಭಿವ್ಯಕ್ತಿ. ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಪರಂಪರೆಗಳನ್ನು ಮುಂದಿನ ಪೀಳಿಗೆಯವರಿಗೆ ತಲುಪಿಸುವ ಬಗೆಗಿನ ಪ್ರಾಮಾಣಿಕ ಪ್ರಯತ್ನವನ್ನು ಮೆಚ್ಚಲೇಬೇಕು. ದಾವಣಗೆರೆ ತಾಲೂಕಿನ ಪ್ರಾದೇಶಿಕ ಹಿನ್ನೆಲೆ ವಿಷಯಗಳನ್ನು ಕಲೆ ಹಾಕುವಲ್ಲಿ ಲೇಖಕಿಯ ಶ್ರಮ ಹಾಗೂ ಬರವಣಿಗೆ ಎಲ್ಲರಿಂದಲೂ ಮೆಚ್ಚುಗೆ ಪಡೆದಿದೆ. ಈ ಕೃತಿಗೆ ಮಲ್ಲಿಕಾ ದತ್ತಿ ಪ್ರಶಸ್ತಿ ದೊರಕಿದೆ. ಹಾಗೆ ಈ ದಾವಣಗೆರೆ ದರ್ಶಿನಿಯಿಂದ ಗಿರಿಜಾರವರು ಪ್ರೇರಣೆಗೊಂಡು ಈ ಕೃತಿಯ ದೊರಕಿದ ಪ್ರೋತ್ಸಾಹ ಪ್ರಶಂಸೆಯಿಂದ ಪ್ರೇರಣೆಗೊಂಡ ಗಿರಿಜಾ 1991ರಲ್ಲಿ ಚಿತ್ರದುರ್ಗ ಜಿಲ್ಲಾ ದರ್ಶಿನಿ ಕೃತಿಯನ್ನು ಪ್ರಕಟಿಸಿದರು. ಜಿಲ್ಲೆಯಲ್ಲಿನ 9 ತಾಲೂಕುಗಳು, 1150 ಗ್ರಾಮಗಳು, ಸಾಮಾಜಿಕ ಸಾಂಸ್ಕೃತಿಕ ಮಹತ್ವ, ಆರ್ಥಿಕತೆ, ಜನಸಂಖ್ಯೆ, ಸ್ಥಳನಾಮ ನಿಷ್ಪತ್ತಿ, ದೇವಾಲಯಗಳ ಚಿತ್ರಗಳು, ಪ್ರಸಿದ್ಧ ವ್ಯಕ್ತಿಗಳು, ಸಾಧಕರು ಇತ್ಯಾದಿ ಸಮಗ್ರ ಚಿತ್ರಣವನ್ನು ಈ ಒಂದು ಕೃತಿಯಲ್ಲಿ ಯಶಸ್ವಿಯಾಗಿ ಕಟ್ಟಿಕೊಟ್ಟಿದ್ದಾರೆ. ಇದರ ಬಗ್ಗೆ ಒಬ್ಬರೊಂದು ಮಾತಾಡಿದರೆ ಸುಪ್ರಸಿದ್ಧ ಸಾಹಿತಿ ಹಾಗೂ ವಿಮರ್ಶಕ ಡಾಕ್ಟರ್ ಲೋಕೇಶ್ ಅಕ್ಸನ್ ಕಟ್ಟೆ ಅವರು ಈ ರೀತಿ ಹೇಳಿದ್ದಾರೆ: ಹೇಳಿ ಕೇಳವರೊಬ್ಬ ಹೆಣ್ಣು, ಅಂಗವಿಕಲತೆ, ಸರ್ಕಾರಿ ಸೇವೆ, ಕಡಿಮೆ ವೇತನ, ಬಿಡುವಿಲ್ಲದ ಉದ್ಯೋಗದ ನಡುವೆ ಇಷ್ಟೊಂದು ಹಳ್ಳಿಗಳನ್ನು ಸುತ್ತುವುದು ಸುಲಭದ ಕೆಲಸವಲ್ಲ. ಎಷ್ಟೋ ಊರು ಹಳ್ಳಿಗಳಿಗೆ ರಸ್ತೆಗಳಿಲ್ಲ, ನಡೆದೋ ಹೇಗೋ ಹೋಗಬೇಕು. ವಾರದ ಕೊನೆಯಲ್ಲಿ ಸಿಗುವ ಬಿಡುವಿನ ವೇಳೆ ಶನಿವಾರ ಭಾನುವಾರ ಕ್ಷೇತ್ರ ವೀಕ್ಷಣೆಗೆ ಮೀಸಲು. ಇದು ಒಂದು ದುಸ್ಸಾಹಸದ ಕೆಲಸವೇ. ಇದೆಲ್ಲಕ್ಕಿಂತ ಹೆಚ್ಚಾಗಿ ದೊಡ್ಡ ಗಾತ್ರದ ಮಾಹಿತಿ ಕೋಶವನ್ನು ಸ್ವಂತ ದುಡಿಮೆ ಹಣದಲ್ಲಿ ಪ್ರಕಟಿಸಿ ಮಾರಾಟ ಮಾಡುವುದು ಅದ್ಭುತವಾದ ಸಾಹಸವೇ ಎಂದು ಉದ್ಗರಿಸಿದ್ದಾರೆ. ಕನ್ನಡದ ಶ್ರೇಷ್ಠ ವಿದ್ವಾಂಸರು, ಸಾಹಿತ್ಯ ದಿಗ್ಗಜರಾದ ಡಾಕ್ಟರ್ ಹಾಮಾನಾಯ್ಕರವರು ಈ ಗ್ರಂಥಕ್ಕೆ ಸುದೀರ್ಘ ಮುನ್ನುಡಿ ಬರೆದು ಹರಿಸಿದ್ದಾರೆ. ಅವರ ನುಡಿ ಹೀಗಿದೆ: ಚಿತ್ರದುರ್ಗ ಜಿಲ್ಲಾ ದರ್ಶಿನಿ 600 ಪುಟಗಳ ದೊಡ್ಡ ಹೆಬ್ಬೊತ್ತಿಗೆ ಅಂತ ಆ ಇಡೀ ಮಾಹಿತಿ ಕೋಶವನ್ನು ವರ್ಣಿಸ್ತಾ ಕೊನೆಗೊಮ್ಮೆ ಅವ್ರು ಏನ್ ಹೇಳ್ತಾರೆ: ಚಿತ್ರದುರ್ಗ ಜಿಲ್ಲೆಗೆ ಸಂಬಂಧಿಸಿದ ಮಾಹಿತಿ ಬಯಸುವವರು ಈ ಪುಸ್ತಕವನ್ನು ನೋಡಲೇಬೇಕಾಗುತ್ತದೆ. ನಾನು ಹೆಚ್ಚು ವಿವರಣೆಗೆ ಹೋಗ್ತಾ ಇಲ್ಲ, ಸಾಧ್ಯವಷ್ಟು ಸಂಗ್ರಹಿಸ್ತಾ ಇದ್ದೀನಿ. ಇದೇ ರೀತಿ ಉಳಿದೆಲ್ಲ ಜಿಲ್ಲೆಗಳವರಿಗೂ ಈ ಪುಸ್ತಕ ಪ್ರೇರಣೆಯನ್ನು ಒದಗಿಸುವಂತಾಗಲಿ ಎಂದು ಹರಿಸಿದ್ದಾರೆ. ಆದರೆ ಇದುವರೆಗೂ ಅವರ ಹರಕೆಯಂತೆ ಯಾವ ಜಿಲ್ಲೆಯ ಯಾವ ಲೇಖಕರು ಇಂಥದೊಂದು ಕೃತಿಯನ್ನ ರಚನೆಗೆ ಮುಂದಾಗಲಿಲ್ಲ ಎಂಬುದು ನೋವಿನ ಸಂಗತಿ. ಕಳೆದ 5 ವರ್ಷಗಳ ಹಿಂದೆ ಕರ್ನಾಟಕ ಜನಪದ ವಿಶ್ವವಿದ್ಯಾಲಯವು ಪ್ರತಿಯೊಂದು ಗ್ರಾಮದ ಚರಿತ್ರೆ ಬರೆಸಬೇಕೆಂದು ನಿರ್ಧರಿಸಿ ಪ್ರತಿ ತಾಲೂಕಿಗೆ 2 ವಿಷಯ ಸಂಗ್ರಹಣೆ ಮಾಡಲು, 3 ಜನ ಪರಿಶೀಲನೆ ಮಾಡಲು ಹಾಗೂ ಜಿಲ್ಲೆಗೊಬ್ಬ ಸಂಪಾದಕರನ್ನು ಅಪಾರ ಹಣ ವೆಚ್ಚ ಮಾಡಿ ನೇಮಿಸಿತು. ಆದ್ರೆ ಆ ಕೆಲಸವೂ ಪೂರ್ಣಗೊಳ್ಳದೆ ಇಂದಿಗೂ ಕರ್ನಾಟಕದ ಎಲ್ಲ ಗ್ರಾಮಗಳ ಚರಿತ್ರೆ ದೊರಕುತ್ತಿಲ್ಲ ಎನ್ನುವುದು ವಿಷಾದದ ಸಂಗತಿಯಾಗಿದೆ. ಯಾವ ಪ್ರತಿಫಲಾಪೇಕ್ಷೆಯ ನಿರೀಕ್ಷೆ ಇಲ್ಲದೆ
ಕೇವಲ ಸಂಸ್ಕೃತಿ ಪ್ರೀತಿಯಿಂದ ಈ ಕೆಲಸ ಮಾಡಿರುವ ಗಿರಿಜಾರವರ ಕೃತಿಯ ಬಗೆಗೆ ಅನೇಕ ವಿದ್ವಾಂಸರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಂತರದ ಕೃತಿ ದಾವಣಗೆರೆ, ಇದು ನಮ್ಮ ಜಿಲ್ಲೆ. ಸುಮಾರು 2001ರಲ್ಲಿ ಪ್ರಕಟವಾದ 3ನೆಯ ಸಂಶೋಧನಾ ಕೃತಿ. 750 ಪುಟಗಳ ಒಂದು ದೊಡ್ಡ ಹೆಬ್ಬೊತ್ತಿಗೆ ಜಿಲ್ಲೆಯಲ್ಲಿ 6 ತಾಲೂಕುಗಳು 1108 ಗ್ರಾಮಗಳ ಮಾಹಿತಿಯನ್ನು ಇದರಲ್ಲಿ ದಾಖಲಿಸಿದ್ದಾರೆ. ಎಂದಂತೆ ಈ ಕೃತಿಯಲ್ಲಿ ಜಿಲ್ಲೆಯ ಮೇಲ್ಮೈ ಲಕ್ಷಣ, ಭೂ ವಿಸ್ತೀರ್ಣ, ಭೌಗೋಳಿಕ ಪರಿಸರ, ಕೈಗಾರಿಕೆ, ಶಿಕ್ಷಣ, ಕ್ರೀಡೆ, ವಾಣಿಜ್ಯ, ಮಠ ಮಂದಿರ, ಪತ್ರಿಕೋದ್ಯಮ, ಮರೆಯಲಾದ ಸಾಧಕರು, ಈಗ ಎಲ್ಲ ಸಂಗತಿಗಳು ಕೃತಿಯಲ್ಲಿ ಸ್ಥಾನ ಪಡೆದುಕೊಂಡಿವೆ. ಇಷ್ಟೆಲ್ಲವನ್ನು ಕೃತಿಯಲ್ಲಿ ದಾಖಲಿಸಿದ್ದರೂ ಕೃತಿ ಪರಿಪೂರ್ಣವಾದುದಲ್ಲ ಎಂದು ಲೇಖಕಿ ನಮ್ರತೆಯಿಂದ ಹೇಳಿಕೊಂಡಿದ್ದಾರೆ. ಕಳೆದ 19 ವರ್ಷಗಳಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ 2001 ನಂತರ 2020ರವರೆಗೆ 19 ವರ್ಷಗಳಲ್ಲಿ ಆಗಿರುವ ಎಲ್ಲ ಮಹತ್ತರ ಬದಲಾವಣೆ ಬೆಳವಣಿಗೆಗಳನ್ನು ಮತ್ತೊಮ್ಮೆ ಸಂಗ್ರಹಿಸಿ ಪರಿಷ್ಕರಿಸಿ ದಾವಣಗೆರೆ, ಇದು ನಮ್ಮ ಜಿಲ್ಲೆ ಕೃತಿಯನ್ನು ಅವರ ಸೋದರ ಸೊಸೆ TH ಶೈಲಜಾ 1920ರಲ್ಲಿ ಮರುಮುದ್ರಣ ಮಾಡಿ ಪ್ರಕಟಿಸಿದ್ದಾರೆ. ದಾವಣಗೆರೆ ಯಾವುದೇ ಮಾಹಿತಿ ಪಡೆಯಲು ಇದೊಂದು ಪ್ರಮುಖ ಆಕರ ಗ್ರಂಥವಾಗಿದೆ ಎಂಬುದು ವಿದ್ವಾಂಸರ ಅಭಿಪ್ರಾಯ. ಗಿರಿಜಾರವರ ಜೀವಮಾನದ ಕನಸು 16 ವರ್ಷಗಳ ಪರಿಚಯದಿಂದ ರಚಿತವಾದ ಮತ್ತೊಂದು ಶ್ರೇಷ್ಠ ಕೃತಿ ಭಾರತದ ನದಿಗಳು. ಅದನ್ನ ನಾನು ವಿವರಿಸಲಿಕ್ಕೆ ಹೊರಡ್ತಾ ಇಲ್ಲ, ನಾನು ಅವರ ಮುಂದಿನ ಬರ್ತಾ ಇದ್ದೀನಿ. ಅವರಿಂದ ರಚಿತವಾದ 4 ಜೀವನ ಚರಿತ್ರೆಗಳು, ಅದರಲ್ಲಿ ಪ್ರಮುಖವಾಗಿ 2003ರಲ್ಲಿ ಪ್ರಕಟವಾದ ಬದುಕೊಂದು ಸಾಧನೆ, ದಾವಣಗೆರೆಯ ನ್ಯಾಯವಾದಿ, ಸಮಾಜ ಸೇವಕ SK ಎಂದು ಪ್ರಸಿದ್ಧರಾದ S ಕೊಟ್ರಬಸಪ್ಪನವರ ಬದುಕನ್ನು ಅನಾವರಣಗೊಳಿಸುತ್ತದೆ. ಕೊಟ್ರಬಸಪ್ಪನವರ ಬದುಕನ್ನು ಚಿತ್ರಿಸುತ್ತಲೇ ಬಾಪೂಜಿ ವಿದ್ಯಾಸಂಸ್ಥೆ ಸ್ಥಾಪನೆ, ಮೆಡಿಕಲ್ ಕಾಲೇಜ್ ಆರಂಭ, ದಾವಣಗೆರೆ ಜಿಲ್ಲೆಯಾದ ಸಂಭ್ರಮ, ಕಾಟನ್ ಮಿಲ್, ಸಹಕಾರಿ ಬ್ಯಾಂಕ್ಗಳ ಸ್ಥಾಪನೆ, ಹೀಗೆ ಅವರ ಹೋರಾಟ ಎಲ್ಲವನ್ನು ವಿವರಿಸುತ್ತಾ ದಾವಣಗೆರೆ ವಾಣಿಜ್ಯ ನಗರಿಯಾಗಿ ಬೆಳೆದು ಬಂದ ಬಗೆಯನ್ನು ಗಿರಿಜಾ ವೀಕ್ಷಕಿಯಂತೆ ದಾವಣಗೆರೆಯ ಗ್ರಾಮ್ಯ ಭಾಷೆಯ ಸೊಗಡಿನಲ್ಲಿ ಬರೆದು ಸಂಸ್ಕೃತಿ ಪರಂಪರೆಗೆ ಜೀವಂತಿಕೆ ನೀಡಿದ್ದಾರೆ. ಈ ಕೃತಿ ಪ್ರಕಟಣೆಯ ನಂತರ ಕುವೆಂಪು ವಿಶ್ವವಿದ್ಯಾನಿಲಯ S ಕೊಟ್ರಬಸಪ್ಪನವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ ನೀಡಿ ಗೌರವಿಸಿತು ಎನ್ನುವುದು ಹೆಮ್ಮೆಯ ಸಂಗತಿ. ನಂತರ 2011ರಲ್ಲಿ ಪ್ರಕಟವಾದ ಮತ್ತೊಂದು ಜೀವನ ಚರಿತ್ರೆ ಹೆಜ್ಜೆಗಳು. ತಿಂಗಳಿಗೆ 10 ರೂಪಾಯಿ ಸೈಕಲ್ ಪಂಚರ್ ಹಾಕ್ತಿದ್ದ ಸಾಮಾನ್ಯ ಬಾಲಕನೊಬ್ಬ ತನ್ನ ಶ್ರದ್ಧೆ, ಹೋರಾಟ ಹಾಗೂ ಸತತ ಪರಿಶ್ರಮದಿಂದ ದಾವಣಗೆರೆಯಲ್ಲಿ ಸುಪ್ರಸಿದ್ಧ ಮಲ್ಲಿಕಾರ್ಜುನ ಮೋಟಾರ್ಸ್ ಎಂಬ ಶೋರೂಮ್ ನ ಮಾಲೀಕನಾಗಿ ಕೋಟ್ಯಾಧೀಶನಾಗಿ ಬೆಳೆದು ಬಂದ ಬಗೆಯನ್ನು ಗಿರಿಜಾ ಅತ್ಯಂತ ರೋಚಕವಾಗಿ ಬಣ್ಣಿಸಿದ್ದಾರೆ. ಶ್ರೀ NJ ಗುರುಸಿದ್ದಯ್ಯನವರ ಸಾಧನೆ ಇಂದಿನ ಯುವ ಪೀಳಿಗೆಗೆ ದಾರಿದೀಪವಾಗಬಲ್ಲದು. ಇನ್ನು 2 ಜೀವನ ಚರಿತ್ರೆಗಳು. ನಂತರ ನಾನು ಸ್ಥಳ ಪುರಾಣಕ್ಕೆ ಬರ್ತಾ ಇದ್ದೀನಿ. ಅವರ ಸ್ಥಳ ಪುರಾಣಗಳು ಮುಖ್ಯವಾಗಿ ದಕ್ಷಿಣ ಕಾಶಿಯಿಂದ ಹೆಸರಾಗಿರುವ ಕುರುವತ್ತಿ ಬಸವೇಶ್ವರ ದರ್ಶನ, ಹಾಗೆ ಇನ್ನೊಂದು ಗುರು ಕೊಟ್ಟೂರೇಶ್ವರ ಚರಿತ್ರೆ. ಇವ್ಯಾವು ಕೂಡ ಪವಾಡಕ್ಕಾಗ್ಲಿ, ಅಚಿಂತ್ಯ ಘಟನೆಗಳಾಗ್ಲಿ ಪ್ರಾಶಸ್ತ್ಯ ಕೊಡೋಕ್ ಬದಲಾಗಿ ವೈಜ್ಞಾನಿಕ ಚಿಂತನೆಯನ್ನು ಮಾಡಿರೋದು ಎಲ್ಲರ ಗಮನವನ್ನ ಸೆಳೀತಾ ಇದೆ. ಇಂಥ ಜೀವನ ಚರಿತ್ರೆಗಳನ್ನ, ಇಂಥ ಕೃತಿಗಳನ್ನ ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟ ಗಿರಿಜಾ ಅವರಿಗೆ ಎಷ್ಟು ಲಾಭವಾಗಿದೆಯೋ ತಿಳಿದಿಲ್ಲ. ಆದ್ರೆ ಸಮಾಜಕ್ಕೆ ಮಾತ್ರ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಲಾಭವಾಗಿದೆ ಎಂಬುದು ಸತ್ಯವಾದಂತ ನುಡಿ. ಈ ಚಿತ್ರದುರ್ಗದ ಒಬ್ಬ ವಿಮರ್ಶಕಿ, ಲೇಖಕಿ ತಾರಿಣಿ ಶುಭದಾಯಿನಿ ಒಂದು ಮಾತು ಹೇಳ್ತಿದ್ದಾರೆ. ಅವರ ಕೃತಿಗಳು ನಿರೀಕ್ಷಿತ ಮಟ್ಟದಲ್ಲಿ ಚರ್ಚಿತವಾಗದಿರುವುದಕ್ಕೆ ಹಾಗೂ ಪ್ರಶಸ್ತಿ ದೊರಕದಿರುವುದಕ್ಕೆ ಪ್ರಾಯಶಃ ಅವರು ಅಕಾಡೆಮಿ ಶಿಕ್ಷಣ ಪಡೆದಿಲ್ಲ ಎಂಬುದು, ಹಾಗೂ ಚಿತ್ರದುರ್ಗ, ದಾವಣಗೆರೆ ಅಂತ ಊರುಗಳಲ್ಲಿ ವಾಸ ಮಾಡುತ್ತಾ ಸಾಹಿತ್ಯದ ಜಾಲದಿಂದ ದೂರ ಉಳಿದದ್ದು ಕಾರಣವಿರಬಹುದು. ಈ ನಿರಾಶೆಗಳನ್ನು ಇಕ್ಕಿ ಮೆಟ್ಟಿದಂತೆ ಸದಾ ಸಾಹಿತ್ಯ ರೀತಿಯಲ್ಲಿ ತೊಡಗಿರುತ್ತಿದ್ದರು ಎಂದು ಇವರು ಅಭಿಪ್ರಾಯಪಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಕನ್ನಡ ಭವನ ನಿರ್ಮಿಸಬೇಕೆಂಬ ಒತ್ತಡ ಬಂದಾಗ, ಅದರ ನಿರ್ಮಾಣದ ಬಗೆಗೆ ಅಪಸ್ವರ ಬಂದಾಗ ಗಿರಿಜಾ ಸಿಡಿದೆದ್ದು ಒಂದು ಪುಟ್ಟ ಕಾಗೆ ಗುಬ್ಬಿಗಳು ತಮ್ಮದೇ ಗೂಡನ್ನು ಮನೆಯಲ್ಲಿ ಕಟ್ಟಿಕೊಳ್ಳ ಬಯಸುವಾಗ 6 ಲಕ್ಷ ಜನರಿರುವ ದಾವಣಗೆರೆ ಕನ್ನಡ ಭವನ ಬೇಡವೇ ಎಂಬ ಶಿರೋನಾಮೆಯಲ್ಲಿ ಹರಿತವಾದ ಲೇಖನ ಬರೆದು ದಾವಣಗೆರೆ ಜನರಲ್ಲಿ ಜಾಗೃತಿ ಮೂಡಿಸಿದರು. ಇಂದು ದಾವಣಗೆರೆಯಲ್ಲಿರುವ ಸುಂದರ ಕನ್ನಡ ಭವನ ನಿರ್ಮಾಣದಲ್ಲಿ ಗಿರಿಜಕ್ಕನ್ನದು ಪ್ರಮುಖ ಪಾತ್ರವಾಗಿತ್ತು ಎಂದು ಹೇಳಿಕೊಳ್ಳಲು ಸಂತೋಷವೆನಿಸುತ್ತದೆ. ಗಿರಿಜಾ 7 ವರ್ಷಗಳ ಹಿಂದೆ ದೈವಾಧೀನರಾದಾಗ ಅವರ ಒಡನಾಡಿಯಾಗಿ ಅಪಾರ ಅಭಿಮಾನ ಹೊಂದಿದ್ದ ಡಾಕ್ಟರ್ C ನಾಗಮ್ಮ ಕೇಶವಮೂರ್ತಿ ಅವರು ಅವರ ಬಗೆಗೆ ಕೃತಿಯೊಂದನ್ನು ರಚಿಸಿ ಶ್ರದ್ಧಾಂಜಲಿ ಸಲ್ಲಿಸಲು ಕರೆ ನೀಡಿದಾಗ ಸಾಹಿತ್ಯ ವೇದಿಕೆಯ ಎಲ್ಲ ಸದಸ್ಯರು ಉತ್ಸಾಹದಿಂದ ಪಾಲ್ಗೊಂಡು 4 ತಿಂಗಳಲ್ಲಿ ಅವರ ಸಾಹಿತ್ಯಾಭಿಮಾನಿಗಳಿಂದ ಲೇಖನ ಕವನಗಳನ್ನು ಸಂಗ್ರಹಿಸಿ ಅದಮ್ಯ ಎಂಬ ಸಂಸ್ಮರಣ ಗ್ರಂಥವನ್ನು ಸಿದ್ಧಪಡಿಸಿದೆವು. ಆದರೆ ಬಿಡುಗಡೆ ಸಮಾರಂಭಕ್ಕೆ ಆಗಮಿಸಿದ ಖ್ಯಾತ ಹೃದ್ರೋಗ ತಜ್ಞೆ, ಸದಾ ಹಸನ್ಮುಖದ ಶ್ರೇಷ್ಠ ಸಾಹಿತಿ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿಯವರು ನುಡಿದ ಮಾತುಗಳು ಸ್ಮರಣೀಯ. ಗಿರಿಜಾ ದಾವಣಗೆರೆಯ ಅಸಾಮಾನ್ಯ ಅಪರೂಪದ ಅಪರಂಜಿ. ಸಾಂಸ್ಕೃತಿಕ, ಸಾಹಿತ್ಯಿಕ, ಐತಿಹಾಸಿಕ ಸಂಶೋಧನಾ ಕೃತಿಗಳನ್ನು ರಚಿಸಿ ಕನ್ನಡ ಸಾರಸ್ವತ ಲೋಕಕ್ಕೆ ಅಪರೂಪದ ಕೊಡುಗೆ ಕೊಟ್ಟ ಧೀಮಂತೆ.
ಮನೆಯವರ ಹೊಟ್ಟೆಗೆ ಬುದ್ಧಿ ಕೊಡುವುದರ ಜೊತೆಗೆ ಸಮಾಜದ ಜನರಿಗೆ ಬುದ್ಧಿ ಕೊಡುವ ಅಪರಿಮಿತ ಅನನ್ಯ ಸೇವೆಯ ಸಾಹಿತಿ ಗಿರಿಜಕ್ಕನ ಸಿಹಿ ನೆನಪು ಚೈತನ್ಯದ ಸ್ಫೂರ್ತಿಯ ಸೆಲೆಯಾಗಿ ಸದಾ ಕನ್ನಡಿಗರ ಮನ ಮಂದಿರದಲ್ಲಿ ನೆಲೆಸಲಿ ಎಂದು ಹಾರೈಸಿದ್ದಾರೆ. ಹೀಗೆ ಅವರ ಬಗ್ಗೆ ಮತ್ತೊಂದೆರಡು ಜನರ ಅಭಿಪ್ರಾಯ ಹೇಳ್ತಾ ನನ್ನ ಮಾತುಗಳಿಗೆ ಮುಕ್ತಾಯ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇತಿಹಾಸ ತಜ್ಞ ಡಾಕ್ಟರ್ ಎಂ.ವಿ. ಶ್ರೀನಿವಾಸ್ ಈ ರೀತಿ ಉದ್ಘಾಟಿಸಿದ್ದಾರೆ. ಮಾಹಿತಿ ಚರಿತ್ರೆ ಕೋಶವನ್ನು ಸಿದ್ಧಪಡಿಸಲು ಪುರುಷರಾದ ನಮ್ಮಿಂದ ಸಾಧ್ಯವಾಗದ ಈ ಕೆಲಸವನ್ನು ಗಿರಿಜಾ ತಮಗೆ ಎದುರಾದ ಅನೇಕ ಅಡ್ಡಿ ಆತಂಕಗಳ ಮಧ್ಯೆ ತನ್ನ ಸಾಹಸಮಯ ಯಾತ್ರೆಯನ್ನು ತಪಸ್ಸಿನೋಪಾದಿಯಲ್ಲಿ ನಿರಾತಂಕವಾಗಿ ಮುಗಿಸಿ ತಮ್ಮನ್ನು ಜಾಲಾಡಿಸಿದ ವಿದ್ವಾಂಸರು ವಿಮರ್ಶಕರ ಮಾತಿಗೆ ಕಿವಿಗೊಡದೆ ಸರಣಿಯೋಪಾದಿಯಲ್ಲಿ ಗ್ರಂಥಗಳನ್ನು ರಚಿಸಿ ಅವರಿಗೆ ದಿಟ್ಟದಂದ ಉತ್ತರವನ್ನ ನೀಡಿದ್ದಾರೆ. ಅಂತೆಯೇ ಅವರ ಖ್ಯಾತ ಸಾಹಿತಿ ಬಿ.ಎಲ್. ವೇಣು ಕಾದಂಬರಿಕಾರರು ಭಾರತ ನದಿಗಳ ಕೃತಿ ಬಿಡುಗಡೆಯ ಸಮಾರಂಭದಲ್ಲಿ ಭಾಗಿಯಾದಾಗ ಒಂದು ಮಾತು ನುಡಿತಾ ಇದ್ದಾರೆ. ಇಷ್ಟೆಲ್ಲ ಮಾಹಿತಿಗಾಗಿ ಅವರು ಹಲವಾರು ವರ್ಷಗಳೇ ಶ್ರಮಿಸಿರಬೇಕು ಎನ್ನುತ್ತಲೇ ಗಿರಿಜಾ ಒಂದು ಮಹಾನದಿಯೇ ಎಂದು ಉದ್ಗಾರ ಹೊರಡಿಸಿ ಗಿರಿಜಾ ತಮ್ಮ 70ನೇ ಇಳಿ ವಯಸ್ಸಿನಲ್ಲಿ ಮಾಡಿದ ಸಾಧನೆ ತಮ್ಮನ್ನು ದಂಗುಬಡಿಸಿದೆ ಎಂದಿದ್ದಾರೆ. ಅಂತೆಯೇ ಲೇಖಕಿಯರ ಸಂಘದ ಮಾಜಿ ಅಧ್ಯಕ್ಷರಾದಂತ ಡಾಕ್ಟರ್ ವಸುಂಧರಾ ಭೂಪತಿಯವರು ಈ ರೀತಿ ಉತ್ತರಿಸಿದ್ದಾರೆ. ಗಿರಿಜಾ ತಮ್ಮ ಸಮಾಜಮುಖಿ ಕಾರ್ಯಗಳು, ಚಿಂತನೆಗಳು, ಸಂಶೋಧನಾತ್ಮಕ ಕೃತಿಗಳು, ಜೀವಪರವಾದ ಆಲೋಚನೆಗಳು, ಸಂಘಟನಾ ಚತುರತೆಯಿಂದ ಇಡೀ ಕರ್ನಾಟಕದ ಎಲ್ಲ ಮಹಿಳೆಯರ ಮನದಲ್ಲಿ ಸದಾ ಜೀವಂತ ಕಾವ್ಯವಾಗಿ ಅನುರಣಿಸುತ್ತಿರುತ್ತಾರೆ. ಜಾನಪದ ತಜ್ಞೆ ಸಂಧ್ಯಾ ರೆಡ್ಡಿ ಗಿರಿಜಾ ವ್ಯಕ್ತಿಯಲ್ಲ ಶಕ್ತಿಯನ್ನು ಉದ್ಘಾಟಿಸಿದ್ದಾರೆ. ನಾಡೋಜ ಕಮಲ ಹಂಪನ ಗಿರಿಜಾ ಇತಿಹಾಸ ಚಿಂತಕಿಯಾಗಿ, ಬರಹಗಾರ್ತಿಯಾಗಿ, ಸಂಘಟಕಿಯಾಗಿ, ಸಜ್ಜನ ಸುಸಂಸ್ಕೃತಳಾಗಿ ಸಾರ್ವಜನಿಕ ಜೀವನದಲ್ಲಿ ಅವರು ಮಾಡಿದ ಕೆಲಸಗಳಿಂದ ಜನಮನದಲ್ಲಿ ಶಾಶ್ವತವಾಗಿದ್ದಾರೆ ಎಂದು ಅಭಿಮಾನದಿಂದ ನುಡಿದಿದ್ದಾರೆ. ಹೀಗೆ ಅವರ ಸಾಧನೆಗೆ 10 ಶ್ರೇಷ್ಠ ಪ್ರಶಸ್ತಿಗಳು, ತಾಲೂಕು ಸಾಹಿತ್ಯ ಸಮ್ಮೇಳನ, ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಪದವಿ ಅರಸಿಕೊಂಡು ಬಂದವು. ಆದ್ರೆ ಅವರ ದೈತ್ಯ ಪ್ರತಿಭೆಗೆ ಕರ್ನಾಟಕದ ರಾಜ್ಯೋತ್ಸವ ಪ್ರಶಸ್ತಿಯಾಗಲಿ ಗೌರವ ಡಾಕ್ಟರೇಟ್ ಆಗಲಿ ಸಿಗಲಿಲ್ಲ ಅನ್ನುವ ನೋವು ಇಂದಿಗೂ ನಮ್ಮ ಕನ್ನಡದ ದಾವಣಗೆರೆಯ ಸಾಹಿತ್ಯಾಭಿಮಾನಿಗಳಲ್ಲಿ ಉಳಿದುಕೊಂಡಿದೆ. ಹೀಗೆ ಗಿರಿಜಾ ಆಡುಮುಟ್ಟದ ಸೊಪ್ಪಿಲ್ಲೆಂದುವಂತೆ ಸಾಹಿತ್ಯದ ಎಲ್ಲ ಕ್ಷೇತ್ರಗಳಲ್ಲೂ ಅಪಾರ ಸಾಧನೆ ಮಾಡಿದ್ದಾರೆ. 3 ತಿಂಗಳ ಹಿಂದೆ ಶ್ರೀಮತಿ ವನಮಾಲಾ ಸಂಪನ್ ಕುಮಾರ್ ಅವರು ಕರ್ನಾಟಕ ಲೇಖಕಿಯರ ಸಂಘದ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಆಗಮಿಸಿದ್ದಾಗ ನಾವು ಸಹ ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮ ಕೊಡಲು ಆಸಕ್ತಿ ಹೊಂದಿದ್ದೇವೆ ಎಂದು ತಿಳಿಸಿದಾಗ ಅವರು ಸಂತೋಷದಿಂದ ಒಪ್ಪಿ ದಾವಣಗೆರೆಯ ಬರಹಗಾರ್ತಿಯರು ರಾಜ್ಯ ಮಟ್ಟದ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಲು ಅವಕಾಶ ನೀಡಿ ನಮಗೆ ಇವತ್ತು ಅದನ್ನು ಏರ್ಪಡಿಸಿದ್ದಾರೆ. ಸದಾ ಹಸನ್ಮುಖರಾಗಿ ಅನೇಕ ಸೃಜನಶೀಲ ವೆಬಿನಾರ್ಗಳನ್ನು ಆಯೋಜಿಸುತ್ತಾ ನಾಡಿನ, ದೇಶದ ಹಾಗೂ ವಿದೇಶದಲ್ಲಿರುವ 100 ಲೇಖಕಿಯರನ್ನು ಒಂದುಗೂಡಿಸಿ ಸಾಹಿತ್ಯದ ಸೂರ್ಯ ಉಣಬಡಿಸುತ್ತಿರುವ ಶ್ರೀಮತಿ ವನಮಾಲಾ ಸಂಪನ್ ಕುಮಾರ್ ಅವರಿಗೆ ನಮ್ಮ ಎಲ್ಲ ಸಂಸ್ಥೆಗಳ ಪರವಾಗಿ ಕೃತಜ್ಞತೆಗಳನ್ನ ಅರ್ಪಿಸುತ್ತೇನೆ. ಗಿರಿಜಾರಂತಹ ದೈತ್ಯ ಸಾಹಿತ್ಯ ಬದುಕು ಬರಹಗಳನ್ನು ನನ್ನಿಂದ ಖಂಡಿತವಾಗ್ಲೂ ಅವಲೋಕನ ಮಾಡಲಿಕ್ಕೆ ಸಾಧ್ಯವಿಲ್ಲ. ಕರಿಯನ್ನು ಕನ್ನಡಿಯಲ್ಲಿ ಹಿಡಿದಂತೆ ಅವರ ಸಾಹಿತ್ಯದಲ್ಲಿ ಕೆಲವು ಅಂಶಗಳನ್ನ ನನಗೆ ತಿಳಿದಷ್ಟು ಮಟ್ಟಿಗೆ ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಅವಕಾಶ ನೀಡಿದ ಈ ಬೆಂಗಳೂರಿನ ಕರ್ನಾಟಕ ಲೇಖಕರ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಜರಿರುವ ಎಲ್ಲ ಹಿರಿಯ ಅದ್ವಿತೀಯ ಲೇಖಕಿಯರಿಗೂ, ಎಲ್ಲ ಸಂಘ ಸಂಸ್ಥೆಗಳ ಸದಸ್ಯರಿಗೂ, ತಂತ್ರಜ್ಞರಿಗೂ, ಆಲಿಸಿದ ಎಲ್ಲ ಕನ್ನಡ ಮನಸ್ಸುಗಳಿಗೂ ನನ್ನ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ಮುಕ್ತಾಯ ಹೇಳ ಬಯಸುತ್ತೇನೆ. ನಮಸ್ಕಾರ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ದೀಪ ತಾನುರಿದು ಜಗತ್ತಿಗೆ ಬೆಳಕು ನೀಡುತ್ತದೆ. ಆದರೆ ತನ್ನಂತೆ ಸಾವಿರಾರು ದೀಪಗಳು ಬೆಳಗುವಂತೆ ಮಾಡಿದ ಸಾಹಿತ್ಯ ಲೋಕದ ಕಾವ್ಯಕನ್ನಿಕೆ ಟಿ ಗಿರಿಜಾರವರ ಬದುಕು ಬರಹದ ಕುರಿತು ಉಪನ್ಯಾಸ ನೀಡಿದಂತಹ ಶ್ರೀಮತಿ ಮಲ್ಲಮ್ಮ ನಾಗರಾಜ್ರವರಿಗೆ ಧನ್ಯವಾದಗಳು. ಇದೀಗ ಟಿ ಗಿರಿಜಾರವರ ಸಾಧನೆಯ ಕೆಲ ಚಿತ್ರಗಳು ಈಗ ನಿಮ್ಮ ಮುಂದೆ ಪ್ರಸಾರವಾಗಲಿವೆ.
ಲೇಖಕಿ ಟಿ ಗಿರಿಜಾರವರ ಸಾಧನೆ ಚಿತ್ರಗಳ ಮೇಲೆ ತೋರಿಸಿದಂತಹ ಅಮಿತ್ ರವರಿಗೆ ಧನ್ಯವಾದಗಳು. ಇದೀಗ ಉಪನ್ಯಾಸ. ವೃತ್ತಿಯಿಂದ ಶಿಕ್ಷಣ ನಿರ್ವಹಿಸಿ ಸಾಹಿತ್ಯದಲ್ಲಿ ತೊಡಗಿಸಿಕೊಂಡು ವನಿತಾ ಸಾಹಿತ್ಯ ವೇದಿಕೆಯ ಹಿರಿಯ ಸದಸ್ಯೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರ ಪ್ರಕಟಿತ ಕೃತಿಗಳು ಮಿಲನ, ಅಂತ್ಯವಿರದ ಹಾಡು, ಅಕ್ಷರ ಸ್ಪಂದನ ಮತ್ತು ನನ್ನ ಪುಟ್ಟ ಸೇರಿದಂತೆ 5 ಕೃತಿಗಳು ಪ್ರಕಟವಾಗಿವೆ. ಸೃಜನಶೀಲ ಬರಹಗಾರ್ತಿಯಾದ ಲೇಖಕಿಯಾದ ಇವರಿಗೆ ಜಿಲ್ಲಾ ಉತ್ತಮ ಶಿಕ್ಷಕಿ, ರಾಜ್ಯ ಅತ್ಯುತ್ತಮ ಶಿಕ್ಷಕಿ, ಪಾಲಿಕೆಯಿಂದ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಹಲವಾರು ಗೌರವ ಸನ್ಮಾನಗಳಿಗೆ ಪಾತ್ರರಾಗಿರುವ ಶ್ರೀಮತಿ ಭಾಗ್ಯಲಕ್ಷ್ಮಿ ಸು ಅಮೃತಾಪುರರವರಿಂದ ಉಪನ್ಯಾಸ ಟಿ ಗಿರಿಜಾರವರ ಭಾರತದ ನದಿಗಳು ಎಂಬ ಕೃತಿಯ ಕುರಿತು. ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ನಾನು ಭಾಗ್ಯಲಕ್ಷ್ಮಿ ಸು ಅಮೃತಾಪುರ. ಎಲ್ಲಾ ಪ್ರಶಸ್ತಿಗಳನ್ನ ಮೀರಿದ ಗಿರಿಜಕ್ಕ ಸಮಾಜಕ್ಕೆ ಕೊಟ್ಟ ಅತ್ಯಂತ ದೊಡ್ಡ ಕೊಡುಗೆ ಎಂದರೆ ಅದು ಭಾರತದ ನದಿಗಳು. ಬಹಳ ಆಸಕ್ತಿಯಿಂದ 545 ಪುಟಗಳಿರುವ ಈ ಬೃಹತ್ ಪುಸ್ತಕ ಓದಿ ನಿಜಕ್ಕೂ ಪಾವನಲಾದೆ ಎಂದು ನನ್ನ ಮನಸ್ಸಾಕ್ಷಿ ತುಂಬಿ ಸಂತೋಷಪಟ್ಟಿತು. ಆತ್ಮೀಯರೇ, ಒಂದು ಕವನ ಬರೆಯಬಹುದು, ಒಂದು ಕಥೆಯನ್ನು ಬರೆಯಬಹುದು, ನಮ್ಮ ಜೀವನ ಗಾಥೆಯನ್ನೇ ಆಧರಿಸಿ ಒಂದು ಕಾದಂಬರಿಯನ್ನು ಬರೆಯಬಹುದೇನೋ. ಅಲ್ಲಿ ನಮ್ಮ ಕಲ್ಪನೆ, ಅನುಭವದ ಮಜಲನ್ನ ಸಾಮಾನ್ಯ ಯಾರು ಯಾರಿಗೂ ಹೋಲಿಕೆ ಮಾಡುವುದಿಲ್ಲ. ಆದರೆ ಗಿರಿಜಕ್ಕನದು ಪಕ್ಕಾ ಭೂಗೋಳ.
ಬಹಳ ಎಚ್ಚರಿಕೆಯಿಂದ ಮೈಯೆಲ್ಲ ಕಣ್ಣಾಗಿ ವಿವರಿಸುವಂಥದ್ದು. ಇದಮಿತ್ತಂ ಎಂಬಂತೆ ಇದ್ದುದನ್ನು ನಿಖರವಾಗಿ ತಿಳಿಸುವ ಜಾಣ್ಮೆಯದು. ಚರಿತ್ರೆ, ಇತಿಹಾಸ, ಭೂಗೋಳ ಇವೆಲ್ಲವೂ ಕೂಡ ಸಾರ್ವಕಾಲಿಕ ಸತ್ಯದಂತೆ ನಿರಂತರ ಪೀಳಿಗೆಯಿಂದ ಪೀಳಿಗೆಗೆ ಹರಿಯುವಂಥದ್ದು. ಇದನ್ನೇ ಆಧಾರ ಮಾಡಿಕೊಂಡು PhD ಮಾಡುವಂಥವರಿಗೆ ಅಧ್ಯಯನ ಯೋಗ್ಯವಾದಂಥದ್ದು ಕೂಡ. ಎಲ್ಲಿಯೂ ಕೊಂಚವೂ ತಪ್ಪಿರದಂತೆ ಮಂಡಿಸಬೇಕಾದ್ದು. ಇಂತಹ ಒಂದು ದೊಡ್ಡ ಜವಾಬ್ದಾರಿಯನ್ನ ಬಹಳ ಆಸಕ್ತಿಯಿಂದ ಸ್ವಯಂ ಪ್ರೇರಿತರಾಗಿ ಸುಮಾರು 6 ವರ್ಷಗಳ ಕಾಲ ನದಿಗಳ ಬಗ್ಗೆಯೇ ದೀರ್ಘ ಅಧ್ಯಯನ ನಡೆಸಿದ ಗಿರಿಜಕ್ಕ ಇದಕ್ಕಾಗಿ ಸುಮಾರು 32 ಪುಸ್ತಕಗಳನ್ನು ಗೆಜೆಟಿಯರ್ ಮೊದಲುಗೊಂಡು ದೈನಂದಿನ ಪತ್ರಿಕೆಯಲ್ಲಿ ನದಿ ಕುರಿತಾದ ಒಂದು ಸಣ್ಣ ವಿವರವಿದ್ದರೂ ಕೂಡ ಎಲ್ಲ ನದಿಗಳ ಬದಲಾವಣೆಯ ಎಲ್ಲ ಹರವನ್ನು ಕಣ್ತುಂಬಿಕೊಂಡು ಬಹಳ ಪರಿಶ್ರಮದಿಂದ ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೆ ಬಹುತೇಕ ಎಲ್ಲ ಪವಿತ್ರ ನದಿಗಳ ಬಗ್ಗೆ ಸವಿವರವಾದ ಮಾಹಿತಿಯನ್ನ ಬಹಳ ಅಚ್ಚುಕಟ್ಟಾಗಿ ಕೊಡುತ್ತಾರೆ. ಇವರ ಹುಡುಕಾಟದ ಪ್ರವೃತ್ತಿ ಸಾರ್ಥಕ ಹೆಜ್ಜೆಯಾಯಿತು. ಆದ್ರಿಂದಲೇ ನಾನು ಅವರನ್ನ ಹುಡುಕಾಟದ ಗಿರಿಜಕ್ಕ ಅಂತಾನೆ ಕರೆಯೋದು. ನದಿಯ ಹರವು, ವಿಸ್ತಾರ, ಅದರ ಕೊನೆ, ಕವಲುಗಳಾಗುವ ಉಪನದಿಗಳು, ಹಳ್ಳ, ಕೊಳ್ಳ, ಕೆರೆ, ಸರೋವರ, ಅಲ್ಲಲ್ಲೇ ಉಂಟಾಗುವ ಜಲಪಾತ, ವಿದ್ಯುತ್ ಉತ್ಪಾದನೆ, ನದಿ ಜೋಡಣೆ ಯೋಜನೆ, ಇದರಿಂದ ಆಗುವ ಲಾಭ ನಷ್ಟ, ಹಳ್ಳಿಗಳ ಮುಳುಗಡೆ, ಆಯಾ ಕಾಲಕ್ಕೆ ನದಿಯ ಪಾತ್ರಗಳು, ಪ್ರವಾಹ, ಅತಿವೃಷ್ಟಿ, ಅನಾವೃಷ್ಟಿ, ಆಗುವ ತೊಂದರೆಗಳು, ಹೀಗೆ ಒಂದೇ ಎರಡೇ ಎಲ್ಲವನ್ನು ವಿಸ್ತೃತವಾಗಿ ಹೇಳುತ್ತಲೇ ಕೆಲವು ಮುಖ್ಯ ನದಿಗಳ ಉಗಮಕ್ಕೆ ಪೌರಾಣಿಕ ಹಿನ್ನೆಲೆ ಕಥೆಯನ್ನು ಕೂಡ ವಿವರಿಸುತ್ತಾರೆ. ಇಷ್ಟಲ್ಲದೆ ಇಲ್ಲಿ ಪ್ರತಿ ರಾಜ್ಯದ ನಕ್ಷೆ, ನದಿಯ ಕುರಿತಂತೆ ಭಾರತದ ಪೂರ್ಣ ನಕ್ಷೆ, ನದಿ ಗುರುತಿಸಿದಂತೆ ಕೊಟ್ಟಿದ್ದಾರೆ. ಪ್ರತಿಯೊಂದು ರಾಜ್ಯದ ಇನ್ನಿತರ ಐತಿಹ್ಯವನ್ನು ಹೇಳುತ್ತಾ ಹೋಗುತ್ತಾರೆ. ನಕ್ಷೆಯೊಂದಿಗೆ ರಾಜ್ಯದ ಮುಖ್ಯ ಪರಿಚಯವನ್ನು ಕೂಡ. ಆ ರಾಜ್ಯದ ಪ್ರಮುಖ ನದಿ, ಉಪನದಿ, ಜಲಪಾತ, ಅಣೆಕಟ್ಟು, ಆ ರಾಜ್ಯದ ಪ್ರಮುಖ ದೇವಸ್ಥಾನಗಳು, ಆ ರಾಜ್ಯದ ಬೆಟ್ಟ ಗುಡ್ಡಗಳು, ಕೋಟೆ ಕೊತ್ತಲಗಳು, ಆ ರಾಜ್ಯದ ಹವಾಮಾನ, ಮಳೆ ಬೆಳೆ, ಸಂಸ್ಕೃತಿ, ಭಾಷೆ, ಸಾಹಿತ್ಯ, ಆ ರಾಜ್ಯದ ಸ್ವಾತಂತ್ರ್ಯ ಪೂರ್ವದ ಆಳ್ವಿಕೆ, ಆನಂತರದ ಬದಲಾವಣೆ. ಎಷ್ಟೆಲ್ಲ ಚಿನ್ನ ಒಂದೇ ಗಣಿಯಲ್ಲಿ ಅಡಗಿದೆ. ಅವರು ಇದಕ್ಕಾಗಿ ಕಷ್ಟಪಟ್ಟ ಒಂದೊಂದು ಕ್ಷಣವೂ ಕೂಡ ಅದ್ಭುತ ಸಾರ್ಥಕತೆ ಪಡೆದುಕೊಂಡಿದೆ. ಆತ್ಮೀಯರೇ, ಬನ್ನಿ ಈಗ ಕೆಲವು ಮುಖ್ಯವಾದ ಅಂಶಗಳನ್ನು ಮಾತ್ರ ಗಮನಿಸೋಣ. ಜಮ್ಮು ಮತ್ತು ಕಾಶ್ಮೀರದ ಸುಮಾರು 51 ನದಿಗಳನ್ನ ಒಂದೂ ಬಿಡದಂತೆ ಹೆಸರಿಸಿದ್ದಾರೆ. ಅಮರಾವತಿ, ಇಟ್ಟಿ ನದಿ, ಅಚ್ಚೋದೆ, ಝೀಲಂ, ಚಿಪ್ಚಾಪ್, ಸಿಂಧು, ಪೂಂಜ್, ಗುವೇರ, ಹೀಗೆ ಸಾಕ್ತಾ ಹೋಗುತ್ತೆ. ನದಿಗಳು ಎಲ್ಲಿಂದ ಎಲ್ಲಿಗೆ ಸೇರುತ್ತೆ, ಹೇಗೆ ಅದರ ಹರಿವು ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ ಸಿಯೋಕ್ ನದಿಯನ್ನ ತಗೊಂಡಿದ್ದೇನೆ. ಕಾರಾಕೋರಂ ಪರ್ವತ ಶ್ರೇಣಿಯಲ್ಲಿ 5000 ಅಡಿ ಎತ್ತರದ ಡಿಸ್ಪಾಂಗ್ ಪ್ರದೇಶದಲ್ಲಿ ಉಗಮವಾಗಿ ದಕ್ಷಿಣಕ್ಕೆ ಹರಿದು ಬಲಗಡೆಯಿಂದ ಗಾಲವಾನ್, ಚಾಂಗ್, ಚಮ್ಮು ನದಿಯನ್ನ ಸೇರಿಕೊಂಡು ಲಡಾಖ್ ಶ್ರೇಣಿಯ ಉತ್ತರದಲ್ಲಿ ಪೂರ್ವಕ್ಕೆ ಹರಿಯುವಾಗ ನೂಬ್ರಾ ನದಿಯನ್ನು ಉಪನದಿಯಾಗಿ ಸೇರಿಸಿಕೊಂಡು ಜೊತೆಗೆ ಸಾಲ್ಪೋರಾ ನದಿಯನ್ನೂ ಸೇರಿಸಿಕೊಂಡು ಪಶ್ಚಿಮಕ್ಕೆ ಹರಿಯುತ್ತಾ ಸಿಂಧು ನದಿಗೆ ಸೇರುತ್ತದೆ. ಈ ನದಿ ಪ್ರದೇಶಕ್ಕೆ ಸಿಯೋಕ್ ಕಣಿವೆ ಎನ್ನುತ್ತಾರೆ. ಹೀಗೆ ಬಹುತೇಕ ಎಲ್ಲ ನದಿಗಳ ಪುರಾವೆ, ಹರವಿನ ಪ್ರಮುಖವಾದ ಎಲ್ಲವನ್ನು ಕೂಡ ಒದಗಿಸಿಕೊಟ್ಟಿದ್ದಾರೆ. ಹಿಮಾಚಲ ಪ್ರದೇಶಕ್ಕೆ ಹೋಗೋಣ ಬನ್ನಿ, ಸ್ವಲ್ಪ ಹಿಮದಲ್ಲಿ ಮಿಂದು ಬರೋಣ. ಇಲ್ಲಿ 57 ನದಿಗಳಿವೆ. ಕೌಶಿಕಿ, ಚಿನಾಬ್, ನಿಗುಲ ಮುಂತಾದವು. ಇಲ್ಲಿಯ ಕಸೋಲ್ ಹಳ್ಳಿಯಿಂದ 4 ಕಿಲೋಮೀಟರ್ ದೂರದಲ್ಲಿ ಮಣಿಕರಣ್ ಎನ್ನುವ ಬಿಸಿ ನೀರಿನ ಬುಗ್ಗೆ ಇದೆ. ಇದಕ್ಕೊಂದು ಪೌರಾಣಿಕ ಹಿನ್ನೆಲೆಯನ್ನು ಕೂಡ ಕೊಡ್ತಾ ಬರ್ತಾರೆ. ಶಿವ ಪಾರ್ವತಿಯೊಡನೆ ವಿಹರಿಸುತ್ತಿದ್ದಾಗ ಇಲ್ಲಿ ಪಾರ್ವತಿಯ ಕರ್ಣಾಭರಣ ಕಳೆದು ಹೋಯಿತಂತೆ. ಈ ಶಿವನನ್ನು ಹುಡುಕಿ ಕೊಡುವಂತೆ ಪಾರ್ವತಿ ಕೇಳುತ್ತಾಳೆ. ಶೇಷನಾಗ ಇದನ್ನೆಲ್ಲ ನುಂಗಿ ಬಿಟ್ಟಿರುತ್ತಾನೆ. ಅವನು ಹೆದರಿಕೆಯಿಂದ ಬಿಸಿಯುಗಳನ್ನು ಹೊರಬಿಟ್ಟಾಗ ಆಭರಣ ಹೊರಬರುತ್ತದೆ. ಶಿವನಿಗೆ ಸಂತೋಷವಾಗಿ ಈ ಸ್ಥಳಕ್ಕೆ ಮಣಿಕರಣ ಅಥವಾ ಮಣಿಕುಂಡಲ ಎಂದು ಹೆಸರಿಟ್ಟ. ನದಿಗೆ ಪಾರ್ವತಿ ನದಿ ಎಂದು, ಕಣಿವೆಗೆ ಪಾರ್ವತಿ ಕಣಿವೆ ಎಂದು ಹೆಸರಿಸಿದ. ಆತ್ಮೀಯರೇ, ಬನ್ನಿ ಈಗ ಪಂಜಾಬ್ನ
ಮುಖ್ಯ ನದಿಗಳ ಕಡೆಗೆ ಗಮನ ಹರಿಸಿದರೆ ಒಂದು ನೋಟ ಹರಿಸೋಣ. ಇಲ್ಲಿ 33 ನದಿಗಳು ಹರಿಯುತ್ತವೆ, ಪಂಚ ನದಿಗಳು ಸೇರಿದಂತೆ. ಬಿಯಾಸ್, ಸರಸ್ವತಿ, ವ್ಯಾಸ ನದಿ ಮುಂತಾದವು. ಉಪಗ್ರಹದಿಂದ ಸರಸ್ವತಿ ನದಿಯ ಶೋಧ. ಸರಸ್ವತಿ ಹಿಮಾಚಲದ ಶಿವಾಲಿಕೆ ಬೆಟ್ಟದಲ್ಲಿ ಹುಟ್ಟಿ ಪಂಜಾಬ್ನಲ್ಲಿ ಹರಿದು ರಾಜಸ್ಥಾನದಲ್ಲಿ ಮುಂದುವರೆದು ಸಿಂಧ್ ಮೂಲಕ ಕಚ್ ತಲುಪಿ ಅರಬ್ಬಿ ಸಮುದ್ರದಲ್ಲಿ ಸೇರಿದ ನದಿಯ ದಾರಿ. ಹರಪ್ಪ ನಾಗರಿಕತೆಯಂತೆ ಸರಸ್ವತಿಯ ಶೋಧ ಸಿಂಧು ನಾಗರಿಕತೆಯ ಒಂದು ಭಾಗವೇ ಆಗಿದೆ. ಸಾಮಾನ್ಯವಾಗಿ ನಾವು ಅಂದುಕೊಳ್ಳುವುದು ಸರಸ್ವತಿ ಗುಪ್ತಗಾಮಿನಿ ನದಿ, ಅಲಹಾಬಾದ್ನ ಪ್ರಯಾಗದಲ್ಲಿ ಸಂಗಮವಾಗುತ್ತಾಳೆ, ಕಣ್ಣಿಗೆ ಗೋಚರವಾಗದ ನದಿ. ಆದರೆ ಇದೇ ಸರಸ್ವತಿ ಹೆಸರಿನ ಅನೇಕ ಬೇರೆ ನದಿಗಳು ಉತ್ತರ ಭಾರತದಲ್ಲಿ ಇವೆಯಂತೆ ಎಲ್ಲವನ್ನು ತಿಳಿಸುತ್ತಾ ಹೋಗುತ್ತಾರೆ. ನಮ್ಮ ಅಜ್ಞಾನದ ಪರದೆಯನ್ನ ತೆರೀತಾ ಹೋಗ್ತಾರೆ. ಅಲ್ಲದೆ ಋಗ್ವೇದ, ಯಜುರ್ವೇದದಲ್ಲಿ ಸರಸ್ವತಿ ನದಿಯ ಬಗ್ಗೆ ಉಲ್ಲೇಖವಾಗಿರುವುದನ್ನು ಕೂಡ ಅಪ್ಪಟ್ಟಿ ಮಾಡಿದ್ದಾರೆ. ಇನ್ನು ನರ್ಮದೆಯ 30 ಉಪನದಿಗಳನ್ನು ಕೂಡ ಹೆಸರಿಸಿದ್ದಾರೆ. ತಪತಿ, ಶಕರ್, ಕುಂದ್, ಕರ್ಮ, ಮಾಟ್ಮಿ, ಓರ್ಸಾಂಗ್, ಜಾವ, ಶಾರ್, ಕಪಿಲ, ವಾಮನಗಂಗಾ ಹೀಗೆ ಮುಂದುವರಿತಾ ಹೋಗುತ್ತೆ. ನರ್ಮದಾ ಬಚಾವ್ ಆಂದೋಲನದ ಮುಖ್ಯ ಮಹಿಳೆ ಮೇಧಾ ಪಾಟ್ಕರ್ ಬಗ್ಗೆ ಕೂಡ ಸವಿಸ್ತಾರವಾಗಿ ಹೇಳ್ತಾ ಹೋಗ್ತಾರೆ. ಮುಂಬೈನ ಕೊಳಚೆ ಪ್ರದೇಶದ ಸಮಾಜ ಸೇವಕಿ ಈಕೆ, ಅವಿವಾಹಿತೆ. PhDಗಾಗಿ ಗುಡ್ಡಗಾಡು ಜೀವನದ ಅಧ್ಯಯನ. ಈ ಮಧ್ಯೆ ನದಿ ಯೋಜನೆಯಿಂದಾದ ಅಪಾರ ಹಾನಿ, ಭೂಮಿ ಕಳೆದುಕೊಂಡ ನಿರಾಶ್ರಿತರಿಗಾಗಿ ಮಿಡಿದ ಕಣ್ಣೀರು, ನಂತರ ಇದೇ ಹೋರಾಟದ ಹೆಜ್ಜೆ, ಹೀಗೆ ಮೇಧಾ ಪಾಟ್ಕರ್ ಅವರ ಜೀವನ ಕೂಡ ಇಲ್ಲಿ ಬರುತ್ತೆ. ನರ್ಮದಾ ನದಿಯ ರಾಜರ ಆಳ್ವಿಕೆಯ ಪೂರ್ವ ಇತಿಹಾಸ ಕೂಡ ಪುಂಖಾನುಪುಂಖವಾಗಿ ತೆರೆದಿಟ್ಟಿದ್ದಾರೆ. ನರ್ಮದೆ ಬಗ್ಗೆ ಉಲ್ಲೇಖಿತವಾದ ಪೌರಾಣಿಕ ಋಷಿ ಸಂಬಂಧದ ಕಥೆಯನ್ನು ಕೂಡ ಹೇಳ್ತಾರೆ. ಇಲ್ಲಿ ಪರ್ವತದ ಬಗ್ಗೆ ಕೂಡ ಪುರಾಣ ಐತಿಹ್ಯವನ್ನ ಕೊಡುತ್ತಾರೆ ಗಿರ್ಜಕ್ಕ. ಮುಖ್ಯವಾಗಿ ವಿಂಧ್ಯೆಯ ಬಗ್ಗೆ ಹೇಳ್ತಾರೆ. ವಿಂಧ್ಯೆಯ ಬಗ್ಗೆ ಒಂದು ಸ್ಕಂದ ಪುರಾಣದಲ್ಲಿ ಇರ್ತಕ್ಕಂಥ ಕತೆ. ವಿಂಧ್ಯೆಗೆ ಸೂರ್ಯನೆತ್ತರ ಬೆಳೆಯುವ ಆಸೆ ಬಂತಂತೆ, ಅದರಂತೆ ಬೆಳೆಯತೊಡಗಿದಳಂತೆ. ಇದರಿಂದ ತುಂಬಾ ತೊಂದರೆಯಾದದ್ದು ಸೂರ್ಯನಿಗೆ ಹಾಗೂ ಭೂಮಿಗೆ ಬೆಳಕು ಬಾರದೆ. ದೇವತೆಗಳು ಅಗಸ್ತ್ಯ ಋಷಿಯಲ್ಲಿ ಪರಿಹಾರ ಪ್ರಾರ್ಥಿಸಿದಾಗ ಅಗಸ್ತ್ಯರು ವಿಂಧ್ಯ ಹತ್ತಿರ ಬಂದರಂತೆ. ಋಷಿಯನ್ನು ಕಂಡ ಪರ್ವತ ಭಕ್ತಿ ಭಾವದಿಂದ ಬಗ್ಗಿಕೊಂಡು ನಮಸ್ಕರಿಸಿದಾಗ ಅಗಸ್ತ್ಯರು ಹೇಳಿದರಂತೆ, ನಾನು ದಕ್ಷಿಣ ಯಾತ್ರೆ ಮುಗಿಸಿ ಬರುವವರೆಗೆ ನೀನು ಹೀಗೆಯೇ ಬಗ್ಗಿರು, ಮೇಲೇಳಬೇಡ ಎಂದರಂತೆ. ಋಷಿಗಳ ಆಜ್ಞೆಯಂತೆ ವಿಂಧ್ಯೆ ಮೇಲೇಳಲೇ ಇಲ್ಲ. ಕಾರಣ ಅಗಸ್ತ್ಯರು ಮತ್ತೆ ಉತ್ತರ ಭಾರತಕ್ಕೆ ಬರಲೇ ಇಲ್ಲ. ಪ್ರಮುಖವಾಗಿ ಉತ್ತರಾಂಚಲ ಮತ್ತು ಉತ್ತರ ಪ್ರದೇಶದ ನದಿಗಳನ್ನ ಗಮನಿಸುವುದಾದರೆ ಅಲಕಾನಂದೆಯಿಂದ ಪ್ರಾರಂಭವಾಗಿ ಸುಮಾರು 121 ನದಿಗಳನ್ನ ಹೆಸರಿಸಿದ್ದಾರೆ. ಭಗೀರಥ ಮಹರ್ಷಿ ತನ್ನ 60,000 ಮುತ್ತಾತಂದಿರುಗಳಿಗೆ ಶಾಪ ವಿಮೋಚನೆಗಾಗಿ ಸದ್ಗತಿ ದೊರಕಿಸಲೆಂದು ಉಗ್ರ ತಪಸ್ಸು ಮಾಡಿ ಗಂಗೆಯನ್ನ ಸ್ವರ್ಗಲೋಕದಿಂದ ತಂದ ಕತೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತೇ ಇದೆ. ದೇವಪ್ರಯಾಗದಲ್ಲಿ ಭಾಗೀರಥಿ ಅಲಕಾನಂದೆಯರು ಸಂಗಮವಾಗಿ ಗಂಗಾ ಎಂದು ಹೆಸರು ಪಡೆಯುತ್ತಾಳೆ. ಹಿಮಾಲಯದಿಂದ ಹರಿದು ಗಂಗೆಯಲ್ಲಿ ಸಂಗಮವಾಗುವ ಎಲ್ಲ ನದಿಗಳು ಗಂಗೆಯ ಅವಿಭಾಜ್ಯ ಅಂಗವಾಗಿವೆ. ಇಲ್ಲಿ ಗಂಗೆ ಬಗ್ಗೆ ವರ್ಣಿಸುವಾಗ ಪುರಾಣದಲ್ಲಿ ಗಂಗೆ ಸ್ತುತಿ ಬರುತ್ತದೆ. ಹಾಗೆ ಮಹಾಭಾರತದ ಭೀಷ್ಮನ ಕತೆ ಬರುತ್ತೆ. ರಾಮಾಯಣದ ಮುಖ್ಯ ಪ್ರಸಂಗಗಳು ಕೂಡ ಇಲ್ಲಿ ಹಾದು ಹೋಗಿದ್ದಾವೆ. ಹೀಗೆಯೇ ಪ್ರತಿಯೊಂದು ರಾಜ್ಯದ ನದಿಗಳು, ಉಪನದಿಗಳು ಬೆಳೆಗೆ ಎಷ್ಟು ಉಪಯೋಗ, ಎಷ್ಟು ಮೆಗಾವ್ಯಾಟ್ ವಿದ್ಯುತ್ ಸಂಪಾದಿಸಬಹುದು, ಎಂತಹ ಭೂಮಿ ಇದೆ, ಕರಿಮಣ್ಣು, ಮೆಕ್ಕಲು ಮಣ್ಣು, ಜೌಗು ಪ್ರದೇಶ ಎಲ್ಲವನ್ನು ಬಹಳ ವಿಸ್ತಾರವಾಗಿ ಓದುಗರಿಗೆ ನೀಡಿದ್ದಾರೆ. ಇನ್ನು ನಮ್ಮದೇ ಕರ್ನಾಟಕಕ್ಕೆ ಬಂದಾಗ ಸುಮಾರು 234 ಪುಟಗಳವರೆಗೂ ಭರ್ಜರಿಯಾಗಿ ಪ್ರತಿಯೊಂದು ಜಿಲ್ಲಾವಾರು ನಕ್ಷೆ ಸಹಿತ ವಿವರವಾಗಿ ಹೇಳುತ್ತಾ ಕಾವೇರಿಯ ಬಗ್ಗೆ ಬಹಳ ದೊಡ್ಡದಾಗಿ ವಿಸ್ತೃತವಾಗಿ ಸಮರ್ಪಕವಾಗಿ ಹೇಳಿದ್ದಾರೆ. ತಮಿಳುನಾಡಿನಲ್ಲಿ ಸುಮಾರು 65 ನದಿಗಳು ಹರಿಯುತ್ತವೆ, ಅದರಲ್ಲಿ ಕಾವೇರಿಯೂ ಸೇರಿದಂತೆ. ಆದರೂ ಅವರು ನಮ್ಮ ಕಾವೇರಿಯ ಬಗ್ಗೆ ತಂತ್ರ ಹೂಡುತ್ತಾರಲ್ಲ ಎಂಬ ಯೋಚನೆಗೆ ಉತ್ತರ ಸದ್ಯಕ್ಕೆ ಇಲ್ಲ. ಅರ್ಜುನ ನದಿ, ಅಮರಾವತಿ ನದಿ, ಕೂವಂ ನದಿ, ಮಣಿಮತ್ತಾರ್ ನದಿ ಹೀಗೆ 65 ನದಿಗಳು ತಮಿಳುನಾಡಿನಲ್ಲಿ ಹರಿತಾ ಇದ್ದಾವೆ. ತವರು ಮನೆಗೆ ಮಕ್ಕಳು ಹಿರಿ ಹಿಗ್ಗಿ ಬಂದಂತೆ ನಮ್ಮ ಗಿರಿಜಕ್ಕ ದಾವಣಗೆರೆ, ಚಿತ್ರದುರ್ಗದ ಬಗ್ಗೆ ಎಲ್ಲ ಐತಿಹ್ಯವನ್ನ ಇಂಚಿಂಚಾಗಿ ಬಣ್ಣಿಸಿದ್ದಾರೆ. ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯ ನಕ್ಷೆ, ಜಲಪಾತ, ಅಣೆಕಟ್ಟು, ದೇವಸ್ಥಾನ, ಮಸೀದಿ ಹೀಗೆ ಚಿತ್ರಗಳಿಂದ ತುಂಬಿ ಹೋಗಿದೆ.
ಕಾವೇರಿ ನದಿಯ 75 ಉಪನದಿಗಳನ್ನು ಹೆಸರಿಸಿದ್ದಾರೆ. ಕಾವೇರಿಯ ಪೌರಾಣಿಕ ಹಿನ್ನೆಲೆಯನ್ನು ಕೂಡ ವಿವರಿಸಿದ್ದಾರೆ. ಹೀಗೆ ನಮ್ಮ ಗಿರಿಜಕ್ಕ ಜಮ್ಮುವಿನಿಂದ ಎಲ್ಲ ರಾಜ್ಯಗಳ ನದಿಯಲ್ಲಿ ಮೀಯಿಸಿ 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 ಕೊನೆಗೆ ಮೈಸೂರಿಗೆ ಕರೆದುಕೊಂಡು ಬರುತ್ತಾರೆ. ಸಂಪೂರ್ಣವಾಗಿ ಈ ಬೃಹತ್ ಗಾತ್ರದ ಪುಸ್ತಕವನ್ನು ಓದಿದಾಗ ನನಗನಿಸಿದ್ದು ಎಲ್ಲಾ ಭಾಷೆಗಳಿಗೂ ಇಂಗ್ಲಿಷ್, ಸಂಸ್ಕೃತ ಸೇರಿದಂತೆ ಅನುವಾದವಾದರೆ ಎಷ್ಟೊಂದು ಸಾವಿರಾರು ವಿದ್ಯಾರ್ಥಿಗಳ ಲಕ್ಷಗಟ್ಟಲೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತದೆ. ಶೈಲಜಾ ಹೇಳಿದಂತೆ ಈಗ ಇಂಗ್ಲಿಷ್ಗೆ ಈ ಭಾರತದ ನದಿಗಳು ಪುಸ್ತಕ ಟ್ರಾನ್ಸ್ಲೇಟ್ ಆಗ್ತಿರೋದು ತುಂಬಾ ಸಂತೋಷ ಕೊಡ್ತಾ ಇದೆ. ಗಿರ್ಜಕ್ಕ ಇದನ್ನ ಬರೆಯೋ ಕಾಲಕ್ಕೆ ನಾವು ಗಮನಿಸಬೇಕಾದ ಅಂಶ ಇದು. ಗೂಗಲ್ ಇರ್ಲಿಲ್ಲ, ಮೊಬೈಲ್ನ ಹೆಚ್ಚುವರಿ ಬಳಕೆ ಕೂಡ ಇರ್ಲಿಲ್ಲ, ಯಾವುದೂ ಇರ್ಲಿಲ್ಲ. ಇದೆಲ್ಲ ಇದ್ದಿದ್ರೆ ಇನ್ನಷ್ಟು ಕೆದಕಿ ಮತ್ತಷ್ಟು ಹುಡುಕಿ ಬರೆಯುತ್ತಿದ್ರೇನೋ. ಇವರ ಸುದೀರ್ಘ ಪಯಣದಲ್ಲಿ ಹರಿದು ಬಂದ ಗಂಗೆಯಂತ ಪವಿತ್ರ ಪುಸ್ತಕ ಭಾರತ ನದಿಗಳು ಓದಿ ಧನ್ಯಳಾದೆ. ಅವರಿದ್ದಾಗ್ಲೇ ಓದಿ ವಿಮರ್ಶೆ ಮಾಡಿದ್ರೆ ಇನ್ನಷ್ಟು ಯಾವ್ದಾದ್ರು ಕಾರ್ಯಕ್ರಮದಲ್ಲಿ ಹೀಗೆ ನಾವು ಮಾತಾಡಿದ್ರೆ ಅವ್ರಿಗೆ ಹೆಚ್ಚು ಸಂತೋಷ ಪಡ್ತಿದ್ರೇನೋ. ಆ ಕೊರತೆ ನಿಜವಾಗ್ಲೂ ನನ್ನಲ್ಲಿ ಕಾಡ್ತಾ ಇದೆ. ಆದ್ರೂ ಕೂಡ ಎಲ್ಲೋ ಮೇಲಿಂದ ಅವ್ರು ಹರಿಸ್ತಾರೆ ಅಂತ ಅನ್ಕೊಳ್ತೀನಿ. ನನ್ನೆರಡು ಅಶ್ರು ಬಿಂದುಗಳನ್ನ ಹರಿಸ್ತೇನೆ. ಅವರ ಗೆಳೆತನದಲ್ಲಿ ಮಿಂದದ್ದನ್ನ ಸ್ಮರಿಸ್ಕೊಳ್ತಾನೆ ಇರ್ತೀನಿ ಪ್ರತಿದಿನ. ಮನಸಾರೆ ಅವರ ಗೆಳೆತನದಲ್ಲಿ ಯಾವ ಕೊರತೆ ಕೂಡ ನಮ್ಗೆ ಕಾಣ್ಲಿಲ್ಲ. ಯಾವ ಜನ್ಮದ ಅಕ್ಕನೋ ಈ ಜನ್ಮದಲ್ಲಿ ನಮ್ಗೆ ಅಕ್ಕನಾಗಿ ಸಿಕ್ಕರು. ಆ ಅಕ್ಕನಿಗೆ ಹೃದಯ ತುಂಬಿದ ನಮಸ್ಕಾರಗಳನ್ನ ಹೇಳ್ತೇನೆ. ಹಾಗೂ ಅವಕಾಶ ಕೊಟ್ಟಂತ ಎಲ್ರಿಗೂ ಕೂಡ ನಮನಗಳು. ಜೈ ಹಿಂದ್, ಜೈ ಕರ್ನಾಟಕ. ಧೀಮಂತ ಲೇಖಕಿ ಟಿ ಗಿರಿಜಾರವರ ಜನಪ್ರಿಯ ಸೃಜನೇತರ ಕೃತಿ ಭಾರತದ ನದಿಗಳು ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದಂತಹ ಭಾಗ್ಯಲಕ್ಷ್ಮಿ ಸು ಅಮೃತಾಪುರರವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ತಿಳಿಸುತ್ತೇನೆ. ಟಿ ಗಿರಿಜಾರವರ ಸೋದರ ಸೊಸೆಯಾದ ಇವರು ವನಿತಾ ಸಾಹಿತ್ಯ ವೇದಿಕೆಯ ಸದಸ್ಯೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ವೃತ್ತಿಯಿಂದ ಶುಶ್ರೂಷಕಿಯಾದ ಇವರು ಗಿರಿಜಕ್ಕನವರು ಸ್ವರ್ಗಸ್ಥರಾದ ನಂತರ ದಾವಣಗೆರೆ ಇದು ನಮ್ಮ ಜಿಲ್ಲೆ, ಪ್ರವಾಸಕ್ಕೊಂದು ಕೈಪಿಡಿ ಎಂಬ 2 ಕೃತಿಗಳನ್ನು ಪ್ರಕಟಿಸಿದ್ದಾರೆ. ವನಿತಾ ಸಾಹಿತ್ಯ ಶ್ರೀ ಪ್ರಶಸ್ತಿಗೆ ಭಾಜನರಾಗಿರುವ ಶ್ರೀಮತಿ ಟಿ.ಎಸ್. ಶೈಲಜಾರವರಿಂದ ಮನದ ನುಡಿ. ಎಲ್ಲರಿಗೂ ನಮಸ್ಕಾರವನ್ನು ತಿಳಿಸುತ್ತಾ ಟಿ ಗಿರಿಜಾರವರ ಮತ್ತು ಅವರ ಒಡನಾಟದ ಕೆಲವು ಶಬ್ದಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಟಿ ಗಿರಿಜಾರವರು ಒಂದು ಅದ್ಭುತ ಅಗಾಧ ಶಕ್ತಿ ಅಂದ್ರೆ ತಪ್ಪಲ್ಲ. ಅವರ ಜೊತೆಯಲ್ಲಿಯೇ ನಾನು ಹುಟ್ಟಿ ಬೆಳೆದು ಅವರ ಪ್ರತಿಯೊಂದು ಹೆಜ್ಜೆಗಳನ್ನು ನೋಡುತ್ತಾ ಬಂದವಳು ನಾನು. ನಮ್ಮ ತಂದೆ ನಮಗೆಲ್ಲ ಬಹಳ ಚಿಕ್ಕ ವಯಸ್ಸಿನಲ್ಲಿಯೇ ಇರುವಾಗಲೇ ತೀರಿಕೊಂಡರು. ಆಗಿನಿಂದಲೂ ನನ್ನ ಹಾಗೂ ನನ್ನ ಸಹೋದರಿಯರ ಜವಾಬ್ದಾರಿಯನ್ನು ಗಿರಿಜಕ್ಕನವರೇ ವಹಿಸಿಕೊಂಡು ನಮ್ಮನ್ನು ಸಾಕಿ ಸಲಹಿ ಇವತ್ತು ನಮ್ಮ ಕಾಲ ಮೇಲೆ ನಾವು ನಿಂತುಕೊಳ್ತೀವಿ ಅಂದ್ರೆ ಅದು ಟಿ ಗಿರಿಜಾರವರ ಒಂದು ದಾನ ಅಂತ ನಾನು ಹೇಳ್ಕೊಳ್ತಾ ಇದ್ದೀನಿ. ಅವರು ಇವತ್ತು ನಮ್ಮನ್ನ ನೋಡ್ಕೊಳ್ದೇ ಇದ್ದಿದ್ರೆ ನಮಗೆ ಈ ತರ ಬದುಕಲು ಸಾಧ್ಯವಾಗ್ತಾ ಇರ್ಲಿಲ್ಲ ಎನ್ನಬಹುದು. ನಮ್ಮ ಗಿರಿಜಕ್ಕನವರು ಹೇಗೆ ಅಂದ್ರೆ ಅವರಿಗೆ ನಮ್ಮ ಮಂತ್ರದ ಮೇಲೆ ಸಿಕ್ಕಾಪಟ್ಟೆ ಕಾಳಜಿ. ಯಾವಾಗ್ಲೂ ಅಣ್ಣ ತಮ್ಮಗಳು ಸಹೋದರರು ಅವರ ಮಕ್ಕಳು ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರು. ನಮ್ಮ ಮಂಥನಕ್ಕಾಗಿ ಅವರ ಜೀವನವನ್ನೇ ಮುಡುಪಾಗಿಟ್ಟಿದ್ರು. ಒಟ್ಟಿನಲ್ಲಿ ಹೇಳ್ಬೇಕು ಅಂದ್ರೆ ಗಿರಿಜಾರವರು ನಮ್ಮ ಮನೆತನಕ್ಕೆ ಒಂದು ಆಧಾರ ಸ್ತಂಭವಾಗಿದ್ದರು. ಪ್ರತಿಯೊಬ್ಬರ ಹೆಜ್ಜೆಯನ್ನು ಅವರು ನೋಡುತ್ತಾ ಅವರ ತಪ್ಪುಗಳನ್ನು ತಿದ್ದುತ್ತಾ ಅವರಿಗೆ ಬುದ್ಧಿವಾದವನ್ನು ಹೇಳುತ್ತಾ ನಮ್ಮ ಮನೆಯಲ್ಲಿ ಅವರೊಂದು ಆಲದ ಮರದ ಹಾಗೆ ನಿಂತಿದ್ದರು. ಸುತ್ತಲೂ ನಾವೆಲ್ಲರೂ ಅದರ ಬೆಳಲುಗಳಾಗಿ ನಿಂತಿದ್ದೆವು. ನಾನು ನನ್ನನ್ನು SLC ವರೆಗೂ ಓದಿಸಿದ ನಂತರ ಅವರು ಮುಂದೆ ನನ್ನನ್ನು ಓದಿಸಲು ಸಾಧ್ಯವಾಗದೇ ಇರುವಾಗ ನನ್ನ ನರ್ಸಿಂಗ್ ಟ್ರೈನಿಂಗಿಗೆ ಅವರೇ ಸೇರಿಸಿದರು ಬೆಂಗಳೂರಲ್ಲಿ. ಆಮೇಲೆ ನಾನು ಕೆಲಸಕ್ಕೆ ಸೇರಿದೆ. ನಮಗೆ ಟ್ರೈನಿಂಗ್ ಆದ್ಮೇಲೆ ಕೆಲಸ ಎಲ್ಲ ಸಿಕ್ತು. ಇವತ್ತು ಏನು ನಾನು ಇವಾಗ ನಾನು ಜೀವನ ಮಾಡ್ತಾ ಇದ್ದೀನಿ, ನನ್ನ ಕಾಲ ಮೇಲೆ ನಾನು ನಿಂತಿದ್ದೀನಿ ಅಂತಂದ್ರೆ ಅದು ಗಿರಿಜಕ್ಕನವರ ಕೊಡುಗೆ ಅಂತ ಹೇಳ್ತಾ ಇದ್ದೀನಿ. ನಾನು ಬಹಳ ಕಷ್ಟಪಟ್ಟು ನಮ್ಮನ್ನೆಲ್ಲ ಅವರು ಸಾಕಿ ಸಲುವಿ ನಮ್ಮ ತಂಗಿಯನ್ನೆಲ್ಲ ಒಂದು ಮದುವೆ ಮಾಡಿ ನಮ್ಮನ್ನೆಲ್ಲ ಒಂದು ಒಳ್ಳೆ ಸ್ಟೇಜಿಗೆ ತಂದಿದ್ದಾರೆ ಅಂದ್ರೆ ಅವರೇ ಅಂತ ನಾನು ಹೇಳಕ್ಕೆ ತುಂಬಾ ನನಗೆ ಕೃತಜ್ಞತೆ ಇದೆ.
ಅವ್ರಿಗೇನು ಅಂತ ದೊಡ್ಡ ಸಂಬಳ ಏನು ಬರ್ತಿರ್ಲಿಲ್ಲ. ಆರ್ಡಿನರಿ ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಆಗ್ಬಿಟ್ಟು ಅವರು ಬಂದಂತ ಸಂಬಳದಲ್ಲಿ ನಮ್ಮನ್ನು ಅವರ ಅಣ್ಣ ತಮ್ಮಗಳನ್ನೆಲ್ಲ ನೋಡ್ಕೊಂಡ್ಬಿಟ್ಟು ನಮ್ಮನ್ನ ಈ ತರ ದಾರಿ ತಂದಿದ್ದಾರೆ ಅಂದ್ರೆ ಅದು ಅವರ ಒಂದು ದೊಡ್ಡತನ ಅಂತ ನಾನು ಹೇಳಲು ಇಚ್ಛಿಸುತ್ತೇನೆ. ನಮ್ಮ ಮನೆಯಲ್ಲಿ ಎಷ್ಟೇ ಕಷ್ಟ ಇದ್ರು ಅವರು ಅದನ್ನು ಬಹಳ ಸರಳವಾಗಿ ಅದನ್ನು ಪರಿಹಾರ ಮಾಡ್ತಾ ಇದ್ರು. ಎಲ್ಲರಿಗೆ ಒಂದು ದಾರಿದೀಪವಾಗಿ ಹೇಳ್ತಾ ಇದ್ರು. ಅವರನ್ನು ಸಡನ್ ಆಗಿ ನಾವು ಕಳೆದುಕೊಂಡಾಗ ನಮ್ಮ ಮನೆಯಲ್ಲಿ ಬಹಳ ಕಷ್ಟವಾಯಿತು. ಅಂತವರು ಮನೆಗೆ ನಮ್ಮಂತ ಗಿರಿಜಕ್ಕನವರು ಮನೆಗೆ ಹುಟ್ಟಿದರೆ ಆ ಮನೆತನದಲ್ಲಿ ಯಾವ ಕುಂದುಕೊರತೆಗಳು ಆಗುವುದಿಲ್ಲ ಅಂತ ನಾನು ಧೈರ್ಯವಾಗಿ ಹೇಳ್ತೀನಿ. ಹೀಗೆ ಗಿರಿಜಕ್ಕನವರು ನಮ್ಮ ಮನೆತನಕ್ಕೆ ಬಹಳ ದುಡಿದಿದ್ದಾರೆ. ಮದುವೆ ಆಗದೆ ಹಾಗೇನೆ ಉಳಿದು ನಮ್ಮ ಎಲ್ಲ ಜವಾಬ್ದಾರಿಯನ್ನು ಅವ್ರ ತಲೆ ಮೇಲೆ ಹಾಕೊಂಡ್ಬಿಟ್ಟು ನಮ್ಮನ್ನು ಈ ಸ್ಥಿತಿಗೆ ತಂದಂತ ಅವರ ಋಣವನ್ನು ನಾನು ತೀರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಗಿರಿಜಕ್ಕನವರು ಹೋದ ಮೇಲೆ ನಾನು ಅವರ ಹೆಸರಿನಲ್ಲಿ ಬೆಂಗಳೂರಿನಲ್ಲಿ 3 ಲಕ್ಷ ರೂಪಾಯಿ ದತ್ತಿ ನಿಧಿ ಇಟ್ಬಿಟ್ಟು ಪ್ರತಿ ವರ್ಷ ಒಬ್ಬ ಲೇಖಕಿಗೆ ಟಿ ಗಿರಿಜಾ ಪ್ರಶಸ್ತಿಯನ್ನು ಕೊಡಲು ಇಟ್ಟಿದ್ದೇನೆ. ಹಾಗೆಯೇ ದಾವಣಗೆರೆ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 1 ಲಕ್ಷ ರೂಪಾಯಿ ಇಟ್ಬಿಟ್ಟು ಪ್ರತಿ ವರ್ಷ ವಿಚಾರ ಸಂಕಿರಣ ಮಾಡಲು ಅನುವು ಮಾಡಿಕೊಟ್ಟಿದ್ದೇನೆ. ಮತ್ತು ಅವರು ಬಿಟ್ಟು ಹೋದ ಅನೇಕ ಕೆಲಸಗಳನ್ನು ನಾನು ಇವಾಗ ಮಾಡುವಂತ ಯೋಜನೆಯನ್ನು ಹಾಕಿಕೊಂಡಿದ್ದೇನೆ. ಅವರು ಸ್ಕ್ರಿಪ್ಟ್ ಬರೆದಿಟ್ಟಿದ್ದಂತ ಮುದಿಯಜ್ಜ ಮತ್ತು ದುರ್ಗದ ಗಂಡೋಬಳತಿ 2 ಕೃತಿಗಳನ್ನು ಅವರು ಹೋದ ಮೇಲೆ ನಾನು ಅದನ್ನು ಮುದ್ರಣ ಮಾಡಿಸಿದ್ದೇನೆ. ದಾವಣಗೆರೆ ಇದು ನಮ್ಮ ಜಿಲ್ಲೆ. ತುಂಬಾ ಜನ ಬಂದು ನನಗೆ ಕೇಳ್ತಾ ಇದ್ರು, ಮೇಡಮ್ ಆ ಬುಕ್ ಸಿಗ್ತಾನೆ ಇಲ್ಲ ನಮಗೆ, ಎಲ್ಲಾದ್ರೂ ಹುಡುಕಿ ಒಂದ್ ಸ್ವಲ್ಪ ಕೊಡಿಸಿ, ನಮಗೆ ಥೀಸಿಸ್ಗೆ ಬೇಕು, PhD ಮಾಡ್ಲಿಕ್ಕೆ ಬೇಕು, ಲೈಬ್ರರಿಯವರು ಕೊಡ್ತಾ ಇಲ್ಲ, ನಮಗೆ ಜೆರಾಕ್ಸ್ ಆದ್ರೂ ಮಾಡ್ಕೊಡ್ತೀನಿ ನೀವೇ ಅಂತ ಅಂದ್ರೂ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇರುವಾಗ ನಾನು ಯೋಚನೆ ಮಾಡಿದೆ, ಇನ್ ಮತ್ತೊಂದ್ಸಲ ಯಾಕೆ ಆ ಬುಕ್ ಅನ್ನ ನಾನು ಮುದ್ರಣ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಬಹಳ ಜನ ಅದನ್ನ ಹೇಳಿದ್ರು ನನಗೆ, ಮಾಡಿಸಿ ನೀವು, ಅದು ತುಂಬಾ ಯೂಸ್ ಆಗುತ್ತೆ ಅಂತ. ಆಗ ನಾನು ಮತ್ತೆ 19 ವರ್ಷದೆಲ್ಲವನ್ನು ಆದ ಬೆಳವಣಿಗೆಯನ್ನು ಸೇರಿಸಿಕೊಂಡು ದಾವಣಗೆರೆ ಇದು ನಮ್ಮ ಜಿಲ್ಲೆ ಪುಸ್ತಕವನ್ನು 2020ರಲ್ಲಿ ಮುದ್ರಿಸಿ ಪ್ರಕಟಣೆ ಮಾಡಿದೆ. ಅದರಿಂದ ನನಗೆ ತುಂಬಾ ಒಳ್ಳೆಯ ಹೆಸರು ಬರ್ತಾ ಇದೆ. ಆಗ ತುಂಬಾ ಜನ ಅದನ್ನು ಇಷ್ಟಪಟ್ಟು ಹೇಳ್ತಾ ಇದ್ದಾರೆ, ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀರಿ ಅಂತೇಳಿ. ಆ ಪುಸ್ತಕ ನೋಡಿದ ಮೇಲೆ ಈಗ ನನಗೆ ಚಿತ್ರದುರ್ಗ ಜಿಲ್ಲಾದರ್ಶಿನಿ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ದುರ್ಗದ ಅನೇಕ ವ್ಯಕ್ತಿಗಳು ನನಗೆ ಈಗ ಕೇಳ್ತಾ ಇದ್ದಾರೆ. ಅವರು 14 ವರ್ಷ ಪ್ರತಿ ಭಾನುವಾರ ಪ್ರತಿಯೊಬ್ಬ ಮಹಿಳೆಯ ಬಗ್ಗೆ ಬರೆಯುತ್ತಿದ್ದ ಮಹಿಳಾ ಅಂಕಣದ ಕೆಲವು ಪುಸ್ತಕಗಳನ್ನು ಮಾಡಲು ಇವಾಗ ನಾನು ಯೋಜನೆ ಹಾಕಿಕೊಂಡಿದ್ದೇನೆ. ಅವರ ಕಥಾ ಸಂಕಲನವನ್ನು ಮಾಡಬೇಕು ಅನ್ಕೊಂಡಿದ್ದೇನೆ. ಅವರು ಪತ್ರಿಕೆಗಳಲ್ಲಿ ಬಂದಂತ ಕಥೆಗಳು, ಪ್ರಕಟವಾಗದಂತ ಕಥೆಗಳು ಎಲ್ಲವನ್ನು ಸೇರಿಸಿ ಒಂದು ಕಥಾ ಸಂಕಲನವನ್ನು ಮಾಡಬೇಕು ಅಂದ್ಕೊಂಡಿದ್ದೇನೆ. ಇನ್ನು ಅವರ ಅನೇಕ ಈಗ ದಾವಣಗೆರೆ ಇದು ಭಾರತದ ನದಿಗಳು, ಅದನ್ನು ನಾನು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡ್ಬೇಕು ಅಂತ ಎಲ್ಲ ಯೋಜನೆಗಳನ್ನು ಹಾಕೊಂಡಿದ್ದೆ. ಅಷ್ಟೊತ್ತಿಗೆ ಈ ಕೊರೋನಾ ಬಂದಿದ್ರಿಂದ ಎಲ್ಲ ಕೆಲಸಗಳು ನಿಂತೋಗಿದೆ. ಇದು ಎಲ್ಲ ನಿಂತ ಮೇಲೆ, ಕೊರೋನಾ ಎಲ್ಲ ಒಂದು ತಳದಿ ಬಂದ ಮೇಲೆ ಆ ಭಾರತದ ನದಿಗಳು ಪುಸ್ತಕವನ್ನು ಇಂಗ್ಲಿಷ್ಗೆ ನಾನು ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೇನೆ. ಇನ್ನು ಅನೇಕ ಅವರ ಕೆಲಸಗಳನ್ನ ಬಹಳ ಬಾಕಿ ಇದೆ. ನನ್ನ ಕೈಲಾದಷ್ಟು ನಾನು ಅವರಿಗೆ ಅವರ ಋಣ ತೀರ್ಸ್ಲಿಕ್ಕಾದ್ರೂ ನಾನು ಮಾಡಬೇಕು ಅನ್ಕೊಂಡಿದ್ದೇನೆ. ಯಾಕೆ ಅಂದ್ರೆ ಈಗ ನಾನು ನೆಮ್ಮದಿಯಾಗಿ ತಿಂತಾ ಇರೋ ಅನ್ನ ಅವರು ಕೊಟ್ಟಂತ ನಾನು ಅವರಿಗೆ ನಮ್ಮ ಹೃತ್ಪೂರ್ವಕವಾದ ನನ್ನ ಕೃತಜ್ಞತೆಯನ್ನು ತಿಳಿಸ್ತಾ ಇದ್ದೇನೆ. ನನಗೆ 2 ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಕರ್ನಾಟಕ ಲೇಖಕರ ಸಂಘದವರಿಗೂ, ದಾವಣಗೆರೆ ಜಿಲ್ಲೆಯ ಲೇಖಕಿ ಸಂಘದವರಿಗೂ, ಮತ್ತೆ ವನಿತಾ ಸಾಹಿತ್ಯ ವೇದಿಕೆಯ ಸಂಘದವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಗಿರಿಜಕ್ಕನವರೊಂದಿಗಿನ ಒಡನಾಟವನ್ನು ಭಾವನಾತ್ಮಕ ನುಡಿಗಳಲ್ಲಿ ಹಂಚಿಕೊಂಡಂತಹ TS ಶೈಲಜಾರವರಿಗೆ ಧನ್ಯವಾದಗಳನ್ನ ತಿಳಿಸುತ್ತೇನೆ. ಇದೀಗ ಗೀತ ಗಾಯನ. ವೃತ್ತಿಯಿಂದ ಸಂಗೀತ ಶಿಕ್ಷಕಿಯಾಗಿದ್ದು ವನಿತಾ ಸಾಹಿತ್ಯ ವೇದಿಕೆ ಮತ್ತು ಕಲೇಜಂನ ಕ್ರಿಯಾಶೀಲ ಸದಸ್ಯೆಯಾಗಿದ್ದಾರೆ. ಮಧುರ ಕಂಠದ ಗಾಯಕಿಯಾದ ಇವರು ಸಾಹಿತ್ಯ ಮತ್ತು ಸಂಗೀತ ಕುರಿತ ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಆಕಾಶವಾಣಿ B ಶ್ರೇಣಿ ಕಲಾವಿದೆಯಾಗಿದ್ದು ಸದ್ಭಾವನಾ ಬೋಲ್ಟ್ ಅವಾರ್ಡ್ ಅನ್ನು ಪಡೆದಿರುವ ಶ್ರೀಮತಿ IK ಉಮಾದೇವಿಯವರಿಂದ ಗೀತ ಗಾಯನ. ಈ ದಾವಣಗೆರೆ ದರ್ಶಿನಿ ಪುಸ್ತಕದ ಮೇಲೆ ಒಂದು ಕವನ ರಚನೆ ಮಾಡಿದ್ದು
ಇದನ್ನ ಹಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಆ ಆ ನಾ 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 ಆ ಆ ನಾ ದಾವಣಗೆರೆಯ ಹರವಿನ ದನದ ಕುಣಿ ದಕ್ಷಿಣ ವರ್ಷಿಣಿ ದಯ ಕೋರಿ ರಚಿಸಿದ ಮಣಿ. ದಾವಣಗೆರೆಯ ಹರವಿನ ದನದ ಕುಣಿ ದಕ್ಷಿಣ ವರ್ಷಿಣಿ ದಯ ಕೋರಿ ರಚಿಸಿದ ಮಣಿ. ಅದುವೇ ದಾವಣಗೆರೆ ದರ್ಶಿನಿ. ಆ ಒಂದು 100 ವರ್ಷ ಇತಿಹಾಸ ನೆಲ ಹೈದರಾಲಿ ಅಧಿಕಾರದ ಅಪ್ಪಾಜಿ ರಾಯರ ಕಾಲ. 100 ವರ್ಷ ಇತಿಹಾಸ ನೆಲ ಹೈದರಾಲಿ ಅಧಿಕಾರದ ಅಪ್ಪಾಜಿ ರಾಯರ ಕಾಲ. ಅದಕ್ಕೂ ಮುನ್ನ ದನದ ಕೆರೆಯ ಹೊಲ ಐತಿಹಾಸಿಕದಲ್ಲಿ ದಾರಿ ಹೋಕರ ವಿಶ್ರಾಂತಿಳ. ನಂತರದ ತಂಗುದಾಣದಿಂದ ವ್ಯಾಪಾರೀಕರಣ ಬಟ್ಟೆ ಅಕ್ಕಿ ಎಣ್ಣೆ ಮಿಲ್ಲುಗಳ ತೋರಣ ಕಾರ್ಮಿಕರ ಉದಯ ನೆಲದ ಅಭ್ಯುದಯ ವ್ಯಾಪಾರದೊಟ್ಟಿಗೆ ಶಿಕ್ಷಣ ರಂಗ ಶುಭೋದಯ ಶುಭೋದಯ. ಅನತಿ ಸನಿಹದಲ್ಲಿ ಹರಡಿದ ಬಯಲು ಸೀಮೆ ನಗರ ಉತ್ತರೋತ್ತರ ಹರವಿಕೊಂಡ ಜನಸಾಗರ. ಅನತಿ ಸನಿಹದಲ್ಲಿ ಹರಡಿದ ಬಯಲು ಸೀಮೆ ನಗರ ಉತ್ತರೋತ್ತರ ಹರವಿಕೊಂಡ ಜನಸಾಗರ. ಕೈಗಾರಿಕೆ ನಗರ ವಾಣಿಜ್ಯ ನಗರ ಶಿಕ್ಷಣದ ಆಗರ ಕರ್ನಾಟಕ ಸುಂದರ ಮ್ಯಾಂಚೆಸ್ಟರ್ ಸರ. ಹೀಗೆ ಪರಿಚಯಿಸಿದರು ಲೇಖಕಿ ಟಿ ಗಿರಿಜಾರವರು. ದಾವಣಗೆರೆ ದರ್ಶಿನಿ ಕರ್ತೃ ಕಿರೀಟದವರು. ಅದಮ್ಯ ಚೈತನ್ಯ ಸೃಜನಶೀಲ ಹೆಂಗಳೆ ಪಟ್ಟು ಬಿಡದ ಉತ್ಸಾಹದ ಸಾಹಸಿಗರು ಇವರು. ಅವರ ಹಿಂದೆ ಸಾಹಿತ್ಯ ಸಾರಸ್ವತ ಸೆರೆದೊಯ್ದರು ಕೆಚ್ಚು ಮನಸ್ಸಿನ ಬರಹಗಳು ಸೊರಗಿ ನಿಂತರು. ಅವರ ನೆನಪಿನ ದೀಪವ ಹಚ್ಚುವರು ವನಿತಾ ಸಾಹಿತ್ಯ ಬಾಂಧವರು. ಅಕ್ಕ ಎಂದೇ ಭಾವಿಸಿರುವ ದಾವಣಗೆರೆ ಜನರು. ಅಕ್ಕ ಎಂದೇ ಭಾವಿಸಿರುವ ದಾವಣಗೆರೆ ಜನರು. ದಾವಣಗೆರೆಯ ಹರವಿನ ದನದ ಕುಣಿ ದಕ್ಷಿಣ ವರ್ಷಿಣಿ ದಯ ಕೋರಿ ರಚಿಸಿದ ಮಣಿ. ಅದುವೇ ದಾವಣಗೆರೆ ದರ್ಶಿನಿ. ದಾವಣಗೆರೆ ದರ್ಶಿನಿ.
ಮಹಿಳೆಯರ ಧ್ವನಿಯಾಗಿ ತಮ್ಮ ಲೇಖನಿಯಿಂದ ಸುತ್ತಲಿನವರನ್ನು ಸೆಳೆದ ಆಕರ್ಷಕ ವ್ಯಕ್ತಿತ್ವದ ಗಿರಿಜಕ್ಕನವರ ಕುರಿತು ಸುಮಧುರ ಕಂಠದಿಂದ ಸ್ಮರಿಸಿದ ಉಮಾದೇವಿಯವರಿಗೆ ಧನ್ಯವಾದಗಳು. ಇದೀಗ ಅಧ್ಯಕ್ಷೀಯ ನುಡಿಗಳು. ಸರಳ ಸಂಪನ್ನೆ, ಹಸನ್ಮುಖಿ, ಸದಾ ಉತ್ಸಾಹದ ಚಿಲುಮೆಯಂತಿದ್ದು ತನ್ನೊಡನೆ ಹಿರಿಕಿರಿಯ ಕವಯಿತ್ರಿಯರನ್ನು ಸಾಧನೆಯೆಡೆಗೆ ಕರೆದೊಯ್ಯುತ್ತಿರುವ ಕರ್ನಾಟಕ ಲೇಖಕಿಯರ ಸಂಘದ ರಾಜ್ಯಾಧ್ಯಕ್ಷರಾದ ಇಂದಿನ ವೆಬಿನಾರ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಶ್ರೀಮತಿ ವನಮಾಲಾ ಸಂಪನ್ನಕುಮಾರ್ ರವರು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನಾಡಲು ಕೇಳಿಕೊಳ್ಳುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ದಾವಣಗೆರೆ ಜಿಲ್ಲಾ ಶಾಖೆಯ ಕರ್ನಾಟಕ ಲೇಖಕಿಯರ ಸಂಘದ ಜಿಲ್ಲಾ ಶಾಖೆಗೆ ಮತ್ತು ವನಿತಾ ಸಾಹಿತ್ಯ ವೇದಿಕೆ ದಾವಣಗೆರೆ ಇವರು ಹಮ್ಮಿಕೊಂಡಿರುವಂತಹ ಮತ್ತು ಕರ್ನಾಟಕ ಲೇಖಕಿಯರ ಸಂಘ ಬೆಂಗಳೂರು ಕೇಂದ್ರದಿಂದ ಸಹಯೋಗವನ್ನ ಸ್ಥಾಪಿಸಿ ಇವತ್ತು ಈ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ಮೂಡಿ ಬಂತು. ನಿಮ್ಮೆಲ್ಲರ ಪ್ರೀತಿ ಮತ್ತು ಉತ್ಸಾಹ ಇದರಲ್ಲಿ ಎಷ್ಟು ಈ ಕಾರ್ಯಕ್ರಮದಲ್ಲಿ ಎಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಅನ್ನೋದನ್ನ ನಾವೆಲ್ಲರೂ ಇದುವರೆಗೂ ಬಹಳ ಸಂತೋಷವಾಗಿ ಅನುಭವಿಸಿ ಖುಷಿ ಪಟ್ಟಿದ್ದೀವಿ. ಹಾಗೆ ನಮ್ಮ ದಾವಣಗೆರೆ ಜಿಲ್ಲಾ ಶಾಖೆ ಮತ್ತು ವನಿತಾ ಸಾಹಿತ್ಯ ವೇದಿಕೆ ಈ ಎರಡೂ ಸಂಸ್ಥೆಗಳು ಅಗಾಧವಾಗಿ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದೆ. ಇಲ್ಲಿ ಸಾಹಿತ್ಯದ ಚಿಂತನೆ, ಸ್ತ್ರೀಪರ ಚಿಂತನೆ, ಸಾಮಾಜಿಕ ಚಿಂತನೆಗಳನ್ನೆಲ್ಲ ಈ ಸಂಸ್ಥೆಗಳು ಬಹಳ ಅದ್ಭುತವಾಗಿ ನಡ್ಸ್ಕೊಂಡು ಬರ್ತಾ ಇದೆ. ಹಾಗಾಗಿ ನಮ್ಗೆ ತುಂಬಾ ಸಂತೋಷನೂ ಆಗ್ತಾ ಇದೆ. ದಾವಣಗೆರೆಯಲ್ಲಿ ಮೊದಲಿನಿಂದಲೂ ಈ ಸಾಹಿತ್ಯ ಮತ್ತು ಸಂಸ್ಕೃತಿಯ ಚಿತ್ರಣವನ್ನ ಸದಾ ಅನನ್ಯಗೊಳಿಸ್ತಾ ಇರುವಂತ ಎಲ್ಲ ಸೋದರಿಯರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತಿದ್ದೇನೆ. ದಾವಣಗೆರೆ ಎಂದಾಗ ಶ್ರೀಮತಿ ನಾಗಮ್ಮ ಕೇಶವಮೂರ್ತಿಯವರು ಮತ್ತು ಶ್ರೀಮತಿ ಲಲಿತಮ್ಮ ಡಾಕ್ಟರ್ ಚಂದ್ರಶೇಖರ್ ಅವರನ್ನ ಮರೆಯುವಂತೆಯೇ ಇಲ್ಲ. ಈ ಎರಡು ಅದ್ಭುತವಾದ ಅನನ್ಯವಾದ ವ್ಯಕ್ತಿತ್ವಗಳು ದಾವಣಗೆರೆಯನ್ನ ಕೆಲಸ ಮಾಡಿದ್ದಾರೆ. ಅತ್ಯುತ್ತಮವಾದ ಉದಾಹರಣೆ. ಹಾಗೆಯೇ ಲಲಿತಮ್ಮ ಚಂದ್ರಶೇಖರ್ ಅವರು ಕೂಡ ದಾವಣಗೆರೆ ಅವರ ಪುಣ್ಯ ಭೂಮಿಯನ್ನಾಗಿಸಿ ಕರ್ಮ ಭೂಮಿಯನ್ನಾಗಿಸಿಕೊಂಡು ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ. ಇವತ್ತಿಗೂ ಕೂಡ ಅವರದ್ದು ಸ್ತ್ರೀಪರವಾದ ಚಿಂತನೆ ನಿಲ್ಲದೆ ಸದಾ ಅವರ ಸಾಧನೆಗಳನ್ನ ನೋಡಿದ್ರೆ ಅವ್ರು ಎಷ್ಟು ಕೆಲಸ ಮಾಡಿದ್ದಾರೆ ಮತ್ತು ಇವತ್ತಿಗೂ ಕೂಡ ಅವರು ಜಗತ್ತಿನ ಒಳಿತಿಗಾಗಿ ಅವರ ಆಲೋಚನೆಗಳಿರೋ ಒಂದಷ್ಟು ನಾವು ವಿಶೇಷತೆಯನ್ನ ಕಂಡ್ಕೊಳ್ತೀವಿ. ಅಂತಹ ಅತ್ಯುತ್ತಮವಾದ ಜೀವಗಳನ್ನ ಹೊಂದಿರುವಂತಹ ದಾವಣಗೆರೆಯ ಪುಣ್ಯ ಭೂಮಿಗೆ ನನ್ನ ಪ್ರೀತಿಯ ನಮಸ್ಕಾರ ಮತ್ತು ಅಭಿನಂದನೆಗಳನ್ನ ಸಲ್ಲಿಸ್ತಾ, ಇವತ್ತು ಈ ದಾವಣಗೆರೆಯಲ್ಲಿ ನಾವು ಇವತ್ತು ಗಿರಿಜಾ ಅವರನ್ನ ಯಾಕೆ ನೆನಪಿಸ್ಕೊಳ್ತಿದೀವಿ ಅಂದ್ರೆ ಅವರ ಬದುಕು ಮತ್ತು ಬರಹ ಎರಡು ಎಲ್ಲರಿಗೊಂದು ಮಾದರಿ ಅಂತ ಆದಂತಹ ಒಂದು ವ್ಯಕ್ತಿತ್ವವನ್ನ ಅವರು ಹೊಂದಿದ್ದಾರೆ. ಅಷ್ಟೊಂದು ಕೆಲಸಗಳನ್ನ ಮಾಡಿದ್ರು. ಅವರ ಬರಹಗಳು ಕೂಡ ಜನಪರವಾದ, ಸ್ತ್ರೀಪರವಾದ, ಜನಜಾಗೃತಿಯನ್ನ ಮೂಡಿಸುವಂತಹ ಕೃತಿಗಳ ಮೂಲಕ ಅವರು ಇವತ್ತಿಗೂ ನಮ್ ಜೊತೆಗಿದ್ದಾರೆ. ಅವರ ಬರಹಗಳ ಮೂಲಕ ಅವರು ನಮ್ ಜೊತೆಗೆ ಶಾಶ್ವತವಾಗಿರ್ತಾರೆ. ಈ ದಾವಣಗೆರೆ ಎಲ್ಲ ಸೋದರಿಯರು ಅವರನ್ನ ಎಷ್ಟು ಚೆನ್ನಾಗಿ ನೆನಪಿಸ್ಕೊಂಡ್ರು, ಅವರ ಬದುಕು ಮತ್ತು ಬರಹದ ಬಗ್ಗೆ ಎಷ್ಟು ವಿಸ್ತೃತವಾಗಿ ಮಾತಾಡಿದ್ರು. ನಿಜವಾಗ್ಲೂ ಅವರ ಬದುಕು ಸಾರ್ಥಕ ಅನ್ನೋದನ್ನ ನಾವೆಲ್ಲರೂ ಈ ಗಳಿಗೆಯಲ್ಲಿ ತುಂಬಾ ಸಂತೋಷವಾಗಿ ಒಪ್ಕೊಳ್ತಿದ್ದೇವೆ. ಇಂಥ ಸಾರ್ಥಕತೆಯನ್ನ ಪ್ರತಿಯೊಬ್ಬ ಲೇಖಕಿಯೂ ಪಡಿಬೇಕು. ಸಾಧ್ಯತೆ ಇದೆ. ಆಕೆ ಬರೀ ಬರಹ ಅಷ್ಟೇ ಅಲ್ಲ, ಒಂದು ಸಮಾಜಮುಖಿ ಚಿಂತನೆ ಇದೆಯಲ್ಲ, ಅದು ಬಹಳ ಉಪಯುಕ್ತವಾದದ್ದು. ಜೊತೆಗಿರುವವರಿಗೆ ಪ್ರೋತ್ಸಾಹ ಕೊಡೋದು. ದಾವಣಗೆರೆ ಈ ಎಲ್ಲ ಸೋದರಿಯರು ಟಿ ಗಿರಿಜಾ ಅವರನ್ನ ಇಷ್ಟೊಂದು ಯಾಕೆ ಸ್ಮರಿಸ್ತಾರೆ, ಯಾಕೆ ಪ್ರೀತಿಸ್ತಾರೆ ಅಂತಂದ್ರೆ ಅವರು ಎಲ್ಲರಿಗೂ ಒಂದು ಬರಹಗಾರ್ತಿಯರಿಗೆ ಒಂದು ಮಾರ್ಗದರ್ಶನ ಮಾಡುವಂತ, ಪ್ರೋತ್ಸಾಹಿಸುವಂತ ಗುಣವನ್ನ ಅವರು ಹೊಂದಿದ್ದಾರೆ. ಆ ಕಾರಣಕ್ಕೆ ಅವರೆಲ್ಲರ ಒಡನಾಡಿಗಳಾಗಿ ಇರುವಂತ ಈ ಎಲ್ಲ ಸೋದರಿಯರು ಇವತ್ತಿಗೂ ನಾಳೆಗೂ ಯಾವತ್ತಿಗೂ ಅವರನ್ನ ಸ್ಮರಿಸ್ತಾರೆ. ಅಂತ ಒಂದು ಅನನ್ಯವಾದ ಚೇತನ ಟಿ ಗಿರಿಜಾ ಅನ್ನೋದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಈ ಎಲ್ಲ ಲೇಖಕಿಯರು ಅತ್ಯದ್ಭುತವಾಗಿ ಅವರ ಬಗ್ಗೆ ಮಾತಾಡುವಾಗ ಎಷ್ಟು ಸಂತೋಷ ಪಡ್ತಿದ್ದಾರೆ, ಎಷ್ಟು ಉತ್ಸಾಹದಿಂದ. ಗಿರಿಜಾ ಅವರು, ನನಗೆ ಅನ್ಸಿದ್ದೇನಂದ್ರೆ ಗಿರಿಜಾ ಅವರು ಈ ಕಾರ್ಯಕ್ರಮವನ್ನ ಕೇಳಿಸ್ಕೊಳ್ತಾ ಇದ್ರೆ ಎಷ್ಟು ಸಂತೋಷ ಪಟ್ಟಿರೋರು. ಅವರ ಅಗಾಧವಾದ
ಆ ಚೈತನ್ಯಕ್ಕೆ ನಿಜವಾಗ್ಲೂ ಇವತ್ತು ಒಂದು ಸುಂದರವಾದ ವೇದಿಕೆಯಲ್ಲಿ ಬಹಳ ನ್ಯಾಯ ಸಿಕ್ಕಿದೆ ಅವ್ರಿಗೆ. ಅಂದ್ರೆ ಅವರ ಬದುಕಿದ್ದಾಗ ಅವರನ್ನು ಇನ್ನೂ ಅಷ್ಟು ನಾವು ಅವರ ಬರಹಗಳನ್ನ ಅಧ್ಯಯನ ಮಾಡಿ ಅದನ್ನ ವಿಮರ್ಶಾತ್ಮಕವಾಗಿ ಮಾತಾಡ್ಬೇಕಿತ್ತು ಅಂತಂದ್ರುನು ಸಾಕಷ್ಟು ಇವತ್ತಿಗೂ ಕೂಡ ಅವರ ಜೊತೆಗಿದ್ದಾಗ್ಲೂ ಅವ್ರು ಇಲ್ಲದಾಗ್ಲೂ ಕೂಡ ಅವರ ಕೃತಿಗಳನ್ನ ಇಷ್ಟು ಸಂತೋಷವಾಗಿ ಎಲ್ರೂ ಹಂಚ್ಕೊಳ್ತಿದ್ದಾರೆ ನೆನಪುಗಳನ್ನ ಅಂತಂದ್ರೆ ನಿಜವಾಗ್ಲೂ ಗಿರಿಜಾ ಅವರ ಬದುಕು ಸಾರ್ಥಕವಾಗಿದೆ, ಇದರಲ್ಲಿ ಎರಡು ಮಾತೇ ಇಲ್ಲ. ಹಾಗೆ ಗಿರಿಜಾ ಅಂತವರ ಎಲ್ಲ ಲೇಖಕಿಯರಿಗೂ ಕೂಡ ಒಳ್ಳೆಯ ಅವಕಾಶಗಳಿವೆ. ಏನನ್ ಬೇಕಾದ್ರು ಅಂದ್ರೆ ನಮ್ಮಲ್ಲಿ ಇರುವಂತಹ ಶಕ್ತಿ, ನಮ್ಮ ಚೈತನ್ಯವನ್ನ ನಾವು ಸಮಾಜಕ್ಕೆ ಬಳಸಿದ್ರೆ, ನಮ್ಮ ಸುತ್ತಮುತ್ತಲಿನ ಜನರಿಗೆ ಉಪಕಾರ ಮಾಡುವಂತ ನಮ್ಮ ಅದ್ಭುತವಾದ ಆಲೋಚನೆಗಳನ್ನ ಹರಿಸಿದ್ರೆ ಪ್ರತಿಯೊಬ್ರು ಬರೀ ಲೇಖಕಿ ಅಂತಲ್ಲ, ಸಮಾಜದ ಯಾವುದೇ ಸ್ತರದಲ್ಲಿರುವ ವ್ಯಕ್ತಿಯು ಕೂಡ ಎಷ್ಟೊಂದು ಕೆಲಸಗಳನ್ನ ಮಾಡಬಹುದು ಮತ್ತು ತನ್ನ ನಂತರವೂ ಕೂಡ ತಾನು ಜನಮಾನಸದಲ್ಲಿ ಹೇಗೆ ಶಾಶ್ವತವಾಗಿ ಉಳಿದು ಹೋಗ್ಬೋದು ಅನ್ನೋದಕ್ಕೆ ಗಿರಿಜಾ ಅವರು ಒಂದು ಒಳ್ಳೆಯ ನಿದರ್ಶನ. ಹಾಗಾಗಿ ಈ ಸಂದರ್ಭದಲ್ಲಿ ಎಲ್ಲ ಲೇಖಕಿಯರನ್ನ ಕೂಡ ನಾವು ಹೀಗೆ ಅವರು ನಮ್ಮನ್ನ ಅಗಲಿದವ್ರು ಇರ್ಬಹುದು, ಈಗಿರುವವ್ರು ಇರ್ಬಹುದು, ಎಲ್ಲರನ್ನ ಕೂಡ ನಾವು ಸದಾ ಸ್ಮರಿಸ್ಬೇಕು. ಅವರ ಒಳ್ಳೆಯ ಉನ್ನತ ವಿಚಾರಗಳನ್ನ ನಾವು ಮೈಗೂಡಿಸ್ಕೊಳ್ಬೇಕು. ಜೊತೆಗೆ ಅಂತ ಆದರ್ಶಗಳನ್ನ ಪಾಲಿಸಿದವ್ರನ್ನ ನಾವು ಸದಾ ನೆನಪಿಸ್ಕೊಳ್ತಾ ಇರ್ಬೇಕು. ಈ ಸಂದರ್ಭದಲ್ಲಿ ಕಾವ್ಯ ನಮನವನ್ನ ಮಾಡಿದಂತ ಶ್ರೀಮತಿ ಉಮಾದೇವಿಯವರ ಅವರೇ ರಚಿಸಿ ಹಾಡಿದರೆ, ಜೊತೆಗೆ ಅವರ ದಾವಣಗೆರೆ ದರ್ಶನವನ್ನ ಕುರಿತು ಕೂಡ ಸೊಗಸಾಗಿ ಕಟ್ಟಿಕೊಟ್ಟಿದ್ದಾರೆ. ಹಾಗೆಯೇ ಪ್ರಾಸ್ತಾವಿಕ ನುಡಿಗಳನ್ನಾಡಿದಂತ ಸಂಧ್ಯಾ ಸುರೇಶ್ ಅವರು ಕೂಡ ಟಿ ಗಿರಿಜಾ ಅವರ ಒಂದು ಸಾಹಿತ್ಯ ವೇದಿಕೆ ಮತ್ತು ಜಿಲ್ಲಾ ಘಟಕ ಕಲೆ ಸಂನ ಜಿಲ್ಲಾ ಘಟಕ ದಾವಣಗೆರೆ ಈ ಎಲ್ಲಾ ಸಂಸ್ಥೆಗಳ ಕೆಲಸಗಳನ್ನ ಕೂಡ ಅವರು ಈ ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿಕೊಟ್ಟಿದ್ದಾರೆ. ನಿಜವಾಗ್ಲೂ ಗಿರಿಜಕ್ಕ ಅವರು ಇರ್ಬೇಕಿತ್ತು ಈ ಮಾತುಗಳನ್ನೆಲ್ಲ ಕೇಳಿಸ್ಕೊಳ್ಳೋಕೆ ಅನ್ನೋಷ್ಟು ಬಹಳ ಸಂತೋಷ ಆಯ್ತು. ಹಾಗೆ ಅವರ ಬದುಕಿನಲ್ಲಿ ಅವರ ಬರಹದಲ್ಲಿ ಎದ್ದು ಕಾಣಿಸಿದ್ದನ್ನ ಕೂಡ ನಮ್ಗೆ ಇಲ್ಲಿ ಸ್ಪಷ್ಟವಾಗಿ ಇವರೆಲ್ಲರ ಮಾತುಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಹಾಗೆ ಒಂದು ವಿಮರ್ಶಾತ್ಮಕವಾಗಿ ನಮ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಈ ಭಾರತದ ನದಿಗಳನ್ನ ನಾನು ಓದಿದ್ದೇನೆ, ಇದು ಬೃಹತ್ ಗ್ರಂಥ, ಜೊತೆಗೆ ಎಲ್ಲ ಅಮೂಲ್ಯವಾದ ವಿವರಗಳು ಕೂಡ ಇದೆ. ಇಡೀ ಭಾರತದಾದ್ಯಂತ ಇರುವಂತಹ ದೊಡ್ಡ ಚಿಕ್ಕ ಎಲ್ಲ ನದಿಗಳ ಇತಿಹಾಸವನ್ನ, ಅದರ ಪೌರಾಣಿಕ ಕಥೆಗಳನ್ನ ಎಲ್ಲವನ್ನ ವಿವರಿಸುವಂತ ಒಂದು ಅತ್ಯದ್ಭುತವಾದ ಗ್ರಂಥ. ಅದನ್ನ ಅವರ ಸೊಸೆ ಅದು ಇಂಗ್ಲಿಷಿಗೆ ಟ್ರಾನ್ಸ್ಲೇಟ್ ಮಾಡ್ತಾ ಇರೋದು ತುಂಬಾ ಸಂತೋಷ ಕೊಡುವಂತದ್ದು. ಅದು ಎಲ್ಲರನ್ನು ತಲುಪಲಿ. ಇಂತಹ ಕೃತಿಗಳನ್ನ ಅವರು ಅಷ್ಟು ಸೊಗಸಾಗಿ, ಅದು ಬಹಳ ವರ್ಷಗಳ ಪರಿಶ್ರಮ, ತಕ್ಷಣಕ್ಕೆ ಆಗುವಂತದ್ದಲ್ಲ, ಅಂತದೆಲ್ಲ ಕೆಲಸಗಳನ್ನ ಗಿರಿಜಾಕ್ಕ ಅವರು ಅತ್ಯದ್ಭುತವಾಗಿ ನಮ್ಗೆ ಕಟ್ಟಿಕೊಟ್ಟಿದ್ದಾರೆ. ಹಾಗೆ ದಾವಣಗೆರೆ ದರ್ಶಿನಿ, ಭಾರತದ ನದಿಗಳು, ಚಿತ್ರದುರ್ಗದ ದರ್ಶಿನಿ ಅಂತ ಸಾಮಾಜಿಕ ಐತಿಹಾಸಿಕ ಚಿಂತನೆಗಳನ್ನ, ಅಧ್ಯಯನಪೂರ್ಣ ಕೃತಿಗಳನ್ನೆಲ್ಲ ಗಿರಿಜಕ್ಕ ಅವರು ನಮ್ಗೆ ನೀಡಿ ಅವರು ಬರಹಗಳ ಮೂಲಕ ಸದಾ ಬದುಕಿರ್ತಾರೆ. ನಮ್ಗೆಲ್ರಿಗೂ ಅತ್ಯಂತ ಸಂತೋಷವನ್ನ ಅವರು ಸದಾ ಕೊಡುವಂತವರು. ಅವರ ಅನುಪಸ್ಥಿತಿಯಲ್ಲೂ ಅವರ ಇಲ್ಲದಿರುವಿಕೆಯಲ್ಲೂ ಈ ಎಲ್ಲ ಸೋದರಿಯರು ಅವರನ್ನ ಇಷ್ಟು ಚೆನ್ನಾಗಿ ಸ್ಮರಿಸ್ತಿದ್ದಾರೆ ಅಂದ್ರೆ ಅವರ ವ್ಯಕ್ತಿತ್ವ, ಅವರ ಕೆಲಸ, ಅವರ ಚೈತನ್ಯ ಎಲ್ಲ ಎಷ್ಟು ಅದ್ಭುತವಾಗಿದೆ ಅನ್ನೋದನ್ನ ನಾವೆಲ್ಲರೂ ಗ್ರಹಿಸ್ಬೇಕು. ಅಂಗವಿಕಲತೆ ಯಾವತ್ತೂ ಒಂದು ಶಾಪ ಅಲ್ಲ. ನಮ್ಮ ಮಾನಸಿಕವಾಗಿ ನಮ್ಮ ಚೈತನ್ಯ ನಮ್ಮ ಬದುಕನ್ನ, ನಮ್ಮ ವ್ಯಕ್ತಿತ್ವವನ್ನ ಕಟ್ಟಿಕೊಡ್ತದೆ. ನಾವು ಅದ್ಭುತವಾಗಿ ಕೆಲಸಗಳನ್ನ ಮಾಡಬಹುದು ಅನ್ನೋದಕ್ಕೆ ಟಿ ಗಿರಿಜಾ ಅವರು ಖಂಡಿತವಾಗ್ಲೂ ಉತ್ತಮವಾದ ಒಂದು ಒಳ್ಳೆಯ ಉದಾಹರಣೆ. ಹಾಗಾಗಿ ಇವತ್ತು ಈ ಸಂದರ್ಭದಲ್ಲಿ ಎಲ್ಲ ಸೋದರಿಯರು ಗಿರಿಜಾ ಅವರನ್ನ ನೆನಪಿಸಿಕೊಳ್ಳುವ ಮೂಲಕ ಮತ್ತು ಅವರ ಸೋದರ ಸೊಸೆ TS ಶೈಲಜಾ ಅವರ ಮನದ ಮಾತುಗಳು ಕೂಡ ಬಹಳ ನಮ್ಗೆ ಒಂದು ಸಂತೋಷವನ್ನ ಕೊಟ್ಟಿದೆ. ಯಾಕೆಂದ್ರೆ ಒಬ್ಬ ಬರಹಗಾರರಿಗೆ ಸಾಮಾನ್ಯವಾಗಿ ಓದುಗರಿರ್ತಾರೆ, ಅಭಿಮಾನಿಗಳಿರ್ತಾರೆ, ಆ ಪ್ರೀತಿಯೆಲ್ಲ ಅವರಿಗೆ ಸಿಗುತ್ತೆ. ಆದ್ರೆ ಮುಖ್ಯವಾಗಿ ಕುಟುಂಬದ ಪ್ರೀತಿ ಬಹಳ ಮುಖ್ಯ. ಕುಟುಂಬದ ಪ್ರೀತಿ ಸಿಕ್ಕಾಗ ಅವರು ಇದ್ದಾಗಲೂ ಇಲ್ಲದಾಗಲೂ ಕೂಡ ಅವರ ಸಾಹಿತ್ಯವನ್ನ, ಅವರ ಆದರ್ಶಗಳನ್ನ ನೆನಪಿಸಿಕೊಳ್ಳೋದಕ್ಕೆ ಈ ಕುಟುಂಬ ವರ್ಗದವರ ಪ್ರೀತಿ ವಿಶ್ವಾಸ ಬಹಳ ಮುಖ್ಯ. ಹಾಗೆ ಕುಟುಂಬದ ಹೆಣ್ಣು ಮಗಳಾಗಿ, ಅವರ ಸೋದರ ಸೊಸೆಯಾಗಿ ಅವರ ಒಂದು ಪ್ರೀತಿಯನ್ನ ಈ ಸಂದರ್ಭದಲ್ಲಿ ಅವರು ಹಂಚಿಕೊಂಡ್ರು. ಅದು ಕೂಡ ನಮ್ಗೆಲ್ರಿಗೂ ಮನ ಮುಟ್ಟುವಂತದ್ದು.
ಯಾವಾಗ್ಲೂ ಈ ಕೌಟುಂಬಿಕ ಪ್ರೀತಿ ಎಲ್ರಿಗೂ ಸಿಗ್ಲಿ, ಅದು ಸಿಗ್ಬೇಕಾದದ್ದು. ಆಗ ಸಿಕ್ಕಿದಾಗ ಪ್ರತಿಯೊಬ್ರು ಯಾವುದೇ ಒಂದು ಕೆಲಸ ಮಾಡುವ ಆದರ್ಶದ ಮನೋಭಾವ ಇರುವವರಿಗೆ ಈ ಕೌಟುಂಬಿಕ ವ್ಯವಸ್ಥೆ ಬಹಳ ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ, ಖುಷಿ ಕೊಡುತ್ತೆ ಅನ್ನೋದನ್ನ ಕೂಡ ನಾವು ಈ ಸಂದರ್ಭದಲ್ಲಿ ಒಪ್ಕೊಳ್ಬೇಕಾದಂತ ಮಾತುಗಳು. ಹಾಗೆ ಈ ನಮ್ಮ ಕರ್ನಾಟಕ ಲೇಖಕಿಯರ ಸಂಘದ ಜಿಲ್ಲಾ ಘಟಕ ದಾವಣಗೆರೆಯ ಅಧ್ಯಕ್ಷರಾದ ಶ್ರೀಮತಿ ವೀಣಾ ಕೃಷ್ಣಮೂರ್ತಿ ಅವರು, ಹಾಗೆ ವನಿತಾ ಸಾಹಿತ್ಯ ವೇದಿಕೆ ಅಧ್ಯಕ್ಷರಾದ ಮಲ್ಲಮ್ಮ ನಾಗರಾಜ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಿದ್ದೇನೆ. ಅವರ ಒಂದು ಸಾಹಿತ್ಯದ ಪ್ರೀತಿ, ಸಂಸ್ಕೃತಿಯ ಬಗೆಗಿರುವ ತುಡಿತ ಮತ್ತು ಇಡೀ ದಾವಣಗೆರೆಯ ಎಲ್ಲ ನಮ್ಮ ಲೇಖಕಿಯರು ಸಂಸ್ಕೃತಿಯ ಆ ಪುಣ್ಯಭೂಮಿಯನ್ನ ಯಾವಾಗ್ಲೂ ಬಹಳ ಅಭಿವೃದ್ಧಿ ಪಡಿಸ್ತಾ, ವಿಶೇಷವಾಗಿಸ್ತಾ, ಜೊತೆಗೆ ತಮ್ಮ ಚಿಂತನೆಗಳನ್ನ ಹಂಚಿಕೊಳ್ತಾ ಬಹಳ ಆದರ್ಶಗಳನ್ನ ಮೆರೀತಿದ್ದಾರೆ. ಹಾಗಾಗಿ ದಾವಣಗೆರೆಯ ಮತ್ತು ಸಮಸ್ತ ಸ್ತ್ರೀ ಕುಲವನ್ನ ಲೇಖನ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಎಲ್ಲರಿಗೂ ಒಳಿತಾಗ್ಲಿ. ಇಂಥ ಕೆಲಸಗಳನ್ನ ಮಾಡೋದಕ್ಕೆ ಯಾವಾಗ್ಲೂ ಮುಂದೆ ಮತ್ತು ಬಹಳ ಸಂತೋಷ ಪಡ್ತದೆ. ಹಾಗಾಗಿ ನಮ್ಮ ಈಗ ಹಿರಿಯ ಲೇಖಕಿಯರ ಸಾಹಿತ್ಯ ಮಂಥನ ಇದರಲ್ಲಿ ನಮ್ಮ ಲಲಿತಮ್ಮ ಡಾಕ್ಟರ್ ಬದುಕು ಬರಹಗಳ ಕುರಿತು ಕೂಡ ನಾವು ಈ ಹಿಂದೆ ಪ್ರಬಂಧ ಮಂಡಿಸಿ ವಿಚಾರ ಸಂಕಿರಣವನ್ನ ಏರ್ಪಡಿಸಿದ್ದೇವೆ. ಹಾಗೆ ನಮ್ಮ ಅನೇಕ ಹಿರಿಯ ಲೇಖಕಿಯರನ್ನ ನಾವು ಈ ಮೂಲಕ ಅವರಿಗೆ ವೇದಿಕೆಗೆ ಅವ್ರನ್ನ ಕರೆತಂದು ನಮ್ಮ ಇಂದಿನ ಪೀಳಿಗೆಗೆ ಅವರನ್ನ ಪರಿಚಯಿಸುವ ಮತ್ತೆ ಅವರು ಬರಹಗಳನ್ನ ಓದುವ ಅಭಿರುಚಿಯನ್ನ ಹುಟ್ಟಿಸುವಂತ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಬರ್ತಿದೀವಿ. ಸ್ತ್ರೀಪರವಾದ ಒಂದು ಸಾಮಾಜಿಕ ಬದ್ಧತೆ ಇರುವ ಎಲ್ಲಾ ಕೆಲಸಗಳನ್ನ ಮಾಡೋದಕ್ಕೂ ಲೇಖಕಿಯರ ಸಂಘ ಯಾವಾಗ್ಲೂ ನಿಮ್ಮ ಜೊತೆಗಿರ್ತದೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಗಳೇ ಲೇಖಕಿಯರ ಸಂಘವನ್ನ ಸದಾ ಮುನ್ನಡೆಸೋದು. ಈ 42ನೇ ವರ್ಷದಲ್ಲಿ ನಾವು ಇದ್ದೇವೆ. ಅದು ಮತ್ತೆ ಹಾಗೆ ಅದು ನಿಮ್ಮೆಲ್ಲರ ಪ್ರೀತಿಯೊಂದಿಗೆ ಮುಂದುವರಿತಾ, ನಿಮ್ಮೆಲ್ಲರ ಸಹಕಾರದೊಂದಿಗೆ ನಿಮ್ಮ ಪ್ರತಿಭೆಯನ್ನ ಅನಾವರಣಗೊಳಿಸೋದಕ್ಕೆ ಅದ್ಭುತವಾದ ವೇದಿಕೆಯಾಗ್ತಾ ನಿಮ್ಮೆಲ್ಲರ ಜೊತೆಗೆ ಕರ್ನಾಟಕ ಲೇಖಕಿಯರ ಸಂಘ ಇರ್ತದೆ. ಇವತ್ತು ಭಾಗವಹಿಸಿದ ಎಲ್ಲಾ ಲೇಖಕಿಯರನ್ನ ನಾನು ಪ್ರೀತಿಪೂರ್ವಕವಾಗಿ ಅಭಿನಂದಿಸ್ತೇನೆ. ಮತ್ತು ನಿಮ್ಮ ಈ ಎಲ್ಲ ವಿಚಾರಧಾರೆಗಳು, ಈ ಕೆಲಸಗಳಿಗೆ ಸದಾ ನಾವು ಜೊತೆಗಿರ್ತೇವೆ. ನೀವು ನಮ್ ಜೊತೆಗಿರಿ, ನಾವೆಲ್ಲರೂ ಒಂದೇ, ಒಳ್ಳೆ ಕೆಲಸಗಳನ್ನ ಮಾಡೋಣ ಅಂತ ಹೇಳ್ತಾ ನಾನು ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಅತ್ಯಂತ ಸಹೃದಯತೆಯಿಂದ ಅಧ್ಯಕ್ಷೀಯ ನುಡಿಗಳನ್ನ ಆಡಿದಂತಹ ಶ್ರೀಮತಿ ವನಮಾಲಾ ಸಂಪನ್ನ ಕುಮಾರ್ ರವರಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಇದೀಗ ಕಾರ್ಯಕ್ರಮದ ಕೊನೆಯ ಹಂತ ವಂದನಾರ್ಪಣೆ. ನಿವೃತ್ತ ಬ್ಯಾಂಕ್ ನೌಕರರಾದ ಇವರು ಪ್ರಸ್ತುತ ವನಿತಾ ಸಾಹಿತ್ಯ ವೇದಿಕೆಯ ಮತ್ತು ಕಲೇಜಂನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದು ಅವರ ಕೃತಿಗಳು ಅಂತರಾಳ, ಅಂತರಂಗ ಮತ್ತು ಅಂತಸತ್ವ ಎಂಬ ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಸಂಪಾದಿತ ಕೃತಿಗಳನ್ನು ಸಹ ಹೊರತಂದಿದ್ದಾರೆ. ಇವರಿಗೆ ಬಸವಜ್ಯೋತಿ ಪ್ರಶಸ್ತಿ, ವನಿತಾ ಸಾಹಿತ್ಯ ಶ್ರೀ ಪ್ರಶಸ್ತಿ, ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಹಲವಾರು ಗೌರವ ಸನ್ಮಾನಗಳಿಗೆ ಪಾತ್ರರಾಗಿರುವ ಶ್ರೀಮತಿ ಸತ್ಯಭಾಮ ಮಂಜುನಾಥ್ ರವರಿಂದ ವಂದನಾರ್ಪಣೆ. ಇವತ್ತು ಅದಕ್ಕೆ ಗಿರಿಜಾ ಅವರ ನೆನಪಿನ ಚಿತ್ರಗಳು ಇವತ್ತು ಪ್ರದರ್ಶನಗೊಂಡಿದ್ದು ಅತ್ಯದ್ಭುತವಾಗಿತ್ತು. ಈ ಕಾರ್ಯಕ್ರಮಕ್ಕೆ ಒಂದು ವಿಶೇಷ ಕಳೆಯನ್ನ ತಂದಿದೆ. ಕ್ಷಮಿಸಿ, ನಾನು ಅದನ್ನ ಹೇಳ್ಬೇಕು ಅನ್ಕೊಂಡಿದ್ದನ್ನು ಬೇರೆ ಮಾತಲ್ಲಿ ಮರ್ತೆ. ಆದ್ರೆ ನಿಜವಾಗ್ಲೂ ಈ ಛಾಯಾಚಿತ್ರಗಳ ಪ್ರದರ್ಶನ ಇದೆಯಲ್ಲ, ಈ ಕಾರ್ಯಕ್ರಮಕ್ಕೆ ಅತ್ಯಂತ ಕಳೆಯನ್ನ ತಂದಿದೆ. ಹಾಗಾಗಿ ಸಂಬಂಧಿಸಿದ ಎಲ್ಲರನ್ನು ಇನ್ನೊಮ್ಮೆ ನಾನು ಅಭಿನಂದಿಸ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ನಾವೀಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿರುತ್ತೇವೆ. ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರನ್ನು ಸ್ಮರಿಸಿ ವಂದಿಸುವುದು ನನ್ನ ಆದ್ಯ ಕರ್ತವ್ಯ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಕರ್ನಾಟಕ ಲೇಖಕಿಯರ ಸಂಘದ ರಾಜ್ಯಾಧ್ಯಕ್ಷರು, ಅಸನ್ಮುಖಿ, ಸ್ನೇಹಮಯಿ, ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ, ಎಲ್ಲರನ್ನೂ ಪ್ರೀತಿಯಿಂದ ಆಧರಿಸುವ, ಹಿರಿಯರನ್ನು ಕಿರಿಯರನ್ನು ವೆಬಿನಾರ್ ಮೂಲಕ ಒಂದುಗೂಡಿಸುತ್ತಿರುವ ಶ್ರೀಮತಿ ವನಮಾಲಾ ಸಂಪನ್ ಕುಮಾರ್ ಅವರಿಗೆ ವೇದಿಕೆಗಳ ಸರ್ವ ಸದಸ್ಯರ ಪರವಾಗಿ ಅಭಿಮಾನದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಟಿ ಗಿರಿಜಕ್ಕನವರ ಆಪ್ತೆ ಮತ್ತು ಲೇಖಕಿ, ಕವಯತ್ರಿ, ವನಿತಾ ಸಾಹಿತ್ಯ ವೇದಿಕೆಯ ಉಪಾಧ್ಯಕ್ಷರು ಶ್ರೀಮತಿ ಅರುಂಧತಿ ರಮೇಶ್ ರವರು ಟಿ ಗಿರಿಜಾ ಅನನ್ಯ ಲೇಖಕಿ ಎಂಬ ವಿಷಯದ ಬಗ್ಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿರುತ್ತಾರೆ.
ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಟಿ ಗಿರಿಜಾರವರ ಬದುಕು ಬರಹದ ಬಗ್ಗೆ ಬೆಳಕು ಚೆಲ್ಲಿ ಉಪನ್ಯಾಸ ನೀಡಿದ ದಾವಣಗೆರೆ ಜಿಲ್ಲೆಯ ವನಿತಾ ಸಾಹಿತ್ಯ ವೇದಿಕೆಯ ಅಧ್ಯಕ್ಷರಾದ ಶ್ರೀಮತಿ ಮಲ್ಲಮ್ಮ ನಾಗರಾಜರವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇನೆ. ರಚಿಸಿದ ವಿಶೇಷವಾದ ಕೃತಿಗಳಲ್ಲಿ ಅತ್ಯದ್ಭುತವಾದ ಭಾರತದ ನದಿಗಳು, ಆ ಕೃತಿಯ ಬಗ್ಗೆ ಸ್ವಾರಸ್ಯಕರವಾಗಿ ನದಿಗಳ ಇತಿಹಾಸವನ್ನು, ಭೌಗೋಳಿಕ ಹಿನ್ನೆಲೆಯನ್ನು, ಸಾಂಸ್ಕೃತಿಕ, ಐತಿಹಾಸಿಕ, ಪೌರಾಣಿಕ ಮುಂತಾದ ವಿಷಯಗಳನ್ನು ವರ್ಣಿಸಿದ ವನಿತಾ ಸಾಹಿತ್ಯ ವೇದಿಕೆಯ ಹಿರಿಯ ಸದಸ್ಯರಾದ ಭಾಗ್ಯಲಕ್ಷ್ಮಿ ಅಮೃತಾಪುರ್ ಅವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನ ತಿಳಿಸುತ್ತೇನೆ. ತಮ್ಮ ಅಕ್ಕನ ಬಗ್ಗೆ, ಅವರ ವ್ಯಕ್ತಿತ್ವದ ಬಗ್ಗೆ ಪ್ರೀತಿಯಿಂದ ಮನದ ಮಾತುಗಳನ್ನ ಹಂಚಿಕೊಂಡ ಟಿ ಗಿರಿಜಾರವರ ಸೋದರ ಸೊಸೆ ಟಿ ಎಸ್ ಶೈಲಜಾರವರಿಗೆ ಮನದಾಳದ ವಂದನೆಗಳನ್ನ ತಿಳಿಸುತ್ತೇನೆ. ಗೀತ ಗಾಯನವನ್ನು ನಡೆಸಿಕೊಟ್ಟಂತಹ ನಮ್ಮ ವನಿತಾ ಸಾಹಿತ್ಯ ವೇದಿಕೆಯ ಸದಸ್ಯರು, ಸಂಗೀತ ಶಿಕ್ಷಕರು ಆದ ಶ್ರೀಮತಿ ಐಕೆ ಉಮಾದೇವರಿಗೆ ಹೃದಯಪೂರ್ವಕ ವಂದನೆಗಳನ್ನ ತಿಳಿಸುತ್ತೇನೆ. ಈ ವೆಬಿನಾರ್ ಕಾರ್ಯಕ್ರಮವನ್ನು ಮಾಡಲು ನಮಗೆ ಬೆನ್ನೆಲುಬಾಗಿ ನಿಂತು ಸಹಕರಿಸಿದ ಲೇಖಕಿಯರ ಸಂಘ, ರಾಜ್ಯ ಲೇಖಕಿಯರ ಸಂಘದ ಸಹಕಾರದೊಂದಿಗೆ ವೆಬಿನಾರ್ ಕಾರ್ಯಕ್ರಮ ಅಂದಗಾಣಿಸಲು ಅನುವು ಮಾಡಿಕೊಟ್ಟು ಈ ಕಾರ್ಯಕ್ರಮದ ಪ್ರಾರ್ಥನೆಯನ್ನು ಹಾಡಿ ಮತ್ತು ಎಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸಿದ ದಾವಣಗೆರೆ ಜಿಲ್ಲಾ ಲೇಖಕಿಯರ ಸಂಘದ ಅಧ್ಯಕ್ಷರು, ವನಿತಾ ಸಾಹಿತ್ಯ ವೇದಿಕೆಯ ಸಹ ಕಾರ್ಯದರ್ಶಿಯಾದ ಶ್ರೀಮತಿ ವೀಣಾ ಕೃಷ್ಣಮೂರ್ತಿಯವರಿಗೆ ಪ್ರೀತಿಪೂರ್ವಕ ವಂದನೆಗಳನ್ನ ತಿಳಿಸುತ್ತೇನೆ. ಈ ಕಾರ್ಯಕ್ರಮದ ಪ್ರಸ್ತಾವನೆಯನ್ನು ಮಾಡಿದಂತಹ ನಮ್ಮ ವನಿತಾ ಸಾಹಿತ್ಯ ವೇದಿಕೆಯ ಸದಸ್ಯರು ಮತ್ತು ಶಿಕ್ಷಕರು ಆದ ಶ್ರೀಮತಿ ಸಂಧ್ಯಾ ಸುರೇಶ್ ರವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಕರ್ನಾಟಕ ಲೇಖಕಿಯರ ಸಂಘದ ರಾಜ್ಯ ಕಮಿಟಿಯ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರಾದ ಆಶಾ ಹೆಗಡೆ, ಎಲ್ ಗಿರಿಜಾರಾಜ್, ಕಾರ್ಯದರ್ಶಿಯಾದ ನಾಗರತ್ನ ಚಂದ್ರಶೇಖರ್, ಸಹ ಕಾರ್ಯದರ್ಶಿಯಾದ ಸರಸ್ವತಿ ನಟರಾಜ್, ಖಜಾಂಚಿಯವರಾದ ರೇಣುಕಾ ದೇಸಾಯಿ ಅವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನ ತಿಳಿಸುತ್ತೇನೆ. ವನಿತಾ ಸಾಹಿತ್ಯ ವೇದಿಕೆಯ ಸದಸ್ಯರು, ಜಿಲ್ಲಾ ಕಲೆ ಕಾರ್ಯದರ್ಶಿ ಕುಸುಮಾ ಲೋಕೇಶ್ ರವರಿಗೆ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಈ ಕಾರ್ಯಕ್ರಮದ ರೂಪುರೇಷೆಗಳನ್ನು ಕಣ್ಣಿಗೆ ಕಟ್ಟುವಂತೆ ನಿರೂಪಿಸಿದ ನಿರೂಪಕಿ ಚೈತನ್ಯದ ಚಿಲುಮೆ ಶ್ರೀಮತಿ ಸುನೀತಾ ಪ್ರಕಾಶ್ ರವರಿಗೆ ಹೃದಯ ತುಂಬಿದ ಕೃತಜ್ಞತೆಗಳು. ನಮ್ಮ ನಾಡಿನ ಹಿರಿಯ ಲೇಖಕಿ, ಸಾಹಿತ್ಯ ಕನ್ನಿಕೆ ಟಿ ಗಿರಿಜಾರವರ ಬದುಕು ಬರಹ ನೆನಪುಗಳ ಮಧುರ ಕ್ಷಣಗಳನ್ನು ಅನುಭವಿಸಿ ವೆಬಿನಾರ್ ಕಾರ್ಯಕ್ರಮವನ್ನು ವೀಕ್ಷಿಸಿದ ನಾಡಿನ ಸಾಹಿತಿಗಳಿಗೆ ಮತ್ತು ಸಾಹಿತ್ಯಾಸಕ್ತ ಬಂಧುಗಳಿಗೆ ಮನದಾನದ ವಂದನೆಗಳು. ನಮ್ಮ ವನಿತಾ ಸಾಹಿತ್ಯ ವೇದಿಕೆಯ ಎಲ್ಲ ಕಾರ್ಯಕಾರಿ ಮಂಡಳಿಯ ಸದಸ್ಯರಿಗೆ, ಜಿಲ್ಲಾ ಕರ್ನಾಟಕ ಲೇಖಕಿಯರ ಸಂಘದ ಎಲ್ಲ ಕಾರ್ಯಕಾರಿ ಮಂಡಳಿಯ ಸದಸ್ಯರಿಗೆ ಧನ್ಯವಾದಗಳು. ವನಿತಾ ಸಮಾಜದ ಎಲ್ಲ ಸದಸ್ಯರು, ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು, ಮಾಧ್ಯಮ ಮಿತ್ರರು, ಪತ್ರಿಕಾ ಪ್ರತಿನಿಧಿಗಳಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ವಂದನಾರ್ಪಣೆ ಕಾರ್ಯಕ್ರಮ ಮುಗಿಸುತ್ತಿದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು.